Hi, welcome to Online Gurukula. In this session, we are about to discuss the multiple choice questions based on the chapter electricity. Let's get started. ಭಾಳಷ್ಟು ಜನ ಸ್ಟೂಡೆಂಟ್ಸಿಗೆ ಒಂದು ಸಮಸ್ಯೆ ಏನು ಅಂತಂದರೆ ಎಲೆಕ್ಟ್ರಿಸಿಟಿ ಚಾಪ್ಟರು ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ. ಕಾರಣ ದಿಸ್ ಚಾಪ್ಟರ್ ಈಸ್ ಬೇಸ್ಡ್ ಆನ್ ದಿ ನ್ಯೂಮರಿಕಲ್ಸ್ ಅಂತ ಹೇಳ್ತೀವಿ. ಆದರೆ ಒಂದಷ್ಟು ಬೇಸಿಕ್ ಕಾನ್ಸೆಪ್ಟ್ಸು ಪ್ಲಸ್ ಫಾರ್ಮುಲಾಸ್ ಜೊತೆಗೆ ಥೆರಾಟಿಕಲ್ ಪಾರ್ಟನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಈ ಚಾಪ್ಟ್ರಲ್ಲಿ ಬರೋ ಎಲ್ಲ ಕ್ವಶನ್ಸನ್ನು ಆನ್ಸರ್ ಮಾಡೋದು ತುಂಬ ಈಸಿ. ಆದರೆ ಸ್ವಲ್ಪ ವರ್ಕ್ ಮಾಡಬೇಕು, ಸ್ವಲ್ಪ ಜಾಸ್ತಿ ಇದನ್ನು ಪ್ರಾಕ್ಟೀಸ್ ಮಾಡಬೇಕು ಅಷ್ಟೇ. ಬೇರೆ ಬೇರೆ ಸೋರ್ಸ್ಗಳಿಂದ ನಾವು ನ್ಯೂಮರಿಕಲ್ಸ್ನ ತೊಗೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟ್ಲಿ ಈಸಿ ಆಗುತ್ತೆ. ಇನ್ನೊಂದು ಗುಡ್ ಥಿಂಗ್ ಏನು ಅಂದರೆ, ಲಕ್ಕಿಲಿ ದಿಸ್ ಇಯರ್ ಯು ಆರ್ ಗೋಯಿಂಗ್ ಟು ಅಟೆಂಡ್ MCQ ಬೇಸ್ಡ್ ಕ್ವಶನ್ ಪೇಪರ್ ಅಲ್ವಾ. ಸೊ MCQ ಬೇಸ್ಡ್ ಇರೋದ್ರಿಂದ ನಿಮಗೆ 120 ಮಾರ್ಕ್ಸಿಗೆ ಒಂದು ಪೇಪರ್ ಇದೆ. ಅದರಲ್ಲಿ ಒಂದು ಕ್ವಶನ್ಗೆ 1.5 ನಿಮಿಷ ಸಿಗುತ್ತೆ ಟೈಮ್ ಅಲಾಟ್ ಆಗಿರೋದು. 1.5 ನಿಮಿಷದಲ್ಲಿ ಒಬ್ಬ ಸ್ಟೂಡೆಂಟು ಆನ್ಸರ್ ಮಾಡಬಲ್ಲಂತಹ ಪ್ರಶ್ನೆಯನ್ನೇ ಈ ಚಾಪ್ಟ್ರಿಂದನೂ ಕೊಡಲೇಬೇಕು ಅವರು. ಸೊ ಹಾಗಾದಾಗ ತುಂಬ ಸಿಂಪಲ್ ಆಗಿರುವಂತಹ ನ್ಯೂಮರಿಕಲ್ ಬೇಸ್ಡ್ ಕ್ವಶನ್ಸನ್ನು ಕೊಡ್ತಾರೆ ಅನ್ನೋದು ನನ್ನ ಅನಾಲಿಸಿಸ್. ಹಾಗಾಗಿ ನೀವು ಹೆದರೋದು ಬೇಡ. ಜೊತೆಗೆ ಈ ಚಾಪ್ಟರ್ ಹೇಗಾಗುತ್ತೆ, ಹೇಗೆ ನಾವು ಅಟೆಂಡ್ ಮಾಡಬೇಕು ಅಂತ ನೀವು ಥಿಂಕ್ ಮಾಡೋದು ಬೇಡ. ಓಕೆ, ಇಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋ ಕ್ವಶನ್ಸ್ ಯಾವ ರೀತಿ ಇದೆ ಅಂತ ಹೇಳ್ತೀನಿ. ನ್ಯೂಮರಿಕಲ್ ಬೇಸ್ಡ್ ಇದೆ, ಥೆರಾಟಿಕಲ್ ಬೇಸ್ಡ್ ಇದೆ. ನ್ಯೂಮರಿಕಲ್ ಬೇಸ್ಡಲ್ಲಿ 2 ಥರ ಕ್ವಶನ್ಸನ್ನು ನಾನು ಚೂಸ್ ಮಾಡ್ಕೊಂಡಿದ್ದೀನಿ. ಈ ಒಂದು ಎಕ್ಸಾಮ್ಗೆ ಮಾಡಲ್ ಪೇಪರ್ ಬೇಸ್ ಮೇಲೆ ನಾನು ನೋಡಿ ಒಂದಷ್ಟು ಕ್ವಶನ್ಸನ್ನು ಚೂಸ್ ಮಾಡ್ಕೊಂಡಿದ್ದೀನಿ. ಆ ಕ್ವಶನ್ಸ್ ತುಂಬ ಈಸಿ ಇರುತ್ತೆ, 1.5 ನಿಮಿಷದಲ್ಲಿ ಅಟೆಂಡ್ ಮಾಡ್ಬೋದು. ನಮಗೆ ಸೈನ್ಸ್ ಪೇಪರ್ ಯಾವಾಗಲೂ ಏನಾಗುತ್ತೆ ಅಂತಂದರೆ ತುಂಬ ಡಿಫಿಕಲ್ಟ್ ಕೆಲವು ಸರಿ ಇರುತ್ತೆ. ಯಾಕಂದರೆ ಅಪ್ಲೈಡ್ ಕ್ವಶನ್ಸ್ ಎಲ್ಲ ಕೇಳ್ತಾ ಇದ್ರು ಲಾಸ್ಟ್ ಪ್ರೀವಿಯಸ್ ಇಯರ್ ಪ್ಯಾಟ್ರನಲ್ಲಿ. ಬಟ್ ಈಗ ಹೇಳೋಕ್ಕಾಗಲ್ಲ, ಸ್ವಲ್ಪ ಟ್ವಿಸ್ಟ್ ಮಾಡಿ ಕ್ವಶನ್ಸನ್ನು ಕೇಳೋ ಚಾನ್ಸಸ್ ಇದೆ ಅಂತೇಳಿ ಎಲ್ಲ ಆಸ್ಪೆಕ್ಟಲ್ಲೂ ಥಿಂಕ್ ಮಾಡಿ ನ್ಯೂಮರಿಕಲ್ ಬೇಸ್ಡ್ ಕ್ವಶನ್ಸನ್ನು, ಕೆಲವು ಡಿಫಿಕಲ್ಟ್ ಕ್ವಶನ್ಸನ್ನು ಕೂಡ ನಾನು ಚೂಸ್ ಮಾಡ್ಕೊಂಡು ನಿಮ್ಮ ಮುಂದೆ ಡಿಸ್ಕಸ್ ಮಾಡ್ತೀನಿ. ಸೊ ದಟ್ ಯು ವಿಲ್ ಬಿ ಪ್ರಿಪೇರ್ಡ್ ಫಾರ್ ಎವ್ರಿಥಿಂಗ್. ಅಂದರೆ ಯಾವ ರೀತಿ ಕ್ವಶನ್ ಕೇಳಿದ್ರು ನೀವು ಆನ್ಸರ್ ಮಾಡೋದಕ್ಕೆ ರೆಡಿ ಇರ್ತೀರಿ. ಸೊ ಅದನ್ನು ನಾವು ಗಮನದಲ್ಲಿಟ್ಕೊಂಡು ಈ ಒಂದು ಕ್ವಶನ್ಸನ್ನು ಚೂಸ್ ಮಾಡ್ಕೊಂಡಿದ್ದೀನಿ. ಸೊ ದಟ್ ಯು ವಿಲ್ ಬಿ ಏಬಲ್ ಟು ಆನ್ಸರ್ ಆಲ್ ದ ಕ್ವಶನ್ಸ್. ಇಂಥದೇ ಕ್ವಶನ್ ಬಂದರೂ ನೀವು ಆನ್ಸರ್ ಮಾಡ್ಬೋದು. ಇದ್ರ ಜೊತೆಗೆ ನೀವು ಬೇರೆ ಬೇರೆ ಸೋರ್ಸ್ಗಳಿಂದ, ನಾನು ಯಾವಾಗಲೂ ಹೇಳೋದೇ, ಯಾವ ಸೋರ್ಸ್ ಸಿಗುತ್ತೋ, ಯಾವ್ಯಾವ ಸೋರ್ಸಿಂದ ನೀವು MCQಗಳು ಸಿಗುತ್ತೋ ಅದನ್ನೆಲ್ಲ ತೊಗೊಂಡು ಸಾಲ್ವ್ ಮಾಡ್ತಾ ಹೋಗಿ. ಡೆಫಿನೆಟ್ಲಿ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರಲ್ಲ, ಹಾಗೆ ನಿಮಗೆ ಈ ಚಾಪ್ಟ್ರಲ್ಲಿ ಎಲ್ಲ ಕ್ವಶನ್ಸನ್ನು ಅಟೆಂಡ್ ಮಾಡೋದಕ್ಕೆ ಸಾಧ್ಯ ಆಗೇ ಆಗುತ್ತೆ. ಓಕೆ, ಸೊ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕೆ ಯಾವುದೇ ಕಾಸ್ಟ್ ಇರೋದಿಲ್ಲ, ಫ್ರೀ ಅಲ್ವಾ. ಒಂದು ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿಬಿಟ್ರೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ. ಸೊ ಅದು ನಿಮಗೂ ನೋಡೋದಕ್ಕೆ ಖುಷಿ, ನಮಗೂ ಖುಷಿ. ಓಕೆ, ಸೊ ಇಷ್ಟು ಹೇಳ್ತಾ ನಾವು ಚಾಪ್ಟರ್ಗೆ ಎಂಟರ್ ಆಗೋಣ. ಸೊ ಲೆಟ್ಸ್ ಗೋ ಫಾರ್ ದ ಫಸ್ಟ್ ಕ್ವಶನ್. ಸೊ ಹಿಯರ್ ದ ಫಸ್ಟ್ ಕ್ವಶನ್ ಗೋಸ್ ಲೈಕ್ ದಿಸ್: 1 ಕೂಲಮ್ charge is equivalent to the charge contained in how many electrons ಅಂತ. ಅಂದರೆ 1 ಕೂಲಮ್ is equal to how many, ಅಥವಾ ಚಾರ್ಜ್ ಈಕ್ವಿವೆಲೆಂಟ್ ಟು ಹೌ ಮೆನಿ ಎಲೆಕ್ಟ್ರಾನ್ಸ್ ಅಂತ. ಓಕೆ, ಸೊ ಎಲೆಕ್ಟ್ರಾನ್ಸ್ ಅಂದರೆ ಏನೋ ದೇ ಆರ್ ದ ಫಂಡಮೆಂಟಲ್ ಪಾರ್ಟಿಕಲ್ಸ್ ಆಫ್ ಅನ್ ಆಟಮ್ ಅಲ್ವಾ. ಸೊ ಆ ಎಲೆಕ್ಟ್ರಾನ್ಗಳಿಗೆ ಯಾವ ಚಾರ್ಜ್ ಇರುತ್ತೆ? ನೆಗೆಟಿವ್ ಚಾರ್ಜ್ ಇರುತ್ತೆ. ಓಕೆ, ಎಷ್ಟು ಎಲೆಕ್ಟ್ರಾನ್ಗಳ ಒಟ್ಟು ನೆಗೆಟಿವ್ ಚಾರ್ಜ್ ಇಸ್ ಈಕ್ವಲ್ ಟು 1 ಕೂಲಮ್ ಅಂತ ಹೇಳ್ತೀವಿ ಅಂತ. ಓಕೆ, ಇದು ಯಾಕೆ ಇದನ್ನ ಹೇಳಿದೆ ಅಂದರೆ ಜಸ್ಟ್ ಎಕ್ಸ್ಪ್ಲೇನ್ ಮಾಡಿದೆ ಅಷ್ಟೇ. ಬಟ್ ಇಲ್ಲಿ ಕ್ವಶನ್ ಇಸ್ ಡೈರೆಕ್ಟ್ ಆನ್ಸರ್ ಇದೆ ಇಲ್ಲಿ. 1 ಕೂಲಮ್ ಆಫ್ ಚಾರ್ಜ್ ಈಸ್ ಈಕ್ವಿವೆಲೆಂಟ್ ಟು ದ ಚಾರ್ಜ್ ಕಂಟೈನ್ಡ್ ಇನ್ 6 × 10⁸ ಎಲೆಕ್ಟ್ರಾನ್ಸ್ ಅಂತ. ಇದು ಡಿ ಇಸ್ ದ ಆನ್ಸರ್. ಇನ್ನು ಪರ್ಟಿಕ್ಯುಲರ್ ಆಗಿ ಹೇಳಬೇಕಂದ್ರೆ 6.25 × 10⁸ ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀವಿ. ಬಟ್ ಅದನ್ನು ರೌಂಡ್ ಅಪ್ ಮಾಡಿ ನಿಮಗೆ ಏನು ಕೊಟ್ಟಿದ್ದಾರೆ? 6 ಅಂತ ಕೊಟ್ಟಿದ್ದಾರೆ. ಸೊ 6.25 ಇದ್ರೂ ಓಕೆ, 6 ಇದ್ರೂ ಓಕೆ. ಸೊ ಅದನ್ನು ನೀವು ರೈಟ್ ಆನ್ಸರ್ ಅಂತ ಟಿಕ್ ಮಾಡಬೇಕಾಗುತ್ತೆ. ಸೊ 1 ಕೂಲಮ್ ಈಸ್ ಈಕ್ವಲೆಂಟ್ ಟು ದ ಚಾರ್ಜ್ ಕಂಟೈನ್ಡ್ ಇನ್ 6 × 10⁸ ಎಲೆಕ್ಟ್ರಾನ್ಸ್ ಅನ್ನೋದು ಆನ್ಸರ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಕ್ವಶನ್ಗೆ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಯೂನಿಟ್ಸ್ ಕುಡ್ ಬಿ ಯೂಸ್ ಟು ಮೆಜರ್ ಎಲೆಕ್ಟ್ರಿಕ್ ಚಾರ್ಜ್? ಎಲೆಕ್ಟ್ರಿಕ್ ಚಾರ್ಜನ್ನು ಮೆಜರ್ ಮಾಡೋಕ್ಕೆ ಯಾವ ಯೂನಿಟನ್ನು ಯೂಸ್ ಮಾಡ್ತಾರೆ ಅಂತ. ಸೊ ದಟ್ ಇಸ್ ನಥಿಂಗ್ ಬಟ್ SI ಯೂನಿಟ್. ಓಕೆ, ಸೊ ವಾಟ್ ಇಸ್ ದ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಅಂತ ಕೇಳಿದ್ದಾರೆ ಅಷ್ಟೇ. ಸೊ ಈ ಎಲೆಕ್ಟ್ರಿಕ್ ಚಾರ್ಜಿನ SI ಯೂನಿಟ್ ಈಸ್ ನಥಿಂಗ್ ಬಟ್ ಕೂಲಮ್ ಅಲ್ವಾ. ಸೊ ದಟ್ ಇಸ್ ವೆರಿ ಸಿಂಪಲ್, ಡೈರೆಕ್ಟ್ ಕ್ವಶನ್ಸ್ ಇದೆ. ಥರ್ಡ್ ಕ್ವಶನ್ಗೆ ಹೋಗೋಣ. ವಿಚ್ ಯೂನಿಟ್ ಕುಡ್ ಬಿ ಯೂಸ್ ಟು ಮೆಷರ್ ಕರೆಂಟ್? ಕರೆಂಟಿನ ಯೂನಿಟ್ ಏನು ಅಂತ ಕೇಳಿದ್ದಾರೆ, SI ಯೂನಿಟ್. ಸೊ ಯೂನಿಟ್ ಆಫ್ ಕರೆಂಟ್, ಎಲೆಕ್ಟ್ರಿಕ್ ಕರೆಂಟಿನ ಯೂನಿಟ್ ಯಾವುದು ಅಂತ. ಇದು ಕೂಡ ಈಸಿ ಇದೆ,
What is the unit of electric current? That is ampere. This much of amps of current ಅಂತ ಹೇಳ್ತೀವಲ್ಲ, ಹಾಗೆ ampere is the SI unit of electric current. Next, fourth question ನೋಡೋಣ. The work done in moving a unit charge across 2 points in an electric circuit is a measure of. ಇಲ್ಲೊಂದು ಡೆಫಿನೇಷನ್ ಅನ್ನೇ ಕ್ವಶನ್ ಅನ್ನ ಕನ್ವರ್ಟ್ ಮಾಡಿದ್ದಾರೆ. ಏನು? ವರ್ಕ್ ಡನ್ ಇನ್ ಮೂವಿಂಗ್ ಎ ಯೂನಿಟ್ ಚಾರ್ಜ್. ಓಕೆ, ಸೊ ಒಂದು 2 ಪಾಯಿಂಟ್ಗಳ ನಡುವೆ ಚಾರ್ಜನ್ನು, ಕ್ಯೂ ಅಮೌಂಟ್ ಆಫ್ ಚಾರ್ಜನ್ನು ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟ್ಗೆ ಮೂವ್ ಮಾಡೋದಕ್ಕೆ ಎಷ್ಟು ವರ್ಕ್ ಡನ್ ಆಗುತ್ತೋ, ಓಕೆ, ಆ ವರ್ಕ್ ಡನ್ ಅನ್ನು ಮೆಷರ್ ಮಾಡೋದು ಏನು ಅಂತ. ಓಕೆ, ಇಟ್ ಈಸ್ ನಥಿಂಗ್ ಬಟ್ ದಿ ಪೊಟೆನ್ಷಿಯಲ್ ಡಿಫರೆನ್ಸ್. ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ದ ಆನ್ಸರ್. ಅಂದರೆ ದಿಸ್ ಇಸ್ ದ ಡೆಫಿನೇಷನ್ ಫಾರ್ ಪೊಟೆನ್ಷಿಯಲ್ ಡಿಫರೆನ್ಸ್. ಅದನ್ನು ನೀವು ಉಲ್ಟಾ ಕೇಳಿದ್ದಾರೆ ಇಲ್ಲಿ. ಓಕೆ, ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದ್ರೆ ಏನು? ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಚಾರ್ಜ್ಗಳನ್ನು ಮೂವ್ ಮಾಡೋದಕ್ಕೆ ಎಷ್ಟು ವರ್ಕ್ ಆಗಬೇಕಲ್ಲ ಅಷ್ಟು ವರ್ಕನ್ನು ಮಾಡೋದಕ್ಕೆ ಬೇಕಾದಂತಹ ಡಿಫರೆನ್ಸನ್ನು ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಕರಿತೀವಿ. ದಟ್ ಈಸ್ ದ ಆನ್ಸರ್. ಓಕೆ, ಸೊ ಫಿಫ್ತ್ ಕ್ವಶನ್ಗೆ ಹೋಗೋಣ. ದ ಡಿವೈಸ್ ಯೂಸ್ಡ್ ಫಾರ್ ಮೆಷರಿಂಗ್ ಪೊಟೆನ್ಷಿಯಲ್ ಡಿಫರೆನ್ಸ್ ಈಸ್ ನೋನ್ ಆಸ್. ಓಕೆ, ಒಂದು ಸರ್ಕ್ಯೂಟಲ್ಲಿ ಎಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಇದೆ ಅಂತ ಮೆಷರ್ ಮಾಡೋದಕ್ಕೆ ಯಾವ ಡಿವೈಸನ್ನು ಯೂಸ್ ಮಾಡ್ತೀವಿ ಅಂತ. ಸೊ ದ ಡಿವೈಸ್ ಯೂಸ್ಡ್ ಈಸ್ ವೋಲ್ಟ್ ಮೀಟರ್. ಓಕೆ, ಸೊ ವೋಲ್ಟ್ ಮೀಟರ್ ಇಸ್ ದ ಡಿವೈಸ್. ನೋಡಿ, ಇಲ್ಲಿ ಏನು ತಿಳ್ಕೊಬೇಕು ಅಂದರೆ, ಈ 4 ಕ್ವಶನನ್ನು ನೀವು ನೋಡಿದಾಗ ಇಲ್ಲಿ ಸೆಕೆಂಡ್ ಆ್ಯಂಡ್ ಥರ್ಡ್ ಕ್ವಶನ್ ಏನು ಕೇಳಿದ್ದಾರೆ ನೋಡಿ, ಯೂನಿಟ್ ಕೇಳಿದರೆ, ಇಲ್ಲೂ ಕೂಡ ಯೂನಿಟ್ ಕೇಳಿದ್ದಾರೆ. ಓಕೆ, ಸೊ ಯೂನಿಟ್ಗಳಲ್ಲೆಲ್ಲ ಒಂದು ಲಿಸ್ಟ್ ಮಾಡ್ಕೊಳ್ಳಿ ನೀವು, ಎಕ್ಸಾಮ್ಗೆ ಹೆಲ್ಪ್ ಆಗ್ತದೆ. ಓಕೆ, ಸೊ ಯೂನಿಟ್, SI ಯೂನಿಟ್ ಆಫ್ ಏನು ಎಲೆಕ್ಟ್ರಿಕ್ ಚಾರ್ಜ್, SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, SI ಯೂನಿಟ್ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸ್, ಎಲ್ಲದರದ್ದು ಕೂಡ ಯೂನಿಟ್ದು ಒಂದು ಲಿಸ್ಟ್ ಔಟ್ ಮಾಡ್ಕೊಳ್ಳಿ. ಒಂದು ಟ್ಯಾಬ್ಲರ್ ಕಾಲಮ್ ಮಾಡಿಕೊಂಡು ಒಂದು ಕಡೆಗೆ ಬರ್ಕೊಳ್ಳಿ. ಅದನ್ನು ಅವಾಗ ಪ್ರಾಕ್ಟೀಸ್ ಮಾಡ್ತಾ ಇರಿ. ಮ್ಯಾಕ್ಸಿಮಮ್ ಕ್ವಶನ್ಸು ಇದರಲ್ಲೂ ಕೇಳೋ ಚಾನ್ಸಸ್ ಇರೋದ್ರಿಂದ, ಡೈರೆಕ್ಟ್ ಕ್ವಶನ್ಸ್ ಇರೋದ್ರಿಂದ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಅದೊಂದು ಲಿಸ್ಟ್ ಮಾಡಿಕೊಂಡು ಓದ್ಕೋಬೇಕು. ಓಕೆ, ಇದಾದಮೇಲೆ ಇದು ಈ ಕ್ವಶನ್ ನೋಡಿದ್ರೆ ನಮ್ಗೆ ಏನು ಅನಿಸುತ್ತೆ, ಡೆಫಿನೇಷನ್ಗಳನ್ನು ಕರೆಕ್ಟಾಗಿ ನೋಡ್ಕೋಬೇಕು ಅಂತ. ಓಕೆ, ಅದಕ್ಕೆ ನಾನು ಹೇಳ್ತೀನಿ 1 ಮಾರ್ಕ್ ಕ್ವಶನ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. MCQ ಅಟೆಂಡ್ ಮಾಡಬೇಕಂದ್ರೆ ಬೇರೆ ಬೇರೆ ಸ್ಟ್ರಾಟಜಿಗಳಲ್ಲಿ ಅದು ಕೂಡ ಒಂದು ಸ್ಟ್ರಾಟಜಿ. 1 ಮಾರ್ಕ್ ಕ್ವಶನನ್ನು ನೋಟ್ ಮಾಡ್ಕೋಬೇಕು. ನೋಡಿ, ಡೆಫಿನೇಷನ್ ತಿಳ್ಕೊಂಡ್ರಿ. ಫಾರ್ ಎಕ್ಸಾಂಪಲ್, ಡೆಫಿನೇಷನ್ ಎಲ್ಲ ಲಿಸ್ಟಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಇಂದು ಒಂದು ಲಿಸ್ಟಲ್ಲಿ ಇದ್ದರೆ, ಈ ಪೊಟೆನ್ಷಿಯಲ್ ಡಿಫರೆನ್ಸ್ ಇಂದ ಏನಂತ ಗೊತ್ತಿರ್ತದೆ, ಅವಾಗ ನೀವು ಈಸಿಯಾಗಿ ಐಡೆಂಟಿಫೈ ಮಾಡಿ ಹೇಳ್ತೀರಿ. ಓಕೆ, ಸೊ ಅದೊಂದು ಮಾಡ್ಕೊಳ್ಳಿ. ನೆಕ್ಸ್ಟ್, ಇಲ್ಲೂ ಈ 5th ಕ್ವಶನ್ ನೋಡಿದ್ರೆ ಏನು ಅನ್ಸುತ್ತೆ ನಿಮಗೆ, ಡಿವೈಸಸ್ ಬಗ್ಗೆ ಕೇಳಿದ್ದಾರೆ. ಬೇರೆ ಬೇರೆ ಡಿವೈಸಸ್ ಇದೆ. ಫಾರ್ ಎಕ್ಸಾಂಪಲ್, ಅಮ್ಮೀಟರ್, ಗ್ಯಾಲ್ವಾನೋಮೀಟರ್, ವೋಲ್ಟ್ ಮೀಟರ್, ಇದು ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟಲ್ಲೂ ಬರ್ತದೆ. ಸೊ ಹಾಗಾಗಿ ಡಿವೈಸ್ಗಳು ಅದ್ರದ್ದು ಫಂಕ್ಷನ್ ಏನು ಅಂತ ನೀವೇನು ಮಾಡಬೇಕು, ಇಲ್ಲಿ ಒಂದು ಲಿಸ್ಟ್ ಮಾಡ್ಕೋಬೇಕು. ಒಂದು ಟ್ಯಾಬ್ಲರ್ ಕಾಲಮ್ ಮಾಡಿಕೊಂಡು ಲಿಸ್ಟ್ ಮಾಡ್ಕೊಂಡು ನೋಟ್ಸ್ ಮಾಡ್ಕೊಳ್ಳಿ. ದೆನ್ ಇಟ್ ವಿಲ್ ಬಿ ಈಸಿ ಫಾರ್ ಯು ಅಟೆಂಡ್ ದಿ ಕ್ವಶನ್ಸ್. 6th ಕ್ವಶನ್ಗೆ ಹೋಗೋಣ. ಇಲ್ಲೂ ಕೂಡ ಯೂನಿಟ್ ಮೇಲೆ ಇದೆ ನೋಡಿ ಕ್ವಶನ್. ದ ಯೂನಿಟ್ ಫಾರ್ ಮೆಷರಿಂಗ್ ಪೊಟೆನ್ಷಿಯಲ್ ಡಿಫರೆನ್ಸ್. ಪೊಟೆನ್ಷಿಯಲ್ ಡಿಫರೆನ್ಸ್ನ ನಾವು ವೋಲ್ಟ್ಗಳಿಂದ ಮೆಷರ್ ಮಾಡ್ತೀವಿ. ಓಕೆ, ದಟ್ ಈಸ್ ದ SI ಯೂನಿಟ್ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸ್. 7th ಕ್ವಶನ್ಗೆ ಹೋಗೋಣ. ವಿಚ್ ಸ್ಟೇಟ್ಮೆಂಟ್ ಆರ್ ಸ್ಟೇಟ್ಮೆಂಟ್ಸ್ ಈಸ್ ಆರ್ ಕರೆಕ್ಟ್. ಇಲ್ಲಿ ಕೆಳಗೆ ನಾವು ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಅಂತ ಕೇಳಿದ್ದಾರೆ. ಓಕೆ, ಸೊ ಯಾವ ಸ್ಟೇಟ್ಮೆಂಟ್ ನೋಡೋಣ, ಒಂದೊಂದೇ ಸ್ಟೇಟ್ಮೆಂಟ್ ನೋಡ್ತಾ ಹೋಗೋಣ. ಆನ್ ಅಮ್ಮೀಟರ್ ಈಸ್ ಕನೆಕ್ಟೆಡ್ ಇನ್ ಸೀರೀಸ್ ಬೋತ್ ಇನ್ ಎ ಸರ್ಕ್ಯೂಟ್, series in a circuit, and a voltmeter is connected in parallel. An ammeter has high resistance, a voltmeter has low resistance ಅಂತ. ಸೊ ಈ ಕ್ವಶನ್ಗೆ ಅಟೆಂಡ್ ಮಾಡಬೇಕಂದ್ರೆ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಅಮ್ಮೀಟರ್, ವೋಲ್ಟ್ ಮೀಟರ್ ಎಲ್ಲೆಲ್ಲಿದೆ ಕಾನ್ಸೆಪ್ಟ್ಗಳನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಈ ಸೀರೀಸ್ ಸರ್ಕ್ಯೂಟು, ಪ್ಯಾರಲಲ್ ಸರ್ಕ್ಯೂಟ್ ಎಲ್ಲ ಕರೆಕ್ಟಾಗಿ ನೋಡಿಕೊಂಡ್ರೆ ಈ ಒಂದು ಸ್ಟೇಟ್ಮೆಂಟಿಗೆ ಆನ್ಸರ್ ಮಾಡ್ಬೋದು. ಅಂದರೆ ಇಲ್ಲಿ ತುಂಬ ಟ್ರಿಕ್ಕಿ ಇದೆ ನೋಡಿ. ಆ್ಯಕ್ಚುಲಿ 2 ಡಿವೈಸ್ ಇದೆ ಅಲ್ವಾ, ಒಂದು ಇದರಲ್ಲಿ ಕೊಟ್ಟಿರೋದು, ಒಂದು ಅಮ್ಮೀಟರ್ ಇದೆ ಅಲ್ವಾ, ಇನ್ನೊಂದು ವೋಲ್ಟ್ ಮೀಟರ್ ಇದೆ. ಅಮ್ಮೀಟರ್ನ ರೆಸಿಸ್ಟೆನ್ಸ್ ಎಷ್ಟಿದೆ ಅನ್ನೋದು ಇಂಪಾರ್ಟೆಂಟ್. ಅಮ್ಮೀಟರ್ನ ರೆಸಿಸ್ಟೆನ್ಸು ಲೋ ಇರುತ್ತೆ. ಇಟ್ ಈಸ್ ಅ ಲೋ ರೆಸಿಸ್ಟೆನ್ಸ್ ಡಿವೈಸ್ ಅಂತ ಹೇಳ್ತೀವಿ ನಾವು. ಆ್ಯಂಡ್ ವಾಟ್ ಅಬೌಟ್ ವೋಲ್ಟ್ ಮೀಟರ್? ಅದಕ್ಕೆ ಅಪೋಸಿಟ್, ವೋಲ್ಟ್ ಮೀಟರ್ ಈಸ್ ಹೈ ರೆಸಿಸ್ಟೆನ್ಸ್ ಡಿವೈಸ್. ಹೈ ರೆಸಿಸ್ಟೆನ್ಸ್ ಡಿವೈಸ್. ಸೊ ಇದು ಲೋ ರೆಸಿಸ್ಟೆನ್ಸ್ ಇರುತ್ತೆ. ಅಮ್ಮೀಟರನ್ನು ಯಾವಾಗಲೂ ಸೀರೀಸಲ್ಲಿ ಕನೆಕ್ಟ್ ಮಾಡಿರ್ತಾರೆ. ಓಕೆ, ವೋಲ್ಟ್ ಮೀಟರನ್ನು ಯಾವಾಗಲೂ ಪ್ಯಾರಲಲ್ಲಿ ಕನೆಕ್ಟ್ ಮಾಡಬೇಕಾಗುತ್ತೆ. ಅದಕ್ಕೆ ಹೈ ರೆಸಿಸ್ಟೆನ್ಸ್ ಇರೋದ್ರಿಂದ. ಇದು ಲೋ ರೆಸಿಸ್ಟೆನ್ಸ್ ಇದೆ, ಹಾಗಾಗಿ ಅದನ್ನ ಯಾವಾಗಲೂ ಕೂಡ ಸೀರೀಸಲ್ಲಿ ಕನೆಕ್ಟ್ ಮಾಡ್ತೀವಿ. ಇದು ನೆನಪಿರಬೇಕು. ಓಕೆ, ಜೊತೆಗೆ ಇಲ್ಲಿ ಈ ಕಾನ್ಸೆಪ್ಟನ್ನು ಇಟ್ಕೊಂಡು ನಾವು ಕ್ವಶನ್ ಆನ್ಸರ್ ಮಾಡೋದಾದ್ರೆ, ಆನ್ ಅಮ್ಮೀಟರ್ ಈಸ್ ಕನೆಕ್ಟೆಡ್ ಇನ್ ಸೀರೀಸ್ ಅಂತ ಹೇಳಿದ್ದಾರೆ. ಓಕೆ, ನನಗೆ ಹೇಳಿದ್ದೀನಿ ಅಮ್ಮೀಟರ್ನ ಎದ್ರಲ್ಲಿ ಕನೆಕ್ಟ್ ಮಾಡ್ತೀವಿ, ಸೀರೀಸಲ್ಲಿ ಕನೆಕ್ಟ್ ಮಾಡ್ತೀವಿ ಅಂತ. ಇಲ್ಲಿ ಕರೆಕ್ಟ್ ಇದೆ ಡೆಫಿನೇಷನ್ ಇನ್ ಎ ಸರ್ಕ್ಯೂಟ್. ಅಂಡ್ ವೋಲ್ಟ್ ಮೀಟರ್ ಇಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಅಂತ ಹೇಳಿದ್ದಾರೆ. ವೋಲ್ಟ್ ಮೀಟರ್ ಎದ್ರಲ್ಲಿ ಕನೆಕ್ಟ್ ಆಗಿದೆ, ಪ್ಯಾರಲಲ್ ಕನೆಕ್ಟ್ ಆಗಿದೆ ಅಂತ ಹೇಳಿದ್ದೀನಿ. ಸೊ ಇಲ್ಲಿ ಕೇಳಿರೋದು ಕರೆಕ್ಟ್ ಸ್ಟೇಟ್ಮೆಂಟ್. ಫಸ್ಟ್ಗೆ ಸಿಕ್ಬಿಡ್ತು ನಮಗೆ ಕರೆಕ್ಟ್ ಸ್ಟೇಟ್ಮೆಂಟ್. ಅದ್ರಲ್ಲಿ ಆಪ್ಷನ್ಸ್ ನೋಡಿ, 1 2 3 ಕರೆಕ್ಟಾ, 1 2 ಕರೆಕ್ಟಾ, 2 3 ಕರೆಕ್ಟಾ, 1 ಕರೆಕ್ಟಾ ಅಂತ. ಅಂದರೆ ದೇರ್ ಇಸ್ ಅ ಪಾಸಿಬಿಲಿಟಿ ಆಫ್ ಮೋರ್ ದೆನ್ 1 ಕರೆಕ್ಟ್ ಆಪ್ಷನ್ಸ್ ಅಲ್ವಾ. ಸೊ ಸ್ಟೇಟ್ಮೆಂಟಲ್ಲಿ ಇಲ್ಲಿ ನೋಡೋಣ, ಎರಡನೇ ನೋಡಿ, ಅನ್ ಅಮ್ಮೀಟರ್ ಆಸ್ ಹೈ ರೆಸಿಸ್ಟೆನ್ಸ್ ಅಂತಿದೆ ಎರಡನೇ ಸ್ಟೇಟ್ಮೆಂಟ್.
ನಾನೇನು ಹೇಳಿದ್ದೀನಿ, ಅಮ್ಮೀಟರ್ಗೆ ಲೋ ರೆಸಿಸ್ಟೆನ್ಸ್ ಇದೆ ಅಂತ ಹೇಳ್ತೀನಿ. ಹಾಗಾದ್ರೆ ಇದು ಕರೆಕ್ಟ್ ಅಲ್ಲ, ಇನ್ಕರೆಕ್ಟ್ ಆಪ್ಷನ್, ಇದು ಬೇಡ ನಮಗೆ. ವೋಲ್ಟ್ ಮೀಟರ್ ಹ್ಯಾಸ್ ಲೋ ರೆಸಿಸ್ಟೆನ್ಸ್ ಅಂತಿದೆ, ವೋಲ್ಟ್ ಮೀಟರ್ಗೆ ಏನಿದೆ ಹೈ ರೆಸಿಸ್ಟೆನ್ಸ್ ಇರುತ್ತೆ. ಹಾಗಾಗಿ ಇದು ರಾಂಗ್ ಆಗುತ್ತೆ, ಇನ್ಕರೆಕ್ಟ್ ಆಪ್ಷನ್ ಆಗುತ್ತೆ. ಕರೆಕ್ಟ್ ಆಪ್ಷನ್ ಈಸ್ 1. ಓಕೆ, ಹಾಗಾದರೆ ಆನ್ಸರ್ ವಿಲ್ ಬಿ D1 ಅಂತ, ಅಂದರೆ D1 ಅಂತ ಹೇಳುತ್ತೆ. ಹಾಗಾಗಿ ಡಿ ಇಸ್ ದ ರೈಟ್ ಆನ್ಸರ್. ಕೆಲವು ಸರಿ ಈ ಥರದ ಕ್ವಶನ್ಸನ್ನು ಅಂದರೆ 3 ಇಂದ 4 ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಇದರಲ್ಲಿ ರೈಟ್ ಆರ್ ರಾಂಗ್ ಸ್ಟೇಟ್ಮೆಂಟ್ ಅಂತ ಕೇಳ್ತಾರೆ. ಕೆಲವು ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಆಗ್ತಾರೆ. ಏನಂದರೆ ಇಲ್ಲಿ 1, 2, 3 ಅಥವಾ ಇನ್ನೊಂದು ಯಾವುದೋ ಆಪ್ಷನ್ ಇತ್ತು ಅಂತ ತಿಳ್ಕೊಳ್ಳಿ, 4ನೇ ಆಪ್ಷನ್ ಯಾವುದೋ ಒಂದಿತ್ತು, ಸಮಥಿಂಗ್ ಬರೆದಿದ್ದಾರೆ ಇಲ್ಲಿ ಕೊಟ್ಟಿದ್ದಾರೆ. ಈ 4 ಆಪ್ಷನಲ್ಲಿ ನೀವೇನು ಮಾಡ್ತೀರಿ, ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 1 ಅಂತಂದರೆ ಅಲ್ಲಿ ನೀವು OMR ಅಲ್ಲಿ ಎಗೆ ಟಿಕ್ ಆಗಿ ಬಂದುಬಿಡ್ತೀರಿ, ರೌಂಡ್ ಅಪ್ ಮಾಡಿ ಬರ್ತೀರಿ. ಆ್ಯಕ್ಚುಲಿ ಇಲ್ಲೆಲ್ಲ ಆಪ್ಷನ್ಸನ್ನು ನೋಡಿಕೊಂಡು, ಸ್ಟೇಟ್ಮೆಂಟ್ಗಳನ್ನು ನೋಡಿಕೊಂಡು ರೈಟ್ ಆರ್ ರಾಂಗ್ ಅಂತ ಇಲ್ಲಿ ABCD ಆಪ್ಷನಲ್ಲಿ ಟಿಕ್ ಮಾಡ್ಕೋಬೇಕು ನೀವು. ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಇದೇ ಥರ ಮಾಡ್ತಾರೆ, ಕನ್ಫ್ಯೂಸ್ ಆಗಿಬಿಟ್ಟು ಇದು ಒಂದೇ ರೈಟ್ ಅಲ್ವಾ, ಇಲ್ಲೂ ಕೂಡ ಎ ಅಂತ ಮಾರ್ಕ್ ಮಾಡಿ ಬಂದುಬಿಡ್ತಾರೆ. ABCD 4 ಇರ್ತದಲ್ಲ, ಎನಲ್ಲಿ ಮಾರ್ಕ್ ಮಾಡಿ ಬರ್ತಾರೆ. ಆದರೆ ಆಪ್ಷನ್ ಎ ಏನಿದೆ ನೋಡಿ, 1, 2, 3 3 ರೈಟ್ ಅಂತ ಹೇಳ್ತಾರೆ ಅವರು. ಓಕೆ, ನಮಗೆ ರೈಟ್ ಆಗಿರೋದು ಯಾವುದು ಡಿ ಮಾತ್ರ. ಹಾಗಾಗಿ ಡಿ ಅಂದರೆ 1 ಮಾತ್ರ, ಅದು 1 ಎಲ್ಲಿ ಇಂಡಿಕೇಟ್ ಮಾಡಿದೆ, ಡಿನಲ್ಲಿ ಇಂಡಿಕೇಟ್ ಮಾಡಿದೆ. ಹಾಗಾಗಿ ನಾವು ಆಪ್ಷನ್ ಡಿಗೆ ಹೋಗಬೇಕು. ಯು ಶುಡ್ ಬಿ ವೆರಿ ಕೇರ್ಫುಲ್ ಅಬೌಟ್ ಅಟೆಂಡಿಂಗ್ ದಿಸ್ ಟೈಪ್ ಆಫ್ ಕ್ವಶನ್ಸ್. 8th ಕ್ವಶನ್ಗೆ ಹೋಗೋಣ. ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ 3 ohm resistor is 6 volts. The current following in the resistor will be. Okay, so ಇದು ನ್ಯೂಮರಿಕಲ್ ಬೇಸ್ಡ್ ಕ್ವಶನ್. ಇಟ್ ಇಸ್ ವೆರಿ ಸಿಂಪಲ್. ನೋಡಿ ಏನಿದೆ, ಪೊಟೆನ್ಷಿಯಲ್ ಡಿಫರೆನ್ಸ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ, 6 volts ಕೊಟ್ಟಿದ್ದಾರೆ. ಓಕೆ, ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ V is equal to 6 volts. ಮತ್ತೇನು ಕೊಟ್ಟಿದ್ದಾರೆ ನೋಡಿ, 3 ohms ಇದೆ. ಓಮ್ ಇಸ್ ನಥಿಂಗ್ ಬಟ್ ದ SI ಯೂನಿಟ್ ಆಫ್ ರೆಸಿಸ್ಟೆನ್ಸ್. ಓಕೆ, ಅಂದರೆ ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ. R is equal to 3 ohms ಕೊಟ್ಟಿದ್ದಾರೆ ಅಲ್ವಾ. ಇನ್ನೇನು ಕೊಟ್ಟಿದ್ದಾರೆ, ದ ಕರೆಂಟ್ ಫ್ಲೋಯಿಂಗ್ ಇನ್ ದ ರೆಸಿಸ್ಟರ್ ವಿಲ್ ಬಿ, ಅಂದರೆ ಕರೆಂಟನ್ನು ಕೇಳಿದ್ರು ಎಷ್ಟಿದೆ ಅಂತ, ಐ ವ್ಯಾಲ್ಯೂ ಎಷ್ಟು ಅಂತ ಕೇಳಿದ್ರು. ಓಕೆ, ಸೊ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ವಾಟ್ ಯು ನೀಡ್ ಟು ಕ್ಯಾಲ್ಕುಲೇಟ್, ಐ ವ್ಯಾಲ್ಯೂ. ಐ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಇಲ್ಲಿ ನಾವು ಓಮ್ಸ್ ಲಾನ ಅಪ್ಲೈ ಮಾಡ್ಕೋಬೇಕಾಗ್ತದೆ. ಓಕೆ, ಯಾವುದೇ ಒಂದು ನ್ಯೂಮರಿಕಲ್ ಬೇಸ್ಡ್ ಕ್ವಶನ್ ಕೊಟ್ಟಾಗ ಕೊಟ್ಟಿರುವಂಥ ಡೇಟಾ ಏನಿದೆ, ವಿ ಆರ್ ಈ ಥರ ಏನೇನು ಕೊಟ್ಟಿರ್ತಾರೆ ಅದನ್ನೆಲ್ಲ ಬರ್ಕೊಂಡ್ರೆ, ಈ ಇಷ್ಟು ವೇರಿಯೇಬಲ್ಸ್ ಇದೆಯಲ್ಲ, ಇಷ್ಟು ವೇರಿಯೇಬಲ್ಸಲ್ಲಿ ಯಾವ್ದು ಕೇಳಿದರೆ ಇದನ್ನು ಕಂಡುಹಿಡಿಯೋದಕ್ಕೆ ಯಾವ ಫಾರ್ಮುಲಾ ಅಪ್ಲೈ ಆಗುತ್ತೆ ಅಂತ ಎಲೆಕ್ಟ್ರಿಸಿಟಿ ಚಾಪ್ಟರ್ ಎಲ್ಲ ಫಾರ್ಮುಲಾಗಳನ್ನು ನೆನ್ಪಿಟ್ಕೋಬೇಕು. ಯಾವ ಫಾರ್ಮುಲಲ್ಲಿ ಅಪ್ಲೈ ಆಗುತ್ತೆ ಅಂತ ಥಿಂಕ್ ಮಾಡಿ ಅದನ್ನ ಇಲ್ಲಿ ಅಪ್ಲೈ ಮಾಡ್ಕೋಬೇಕು. ನೋಡಿ, ಇಲ್ಲಿ ಓಮ್ಸ್ ಲಾಗೆ ಸಂಬಂಧಿಸಿದೆ. ಕರೆಂಟನ್ನು ಕಂಡುಹಿಡಿಯೋದಕ್ಕೆ ಓಮ್ಸ್ ಲಾ ನಮಗೆ ಹೆಲ್ಪ್ ಆಗ್ತದೆ. ಓಮ್ಸ್ ಲಾ ಏನು ಹೇಳುತ್ತೆ, ವಿ ಇಸ್ ಈಕ್ವಲ್ ಟು ಐ ಆರ್ ಅಂತ ಹೇಳುತ್ತೆ, ಐ ಇಂಟು ಆರ್. ಓಕೆ, ವಾಟ್ ದೇ ಹ್ಯಾವ್ ಆಸ್ಕ್ಡ್ ಫಾರ್, ದೇ ಹ್ಯಾವ್ ಆಸ್ಕ್ಡ್ ಫಾರ್ ಐ. ಸೊ ವಾಟ್ ಐ ಏನಾಗ್ತದೆ ಅವಾಗ, ಐ ಇಸ್ ಈಕ್ವಲ್ ಟು ವಿ ಬೈ ಆರ್ ಆಗುತ್ತೆ. ಈಗ ನಮಗೆ ಸಿಂಪಲ್ ನೋಡಿ, ವಿ ವ್ಯಾಲ್ಯೂ ಸಿಕ್ಕಿದೆ 6 ಇದೆ. ಓಕೆ, ಆರ್ಗೆ ಎಷ್ಟಿದೆ 3 ಇದೆ. ಸೊ ವಿ ವ್ಯಾಲ್ಯೂ 6 ಸಬ್ಸ್ಟಿಟ್ಯೂಟ್ ಮಾಡೋಣ, ಆರ್ ವ್ಯಾಲ್ಯೂ ಎಷ್ಟಿದೆ 3 ಇದೆ. ಸೊ ಎರಡು ಸೇರಿದ್ರೆ ಅಂದರೆ ನಾವು 6/3 ಇಸ್ ಈಕ್ವಲ್ ಟು, ದಟ್ ಈಸ್ 3 1s are 3 2s are, ದಟ್ ಈಸ್ 2/1 ಆಗುತ್ತೆ. 2/1 ಇಸ್ ನಥಿಂಗ್ ಬಟ್ 2 ಅಲ್ವಾ. ಸೊ ವಾಟ್ ಈಸ್ ದಿಸ್, ದಿಸ್ ಇಸ್ ದ ಐ ವ್ಯಾಲ್ಯೂ. ಐ ಅಂದರೆ ಕರೆಂಟನ್ನು ಯಾವುದ್ರಲ್ಲಿ ಮೆಷರ್ ಮಾಡ್ತೀವಿ, ಆಂಪಿಯರ್ಸಲ್ಲಿ. ಸೊ ವಿ ಗಾಟ್ ದ ಆನ್ಸರ್. ಐ ವ್ಯಾಲ್ಯೂ ಎಷ್ಟು ಬಂತು ಈಗ, 2 amps ಬಂದಿದೆ. 2 amps, ಐ ಇಸ್ ಈಕ್ವಲ್ ಟು 2A ಎಲ್ಲಿದೆ ನೋಡಿ, ಸಿ, ದಟ್ ಈಸ್ 2A, ವೇರ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಈ ರೀತಿ ಅಂದರೆ ಯಾವುದೋ ಒಂದು ನ್ಯೂಮರಿಕಲ್ ಬೇಸ್ಡ್ ಕ್ವಶನ್ ಕೊಟ್ಟಾಗ ಗಿವನ್ ಬರ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ನಿಮಗೆ ಸ್ಪೇಸ್ ಫಾರ್ ರಫ್ ವರ್ಕ್ ಅಂತ ಕೊಟ್ಟಿರ್ತಾರೆ ಕ್ವಶನ್ ಪೇಪರಲ್ಲಿ. ಅಲ್ಲೇನು ಮಾಡ್ತೀರಿ, ಕ್ವಶನನ್ನು ಸಿಂಪಲ್ ಆಗಿ ಗಿವನ್ ವ್ಯಾಲ್ಯೂಸ್ ಬರ್ಕೊಳ್ಳಿ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ನ ಕಂಡುಹಿಡಿದ್ಬಿಟ್ಟು ಬರೀಬೇಕಾಗ್ತದೆ. ಓಕೆ, ಸೊ ಫಾರ್ಮುಲಾಗಳು ತುಂಬ ಇಂಪಾರ್ಟೆಂಟ್. ಇಲ್ಲಿ ಎಲೆಕ್ಟ್ರಿಸಿಟಿ ಚಾಪ್ಟರ್ಲಿ ಬರೋ ಎಲ್ಲ ಫಾರ್ಮುಲಾಗಳನ್ನು ನೀವೇನು ಮಾಡಬೇಕು, ಒಂದು ಕಡೆಗೆ ಬರೆದಿಟ್ಕೊಂಡ್ರೆ ಇಟ್ ವಿಲ್ ಹೆಲ್ಪ್. ಓಕೆ, ನಿಮಗೆ ಮತ್ತಷ್ಟು ಹೆಲ್ಪ್ ಬೇಕು ಅಂದರೆ ನಮ್ಮದು ಟೆಲಿಗ್ರಾಮ್ನಲ್ಲಿ ಒಂದು ಚಾನಲ್ ಇದೆ, ಆನ್ಲೈನ್ ಗುರುಕುಲ ಅಂತೇಳಿ, ನೀವು ಇದಕ್ಕೆ ಜಾಯ್ನ್ ಆಗ್ಬೋದು. ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕನ್ನು ಕೊಟ್ಟಿರ್ತೀನಿ, ತಪ್ಪದೇ ಜಾಯ್ನ್ ಆಗಿ. ಅಲ್ಲಿ ನಾವು ಜಾಸ್ತಿ ಸ್ಟಡಿ ಮೆಟೀರಿಯಲ್ಸನ್ನು, MCQಗಳನ್ನು, ನಾವಿಲ್ಲಿ 40 ಕ್ವಶನನ್ನು ಪ್ರಾಕ್ಟೀಸ್ ಮಾಡ್ತಿದ್ವಲ್ವಾ, ಅದರಲ್ಲಿ 40ಕ್ಕಿಂತ ಹೆಚ್ಚು ಕ್ವಶನ್ಸನ್ನು, ಈ ಕ್ವಶನ್ಸನ್ನು ಬಿಟ್ಟು ಬೇರೆ MCQಗಳನ್ನು ನಾನು ಅಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. ಸೊ ದಟ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು. ಓಕೆ, ಡೋಂಟ್ ಫರ್ಗೆಟ್ ಟು ಜಾಯ್ನ್ ಅವರ್ ಟೆಲಿಗ್ರಾಮ್ ಚಾನಲ್ ಆನ್ಲೈನ್ ಗುರುಕುಲ. 9th ಕ್ವಶನ್ಗೆ ಹೋಗೋಣ. ಇದು ಕೂಡ ನ್ಯೂಮರಿಕಲ್ ಬೇಸ್ಡ್. ವೆನ್ ಎ 4 ohm resistor is connected across the terminals of 12 volt battery, the number of coulombs passing through the resistor per second is ಅಂತಿದೆ. ಓಕೆ, ಸೊ ಏನು ಕೇಳಿದ್ರೆ ನೋಡಿ, ವೆನ್ ಎ 4 ohm resistor, ನೋಡಿ ಇಲ್ಲಿ ಓಮ್ಸ್ ಅಂದರೆ ಅದು ರೆಸಿಸ್ಟರ್ ವ್ಯಾಲ್ಯೂನೇ ಅಲ್ವಾ. ಸೊ ರೆಸಿಸ್ಟೆನ್ಸ್ ವ್ಯಾಲ್ಯೂ ಆರ್ ಅಂತ ಬರ್ಕೊಂಡ್ಬಿಡೋಣ. ಆರ್ ಎಷ್ಟು ಕೊಟ್ಟಿದ್ದಾರೆ, 4 ohms ಕೊಟ್ಟಿದ್ದಾರೆ. ಇನ್ the resistor is connected across the terminals of 12 volt battery. ವೋಲ್ಟ್ ಅಂದರೆ ಪೊಟೆನ್ಷಿಯಲ್ ಡಿಫರೆನ್ಸ್, ದಟ್ ಈಸ್ ವಿ ಇಸ್ ಈಕ್ವಲ್ ಟು 12V ಅಂತ ಕೊಟ್ಟಿದ್ದಾರಲ್ವಾ. ಸೊ ಏನು ಕೇಳಿದರೆ, ದ ನಂಬರ್ ಆಫ್ ಕೂಲಮ್ಸ್ ಪಾಸಿಂಗ್ ಥ್ರೂ ದ ರೆಸಿಸ್ಟರ್. ಓಕೆ, ವಾಟ್ ಯು ಮೀನ್ ಬೈ ನಂಬರ್ ಆಫ್ ಕೂಲಮ್ಸ್, ಕೂಲಮ್ ಇಸ್ ನಥಿಂಗ್ ಬಟ್ ಚಾರ್ಜ್ ಅಲ್ವಾ. ಎಷ್ಟು ಚಾರ್ಜ್ ಫ್ಲೋ ಆಗ್ತಿದೆ ಅಂತ, ಎಷ್ಟು ಚಾರ್ಜ್ ಫ್ಲೋ ಆಗ್ತಿದೆ ಅಂತಂದರೆ ಎಷ್ಟು ಕರೆಂಟ್ ಫ್ಲೋ ಆಗ್ತಿದೆ ಅಂತ ಅರ್ಥ. ಓಕೆ, ದೇ ಹ್ಯಾವ್ ಆಸ್ಕ್ಡ್ ಫಾರ್ ಕ್ಯೂ ವ್ಯಾಲ್ಯೂ, ನಂಬರ್ ಆಫ್ ಕೂಲಮ್ಸ್ ಅಂದರೆ ಚಾರ್ಜ್ ಎಲ್ಲ ಹೇಳ್ತೀವಿ.
ಸೊ ದೇ ಹ್ಯಾವ್ ಆಸ್ಕ್ಡ್ ಫಾರ್ ಕ್ಯೂ ಇಸ್ ಈಕ್ವಲ್ ಟು ಹೌ ಮಚ್ ಅಂತ. ಸೊ ಎಲ್ಲಿ ಇನ್ನೊಂದು ಕೊಟ್ಟಿದೆ ನೋಡಿ ಇಂಪಾರ್ಟೆಂಟ್, ಎಷ್ಟೋ ಸರಿ ನಾವು ಡೀಟೇಲ್ಸ್ ಗಮನಿಸಲ್ಲ. ರೆಸಿಸ್ಟರ್ ಪರ್ ಸೆಕೆಂಡ್ ಅಂತಿದೆ. ಓಕೆ, ಪರ್ ಸೆಕೆಂಡ್ ಅಂತಂದ್ರೆ ಟೈಮ್ ಅದು. ಓಕೆ, ಟೈಮ್ ಟಿ ಇಸ್ ಈಕ್ವಲ್ ಟು ಪರ್ ಅಂತ ಕೊಟ್ಟಿದ್ದಾರೆ, 1 2 ನಂಬರ್ ಇಲ್ಲ. ಪರ್ ಸೆಕೆಂಡ್ ಅಂದ್ರೆ 1 ಸೆಕೆಂಡ್ ಅಂತ. ಓಕೆ, ಸೊ ನಾವಿಲ್ಲ ಅದನ್ನ ಬರ್ಕೊಳ್ತೀವಿ 1 ಸೆಕೆಂಡ್. ಟೈಮ್ ಟಿ ಇಸ್ ಈಕ್ವಲ್ ಟು 1 ಸೆಕೆಂಡ್. ಸೊ ವಿ ಹ್ಯಾವ್ ಗಿವನ್ 4 ವ್ಯಾಲ್ಯೂಸ್, ಆರ್ ವಿ ಟಿ 3 ಕೊಟ್ಟಿದ್ದಾರೆ. ಏನ್ ಕೇಳಿದ್ರೆ ಕ್ಯೂ ಕೇಳಿದ್ರೆ. ಓಕೆ, ಕ್ಯೂ ಕಂಡುಹಿಡಿಯೋದಕ್ಕೆ ನಂಬರ್ ಆಫ್ ಕೂಲಮ್ಸ್ ಆಫ್ ಚಾರ್ಜ್ ಕಂಡುಹಿಡಿಯೋದಕ್ಕೆ ಒಂದು ಫಾರ್ಮುಲಾ ಇದೆ. ಇದು ನೋಡಿ, ಫಾರ್ಮುಲಾಗಳು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ದೀನಿ ನಾನು. ಏನದು ಫಾರ್ಮುಲಾ? ಕ್ಯೂ ಇಸ್ ಈಕ್ವಲ್ ಟು ಐ ಟಿ, ಐ ಇಂಟು ಟಿ, ದಟ್ ಈಸ್ ದ ಫಾರ್ಮುಲಾ. ಓಕೆ, ಹಾಗಾದ್ರೆ ಕ್ಯೂ ಕಂಡುಹಿಡಿಬೇಕಾದ್ರೆ ನಮ್ಗೆ ಏನು ಬೇಕು? ಐ ಬೇಕು ಮತ್ತೆ ಟಿ ಬೇಕು. ಆದರೆ ಕೊಟ್ಟಿರೋ ವೇರಿಯೇಬಲ್ಸ್ ಅಲ್ಲಿ ಗಿವನ್ ಡಾಟಾದಲ್ಲಿ ಟಿ ಇದೆ, ಆದರೆ ಏನಿಲ್ಲ, ಐ ಇಲ್ಲ. ಸೊ ನಾವು ಐ ಕಂಡುಹಿಡಿಬೇಕು. ಈ ಹಿಂದಿನ ಕ್ವಶನ್ ಹೇಳಿದ್ದೀನಿ, ಐ ಕಂಡುಹಿಡಿಬೇಕಂದ್ರೆ ನಾವು ಮತ್ತೆ ಓಮ್ಸ್ ಲಾಗ್ ಹೋಗ್ಬೇಕು. ಓಕೆ, ಸೊ ಹಾಗಾದ್ರೆ ಐ ಇಸ್ ಈಕ್ವಲ್ ಟು ವಾಟ್? ಓಕೆ, ಓಮ್ಸ್ ಲಾ ಏನ್ ಹೇಳುತ್ತೆ? ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್ ಅಲ್ವಾ? ವಾಟ್ ಅಬೌಟ್ ಐ? ಐ ಇಸ್ ಈಕ್ವಲ್ ಟು ವಿ ಬೈ ಆರ್. ನಮಗೆ ವಿ ವ್ಯಾಲ್ಯೂ ಇದೆ, ಆರ್ ವ್ಯಾಲ್ಯೂ ಇದೆ, ಅದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ ಅಷ್ಟೇ. ಓಕೆ, ಸೊ ವಿ ವ್ಯಾಲ್ಯೂ ಏನಿದೆ ನೋಡಿ, ವಿ ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು 12 ಅಲ್ವಾ? ವಾಟ್ ಅಬೌಟ್ ಆರ್ ವ್ಯಾಲ್ಯೂ? ದಟ್ ಈಸ್ 4. 12 ಬೈ 4 ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ? ಓಕೆ, 3 ಆಗುತ್ತೆ. ಓಕೆ, 4 1s 4 3s. ವಾಟ್ ಈಸ್ ದಿಸ್? ದಿಸ್ ಈಸ್ ನಥಿಂಗ್ ಬಟ್ ಐ ವ್ಯಾಲ್ಯೂ. ಐ ಇಸ್ ಈಕ್ವಲ್ ಟು, ಇದು ಯೂನಿಟ್ ಏನು? ಆಮ್ಸ್. ಓಕೆ, ಸೊ ಐ ಇಸ್ ಈಕ್ವಲ್ ಟು ಎಷ್ಟಾಯ್ತು ಈಗ? 3 ಆಮ್ಸ್ ಆಯ್ತು. ನಮಗೆ ಐ ವ್ಯಾಲ್ಯೂ ಸಿಕ್ಕಿದೆ. ಸೊ ಕ್ಯೂ ವ್ಯಾಲ್ಯೂ ಕಂಡುಹಿಡಿಯೋಕೆ ಐ ಮತ್ತೆ ಟಿ ಬೇಕಿತ್ತು, ಐ ವ್ಯಾಲ್ಯೂ ಕಂಡುಹಿಡ್ಕೊಂಡಿದ್ದೀವಿ, ದಟ್ ಈಸ್ ಐ ಇಸ್ ಈಕ್ವಲ್ ಟು 3a. ಈಗ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ ಇಲ್ಲಿ ನಾವು. ಕ್ಯೂ ಇಸ್ ಈಕ್ವಲ್ ಟು ಹೌ ಮಚ್? ಕ್ಯೂ ಇಸ್ ಈಕ್ವಲ್ ಟು ಐ ಇಸ್ ಈಕ್ವಲ್ ಟು 3 ಅಂತಿದೆ, 3 ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಟಿ ಎಷ್ಟಿದೆ? 1 ಇದೆ. 3 ಇಂಟು 1 ಇಸ್ ಈಕ್ವಲ್ ಟು 3. ವಾಟ್ ಇಸ್ ದಿಸ್? ದಿಸ್ ಇಸ್ ಕ್ಯೂ ವ್ಯಾಲ್ಯೂ. ಕ್ಯೂ ಅಂದ್ರೆ ಚಾರ್ಜ್, ಚಾರ್ಜ್ ನಥಿಂಗ್ ಬಟ್ ಕೂಲಮ್ ಅಂತ ಹೇಳ್ತೀವಿ. ಕ್ಯೂ ಇಸ್ ಈಕ್ವಲ್ ಟು 3c ಆಯ್ತು. ಅಂದ್ರೆ 3 ಕೂಲಮ್ಸ್ ಆಫ್ ಚಾರ್ಜ್ ಇಸ್ ಫ್ಲೋಯಿಂಗ್ ಥ್ರೂ ದ ರೆಸಿಸ್ಟರ್ ಅಂತ ಹೇಳ್ತೀವಿ. ಓಕೆ, ಹಾಗಾದ್ರೆ 3 ಎಲ್ಲಿದೆ ಇಲ್ಲಿ? Option B is the right answer. That is 3. Understood? Now let's move on to the 10th question. Ohm's law gives a relationship between. Ohm's law ಯಾವ್ಯಾವುದರ ನಡುವೆ ರಿಲೇಶನ್ಶಿಪ್ ಅನ್ನ ಹೇಳುತ್ತೆ ಅಂತ. ಓಕೆ, ಸೊ ಒಂದು ಕಂಡಕ್ಟರ್ ಅಲ್ಲಿ ಓಮ್ಸ್ ಲಾ ಏನ್ ಹೇಳುತ್ತೆ? ಎಲೆಕ್ಟ್ರಿಕ್ ಕರೆಂಟ್ ಫ್ಲೋಯಿಂಗ್ ಥ್ರೂ ಎ ಕಂಡಕ್ಟರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ಇಟ್ಸ್ ಎಂಡ್ಸ್ ಅಂತ. ಒಂದು ಕಂಡಕ್ಟರ್ ಅಲ್ಲಿ ಓಕೆ ಫ್ಲೋ ಆಗ್ತಿರುವಂತಹ ಎಲೆಕ್ಟ್ರಿಕ್ ಕರೆಂಟ್ ಅದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ಇಟ್ಸ್ ಎಂಡ್ಸ್. ಎಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಕ್ರಿಯೇಟ್ ಮಾಡ್ತೀವಿ ಅಷ್ಟು ಒಂದು ಕಂಡಕ್ಟರ್ ಅಲ್ಲಿ ಕರೆಂಟ್ ಪಾಸ್ ಆಗ್ತಾ ಹೋಗುತ್ತೆ. ಇನ್ಕ್ರೀಸ್ ಇನ್ ಪೊಟೆನ್ಷಿಯಲ್ ಡಿಫರೆನ್ಸ್, ಇನ್ಕ್ರೀಸ್ ಇನ್ ಫ್ಲೋಯಿಂಗ್ ಆಫ್ ಚಾರ್ಜಸ್ ಅಂತ ಹೇಳ್ತೀವಲ್ವಾ. ಸೊ ಅದನ್ನ ನಾವು ಈಕ್ವೇಶನ್ ರೂಪದಲ್ಲಿ ಹೇಳೋದಾದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ವಿ ಇಸ್ ಈಕ್ವಲ್ ಟು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ಅಂತ ಹೇಳ್ತೀವಿ, ವೇರ್ ಐ ಇಸ್ ಕರೆಂಟ್ ಅಂಡ್ ವಿ ಇಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್. ಓಕೆ, ಸೊ ಹಾಗಾದ್ರೆ ಎದರ ನಡುವೆ ರಿಲೇಶನ್ಶಿಪ್ ಇದೆ ಇಲ್ಲಿ? ಪೊಟೆನ್ಷಿಯಲ್ ಡಿಫರೆನ್ಸ್ ಇದೆ ಮತ್ತೆ ಎಲೆಕ್ಟ್ರಿಕ್ ಕರೆಂಟ್ ಇದೆ. ಸೊ ದಟ್ ಆಪ್ಷನ್ ಡಿ ಇದೆ ನೋಡಿ, ಕರೆಂಟ್ ಅಂಡ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ದ ರೈಟ್ ಆನ್ಸರ್. ಓಮ್ಸ್ ಲಾ ಏನ್ ಹೇಳುತ್ತೆ ಇಲ್ಲಿ? ಡೆಫಿನೇಷನ್ ಅಂತ ತಿಳ್ಕೊಂಡ್ರೆ ಈ ಕ್ವಶನ್ಗೆ ಆನ್ಸರ್ ಮಾಡ್ಬೋದು. ಓಕೆ, ಸೊ ಕಾನ್ಸೆಪ್ಟ್ ಇರಲಿ ಅಂತ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. 11th ಕ್ವಶನ್ಗೆ ಹೋಗೋಣ. ದ ಯೂನಿಟ್ ಆಫ್ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್. ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸಿನ ಯೂನಿಟ್ ಏನು ಅಂತ. ಓಕೆ, ಈಗ ನೀವು ಹೇಳಿದ್ದೀನಿ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಅಂತ ಬಂದ ತಕ್ಷಣ ನಿಮಗೆ ಓಮ್ ನೆನಪಾಗಬೇಕು. ಓಕೆ, ಒಮೆಗಾ ಸಿಂಬಲ್ ಇರ್ತದೆ. ಓಕೆ, ಸೊ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ನ ಯೂನಿಟ್ ಓಮ್ ಅಂತ. 12th ಕ್ವಶನ್ ಹೋಗೋಣ. ದ ಸಬ್ಸ್ಟೆನ್ಸ್ ಹ್ಯಾವಿಂಗ್ ಇನ್ಫಿನಿಟ್ಲಿ ಹೈ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಈಸ್ ಕಾಲ್ಡ್ ಕಂಡಕ್ಟರ್, ರೆಸಿಸ್ಟರ್, ಸೂಪರ್ ಕಂಡಕ್ಟರ್, ಇನ್ಸುಲೇಟರ್. ಓಕೆ, ಸೊ ಅಂದ್ರೆ ಇನ್ಫಿನಿಟ್ಲಿ ಅಂದ್ರೆ ಹೈಯೆಸ್ಟ್ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಇರುವಂತಹ ಸಬ್ಸ್ಟೆನ್ಸ್ ಯಾವುದು ಅಂತ. ವಾಟ್ ಡು ಮೀನ್ ಬೈ ರೆಸಿಸ್ಟೆನ್ಸ್? ರೆಸಿಸ್ಟೆನ್ಸ್ ಈಸ್ ಸಮಥಿಂಗ್ ದಟ್ ಅಪೋಸಸ್ ದ ಫ್ಲೋ ಆಫ್ ಚಾರ್ಜಸ್. ಓಕೆ, ಚಾರ್ಜ್ಗಳು ಒಂದು ಕಂಡಕ್ಟರ್ ಅಲ್ಲಿ ಫ್ಲೋ ಆಗೋದನ್ನ ಅಪೋಸ್ ಮಾಡುವಂತ ಕಂಡಕ್ಟರ್ನ ಪ್ರಾಪರ್ಟಿಯನ್ನು ನಾವೇನಂತೀವಿ? ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಹೈಯೆಸ್ಟ್ ರೆಸಿಸ್ಟೆನ್ಸ್ ಅಂದ್ರೆ ಲೋಯೆಸ್ಟ್ ಕಂಡಕ್ಷನ್ ಆಫ್ ಎಲೆಕ್ಟ್ರಿಸಿಟಿ ಅಂತ. ಅಥವಾ ಇನ್ಫಿನಿಟ್ಲಿ ಹೈ ಅಂತಂದ್ರೆ ಎಲೆಕ್ಟ್ರಿಸಿಟಿನ ಕಂಡಕ್ಟೇ ಮಾಡಲ್ಲ, ಅದು ಅಪೋಸೇ ಮಾಡುತ್ತೆ, ಚಾರ್ಜಸ್ ಫ್ಲೋ ಆಗೋದಕ್ಕೆ ಬಿಡೋದೇ ಇಲ್ಲ. ಯಾವ ವಸ್ತುವಿನಲ್ಲಿ ಚಾರ್ಜಸ್ ಫ್ಲೋನೇ ಆಗಲ್ಲ, ಯಾವ ವಸ್ತುವಿನಲ್ಲಿ ಎಲೆಕ್ಟ್ರಿಸಿಟಿನೇ ಫ್ಲೋ ಆಗಲ್ಲ ಅಂತಂದ್ರೆ ಲೈಕ್ ವುಡ್, ಪೇಪರ್, ಇದರೆಲ್ಲ. ವಾಟ್ ಆರ್ ವುಡ್ ಅಂಡ್ ಪೇಪರ್? they are all insulators. Insulators are the substances that do not allow the electricity to pass through it. Okay, ಅಂದ್ರೆ ಇನ್ಫಿನಿಟ್ಲಿ ಹೈ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಇದೆ ಅಂದ್ರೆ ಅದು ಇನ್ಸುಲೇಟರೇ ಆಗಿರುತ್ತೆ. ಸೊ ದಟ್ ಇನ್ಸುಲೇಟರ್, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, 13th ಕ್ವಶನ್ ಹೋಗೋಣ. ಕೀಪಿಂಗ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಕಾನ್ಸ್ಟೆಂಟ್, ದ ರೆಸಿಸ್ಟೆನ್ಸ್ ಆಫ್ ಎ ಸರ್ಕ್ಯೂಟ್ ಇಸ್ ಡಬಲ್ಡ್. ಓಕೆ, ಸೊ ದ ಕರೆಂಟ್ ವಿಲ್ ಬಿಕಮ್ ವಾಟ್? ಓಕೆ, ಸೊ ಇಲ್ಲಿ ಏನು ಹೇಳಿದೆ ನೋಡಿ, ಇದು ರೆಸಿಸ್ಟೆನ್ಸ್ನ ಪ್ರಾಪರ್ಟಿ ಮೇಲೆ ಡಿಪೆಂಡ್ ಆಗ್ತದೆ. ರೆಸಿಸ್ಟೆನ್ಸ್, ದ ಫ್ಯಾಕ್ಟರ್ಸ್ ಆನ್ ವಿಚ್ ದ ರೆಸಿಸ್ಟೆನ್ಸ್ ಡಿಪೆಂಡ್ಸ್ ಅಂತ ಹೇಳ್ತೀವಿ.
ಓಕೆ, ಸೊ ಇಲ್ಲಿ ಏನು ಮಾಡಿದ್ವಿ, ಪೊಟೆನ್ಷಿಯಲ್ ಡಿಫರೆನ್ಸ್ ಕಾನ್ಸ್ಟೆಂಟ್ ಇದೆ, ದಟ್ ಮೀನ್ಸ್ ದಟ್ ವಿ ಇಸ್ ಕಾನ್ಸ್ಟೆಂಟ್. ಓಕೆ, ವಾಟ್ ಅಬೌಟ್ ಏನಾಗ್ತದೆ ಅವಾಗ, ರೆಸಿಸ್ಟೆನ್ಸ್ ಆಫ್ ಎ ಸರ್ಕ್ಯೂಟ್ ಇಸ್ ಡಬಲ್ಡ್. ಓಕೆ, ರೆಸಿಸ್ಟೆನ್ಸ್ ಅನ್ನ ಡಬಲ್ ಮಾಡಿದೀವಿ, ಆರ್ ಏನಾಗಿದೆ 2R ಆಗಿದೆ, ಡಬಲ್ ಆಗಿದೆ. ಓಕೆ, ಅವಾಗ ಕರೆಂಟ್ ಏನಾಗುತ್ತೆ ಅಂತ, ವಾಟ್ ಅಬೌಟ್ ಐ ವ್ಯಾಲ್ಯೂ ಏನಾಗ್ತದೆ, ವಿ ಎಷ್ಟಿದೆಯೋ ಅಷ್ಟೇ ಇದೆ, ಪೊಟೆನ್ಷಿಯಲ್ ಡಿಫರೆನ್ಸ್ ನಾವು ವೇರಿ ಮಾಡ್ತಾ ಇಲ್ಲ. ಓಕೆ, ಆರ್ ಅನ್ನು ಮಾತ್ರ ರೆಸಿಸ್ಟೆನ್ಸ್ ಆಫ್ ಕಂಡಕ್ಟರ್ ಮಾತ್ರ ಡಬಲ್ ಮಾಡ್ತಾ ಇದೀವಿ, ಅವಾಗ ಕರೆಂಟ್ ಏನಾಗುತ್ತೆ ಅಂತ. ಇದನ್ನ ಆನ್ಸರ್ ಮಾಡೋದಕ್ಕೆ ನಮಗೆ ಮತ್ತೆ ಓಮ್ಸ್ ಲಾ ಹೆಲ್ಪ್ ಆಗುತ್ತೆ. ಓಮ್ಸ್ ಲಾ ಏನು ಹೇಳುತ್ತೆ, ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್. ಓಕೆ, ದಟ್ ಮೀನ್ಸ್ ದಟ್ ವಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ಅಂಡ್ ವಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆರ್. ಓಕೆ, ಸೊ ಇದು ಹೇಳುತ್ತೆ. ವಾಟ್ ಅಬೌಟ್ ಇಲ್ಲೇನು ಕೇಳಿದ್ರೆ, ಐ ವ್ಯಾಲ್ಯೂ ಕೇಳಿದರೆ, ಹಾಗಾದ್ರೆ ಅಕಾರ್ಡಿಂಗ್ ಟು ಓಮ್ಸ್ ಲಾ ಐ ಇಸ್ ಈಕ್ವಲ್ ಟು ವಿ ಬೈ ಆರ್. ದಟ್ ಮೀನ್ಸ್ ಐ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಿ ಅಂಡ್ ಐ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್. ಅದರರ್ಥ ಏನು, ವಿ ಜಾಸ್ತಿ ಆದಾಗೆಲ್ಲ ಐ ಜಾಸ್ತಿ ಆಗುತ್ತೆ ಅಂತ. ಬಟ್ ಇಲ್ಲಿ ವಿ ಕಾನ್ಸ್ಟೆಂಟ್ ಆಗಿದೆ, ಸೊ ವಿಗೆ ಸಂಬಂಧಿಸಿದಂತೆ ಏನೋ ಚೇಂಜಸ್ ಮಾಡ್ತಾ ಇಲ್ಲ. ಇವಾಗ ಚೇಂಜ್ ಮಾಡ್ತಿರೋದೇನು ಆರ್ ಏನು ಮಾಡಿದೀವಿ, 2R ಮಾಡಿದೀವಿ, ಅಂದ್ರೆ ಡಬಲ್ ಮಾಡಿದೀವಿ. ವೆನ್ ಎವರ್ ದ ರೆಸಿಸ್ಟೆನ್ಸ್ ಬಿಕಮ್ ಡಬಲ್, ಓಕೆ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರೋದ್ರಿಂದ ಇದು ಡಬಲ್ ಆದಾಗ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರೋದ್ರಿಂದ ಕರೆಂಟ್ ಅರ್ಧ ಆಗುತ್ತೆ. ಓಕೆ, ಅಂದ್ರೆ ಹಾಫ್ ಆಗುತ್ತೆ. ಓಕೆ, ವಾಟ್ ಅಬೌಟ್ ಇದು 4 ಟೈಮ್ಸ್ ಆದ್ರೆ, ರೆಸಿಸ್ಟೆನ್ಸ್ 4 ಟೈಮ್ ಇನ್ಕ್ರೀಸ್ ಮಾಡಿದ್ರೆ ಅದ್ರಲ್ಲಿ ಅರ್ಧ ಅಂದ್ರೆ 2 ಟೈಮ್ಸ್ ಡಿಕ್ರೀಸ್ ಆಗುತ್ತೆ, 2 ಟೈಮ್ಸ್ ಆಗುತ್ತೆ ಕರೆಂಟ್ ಅಂತ. ಸೊ ವೆನ್ ಎವರ್ ದ ರೆಸಿಸ್ಟೆನ್ಸ್ ಈಸ್ ಡಬಲ್ಡ್, ವಾಟ್ ಹ್ಯಾಪನ್ಸ್, ದ ಕರೆಂಟ್ ವಿಲ್ ಬಿಕಮ್ ಹಾಫ್. ಯಾಕಂದ್ರೆ ರೆಸಿಸ್ಟೆನ್ಸ್ ಮತ್ತೆ ಕರೆಂಟ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿದ್ದಾವೆ ಅಂತ. ಓಕೆ, ಸೊ ದಟ್ we will choose the option B, that is half. Okay, 14th question ಹೋಗೋಣ. Keeping the potential difference constant, the resistance of a circuit is halved, the current will become, ಇಲ್ಲಿದೆ ನೋಡಿ, ಈ ಕ್ವಶನ್ಗೆ ಈ ಕ್ವಶನ್ಗೆ ಏನು ಡಿಫ್ರೆನ್ಸು, ಇಲ್ಲಿ ಕರೆಂಟ್ ಅನ್ನ ಡಬಲ್ ಮಾಡಿದೀವಿ, ಇಲ್ಲಿ ಕರೆಂಟ್ ಅನ್ನ ಹಾಫ್ ಮಾಡಿದೀವಿ, ಹಾಲ್ವ್ ಅಂದ್ರೆ ಹಾಫ್ ಮಾಡಿದೀವಿ ಅಂತ. ಓಕೆ, ಸೊ ಮತ್ತೆ ಇದು ಕಾನ್ಸೆಪ್ಟಿಗೆ ಬರ್ತೀನಿ ನಾನು. ಐ ಇಸ್ ಈಕ್ವಲ್ ಟು ವಿ ಬೈ ಆರ್. ಸೊ ಈ ಪ್ರಕಾರ ಐ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ರೆಸಿಸ್ಟೆನ್ಸ್. ಇಲ್ಲೇನು ಮಾಡಿದೀವಿ, ಪೊಟೆನ್ಷಿಯಲ್ ಡಿಫರೆನ್ಸ್ ಮತ್ತೆ ಕಾನ್ಸ್ಟೆಂಟ್ ಆಗಿದೆ, ಬಟ್ ಚೇಂಜ್ ಮಾಡಿರೋದೇನನ್ನ, ರೆಸಿಸ್ಟೆನ್ಸ್ ಅನ್ನ, ವಾಟ್ ದ ರೆಸಿಸ್ಟೆನ್ಸ್ ಇಸ್ ಬಿಕಮ್ ಹಾಫ್ ಆಗಿದೆ. ಸೊ ರೆಸಿಸ್ಟೆನ್ಸ್ ಹಾಫ್ ಆದ್ರೆ ವಾಟ್ ಹ್ಯಾಪನ್ಸ್, ಇಫ್ ದ ರೆಸಿಸ್ಟೆನ್ಸ್ ಈಸ್ ಹಾಫ್ ದೆನ್ ಆಬ್ವಿಯಸ್ಲಿ ಇದೇನಾಗ್ತದೆ, ಡಬಲ್ ಆಗುತ್ತೆ. ಓಕೆ, 2I ಆಗುತ್ತೆ ಅವಾಗ, ಅಂದರೆ ಕರೆಂಟ್ ಡಬಲ್ ಆಗ್ತದೆ, ಉಲ್ಟಾ ಆಗ್ತದೆ. ಸೊ ಇಲ್ಲಿ ನಾವು ವಿ ವಿಲ್ ಗೋ ವಿತ್ ದ ಆಪ್ಷನ್ ಡಿ, ಡಬಲ್. ಓಕೆ, ಇಟ್ ಇಸ್ ಆಸ್ ಸಿಂಪಲ್ ಆಸ್ ದಟ್. ಈ ಥರದ ಕ್ವಶನ್ಸ್ ಕೇಳಿದ್ರೆ ಓಮ್ಸ್ ಲಾ ನಿಮಗೆ ಹೆಲ್ಪ್ ಆಗ್ತದೆ, ಅವಾಗ ನೀವು ಆನ್ಸರ್ ಮಾಡ್ಬೋದು. ಇನ್ನೊಂದು ಡಯಾಗ್ರಾಮ್ ಬೇಸ್ಡ್ ಕ್ವಶನ್ ಇದೆ, ಅಂದರೆ ಸರ್ಕ್ಯೂಟ್ ನಾನು ಕೊಟ್ಬಿಟ್ಟು ಅದರಲ್ಲಿ ಕ್ವಶನ್ಸ್ ಅನ್ನು ಕೇಳಿದೆ. ಎ ಸೆಲ್, ಎ ರೆಸಿಸ್ಟರ್, ಎ ಕೀ ಅಂಡ್ ಅನ್ ಅಮ್ಮೀಟರ್ ಆರ್ ಅರೇಂಜ್ಡ್ ಆಸ್ ಶೋನ್ ದ ಸರ್ಕ್ಯೂಟ್ ಡಯಾಗ್ರಾಮ್. ದ ಕರೆಂಟ್ ರೆಕಾರ್ಡೆಡ್ ಇನ್ ದ ಅಮ್ಮೀಟರ್ ವಿಲ್ ಬಿ. ಓಕೆ, ಈ ಡಯಾಗ್ರಾಮ್ ಅಲ್ಲಿ ಇರೋ ಹಾಗೆ ಏನು ಅರೇಂಜ್ ಮಾಡಿದ್ದಾರೆ, ಸೆಲ್ ಅನ್ನ, ಬ್ಯಾಟ್ರಿಯನ್ನ, ಅಮ್ಮೀಟರ್ನ ಅರೇಂಜ್ ಮಾಡಿದ್ದಾರೆ, ಒಂದು ರೆಸಿಸ್ಟರ್ ಅನ್ನ ಅರೇಂಜ್ ಮಾಡಿದ್ದಾರೆ. ಇದರಲ್ಲಿ ಯಾವ ಸರ್ಕ್ಯೂಟ್ ಅಲ್ಲಿ ಕರೆಂಟ್ ಹೈಯೆಸ್ಟ್ ಇರುತ್ತೆ ಅಂತ, ದ ಕರೆಂಟ್ ರೆಕಾರ್ಡೆಡ್ ಇನ್ ದ ಅಮ್ಮೀಟರ್ ವಿಲ್ ಬಿ, ಯಾವ ಸರ್ಕ್ಯೂಟ್ ಅಲ್ಲಿ ಕರೆಂಟ್ ಮ್ಯಾಕ್ಸಿಮಮ್ ಇರುತ್ತೆ ಅಂತ ಕೇಳಿದ್ದಾರೆ. ಅಥವಾ ಮ್ಯಾಕ್ಸಿಮಮ್ ಇರುತ್ತೆ, ಸೇಮ್ ಇರುತ್ತಾ ಅಂತ ಕೇಳಿದ್ದಾರೆ. ಓಕೆ, ನೋಡಿ ಇಲ್ಲಿ ಎಲ್ಲವೂ ಕೂಡ ಇಲ್ಲಿ ಒಂದು ಕಾಮನ್ ಪಾಯಿಂಟ್ ಏನು ಅಂದ್ರೆ, ರೆಸಿಸ್ಟೆನ್ಸ್ ಸೇಮ್ ಇದೆ. ಇಲ್ಲೂ ಆರ್ನಷ್ಟು ರೆಸಿಸ್ಟೆನ್ಸ್ ಇದೆ, ಇಲ್ಲೂ ಕೂಡ ಆರ್ನಷ್ಟು ರೆಸಿಸ್ಟೆನ್ಸ್ ಇದೆ, ಇಲ್ಲೂ ಕೂಡ ಆರ್ನಷ್ಟು ರೆಸಿಸ್ಟೆನ್ಸ್ ಇದೆ. ದ ರೆಸಿಸ್ಟೆನ್ಸ್ ಈಸ್ ಸೇಮ್. ರೆಸಿಸ್ಟೆನ್ಸ್ ಏನಾಗಿದೆ, ಸೇಮ್ ಆಗಿದೆ. ಓಕೆ, ವಾಟ್ ಅಬೌಟ್ ಪೊಟೆನ್ಷಿಯಲ್ ಡಿಫರೆನ್ಸ್? ಪೊಟೆನ್ಷಿಯಲ್ ಡಿಫರೆನ್ಸ್ ಏನಾಗಿದೆ ನೋಡಿ, ಇಲ್ಲಿ ಏನು ಕೊಟ್ಟಿಲ್ಲ, ವ್ಯಾಲ್ಯೂಸ್ ಕೊಟ್ಟಿಲ್ಲ, ಅಂದ್ರೆ ಇದು ಇಲ್ಲಿರುವಂಥ ಪೊಟೆನ್ಷಿಯಲ್ ಡಿಫರೆನ್ಸ್, ಬ್ಯಾಟರಿ ಪೊಟೆನ್ಷಿಯಲ್ ಎಲ್ಲದೂ ಸೇಮ್ ಇದೆ. ಓಕೆ, ಹಾಗಾದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಕೂಡ ಸೇಮ್ ಇದೆ. ಏನು ಕೇಳಿದ್ದಾರೆ, ಕರೆಂಟ್ ಕೇಳಿದ್ದಾರೆ. ಓಮ್ಸ್ ಲಾ ಪ್ರಕಾರ ಐ ಇಸ್ ಈಕ್ವಲ್ ಟು ವಿ ಬೈ ಆರ್ ಅಲ್ವಾ. ಸೊ ವಿ ವ್ಯಾಲ್ಯೂ ಆರ್ ವ್ಯಾಲ್ಯೂ ಎಷ್ಟಿದೆ ಅನ್ನೋದ್ರ ಮೇಲೆ ಐ ಡಿಪೆಂಡ್ ಆಗುತ್ತೆ. ವಿ ಕಾನ್ಸ್ಟೆಂಟ್ ಇದೆ, ಆರ್ ಕಾನ್ಸ್ಟೆಂಟ್ ಇದೆ ಎಲ್ಲದರಲ್ಲೂ ಕೂಡ. ಮತ್ತೆ ಇನ್ನೊಂದೇನಂದ್ರೆ ಎಲ್ಲವೂ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದ್ದಾರೆ ಎಲ್ಲ ಇನ್ಸ್ಟ್ರೂಮೆಂಟ್ಗಳನ್ನು. ವಿ ವ್ಯಾಲ್ಯೂ ಸೇಮ್ ಇದೆ, ಆರ್ ವ್ಯಾಲ್ಯೂ ಸೇಮ್ ಇದೆ, ಅಂದ್ರೆ ಎಲ್ಲದರಲ್ಲೂ ಐ ವ್ಯಾಲ್ಯೂ ಕೂಡ ಸೇಮ್ ಇರುತ್ತೆ, ಅಂದ್ರೆ ಕರೆಂಟ್ ಕೂಡ ಸೇಮ್ ಇರುತ್ತೆ. ಸೊ ದಟ್ ವಿ ವಿಲ್ ಗೋ ವಿತ್ ದ ಆಪ್ಷನ್ ಡಿ, ದಟ್ ಈಸ್ ಸೇಮ್ ಇನ್ ಆಲ್ ದ ಕೇಸಸ್. ಇಲ್ಲಿ ಲಾಜಿಕಲ್ ಥಿಂಕಿಂಗ್ ಅಷ್ಟೇ ಈ ಚಾಪ್ಟರ್ ಮಾಡಬೇಕಾಗಿರುತ್ತೆ. ಓಕೆ, ಜಾಸ್ತಿ ಟೆನ್ಷನ್ ತಗೋಬೇಡಿ. ಈ ಥರದ ಕ್ವಶನ್ಸ್ ಅನ್ನ ಮತ್ತಷ್ಟು ಪ್ರಾಕ್ಟೀಸ್ ಮಾಡಿ, ಅಥವಾ ಕಾನ್ಸೆಪ್ಟ್ಗಳನ್ನು ಕರೆಕ್ಟಾಗಿ ತಿಳ್ಕೊಂಡ್ರೆ ಆನ್ಸರ್ ಮಾಡೋದು ಈಸಿ ಆಗುತ್ತೆ. ಲೆಟ್ಸ್ ಮೂವ್ ಆನ್ ಟು ದ 16th ಕ್ವಶನ್. ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿ ಆಫ್ ಎ ಮೆಟಾಲಿಕ್ ವೈರ್ ಡಸ್ ನಾಟ್ ಡಿಪೆಂಡ್ ಅಪಾನ್. ಒಂದು ಮೆಟಾಲಿಕ್ ವೈರ್ನ ರೆಸಿಸ್ಟಿವಿಟಿ ಅನ್ನೋದು
ಯಾವುದ್ರ ಮೇಲೆ ಡಿಪೆಂಡ್ ಆಗಿಲ್ಲ ಅಂತ, ಅಂದರೆ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಲ್ಲ ಅದ್ರ ಮೇಲೆ ಡಿಪೆಂಡ್, ಅದ್ರ ಮೇಲೆ ಕ್ವಶನ್ ಇದೆ. ಓಕೆ, ಸೊ ಲೆಂತ್, ಥಿಕ್ನೆಸ್ಸು, ಶೇಪ್, ನೇಚರ್ ಆಫ್ ದ ಮೆಟೀರಿಯಲ್ ಅಂತ. ನೋಡಿ, ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿ ಲೆಂತ್ ಮೇಲೆ ಡಿಪೆಂಡ್ ಆಗಿದೆ ಇಲ್ಲ, ನೀವು ಓದಿದಿರಿ. ಸೊ ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿ ಡಿಪೆಂಡೆಂಟ್ ಅಪಾನ್ ಲೆಂತ್ ಮೇಲೆ ಡಿಪೆಂಡ್ ಆಗಿದೆ, ಇಲ್ಲಿ ಡಸ್ ನಾಟ್ ಡಿಪೆಂಡ್ ಅಂತ ಕೇಳಿದೆ. ಥಿಕ್ನೆಸ್ ನೋಡಿ, ಥಿಕ್ನೆಸ್ ಇನ್ಕ್ರೀಸ್ ಆದಂಗೆಲ್ಲ ಅಂದರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇನ್ಕ್ರೀಸ್ ಆದಂಗೆಲ್ಲ ರೆಸಿಸ್ಟೆನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ಸೊ ಥಿಕ್ನೆಸ್ ಮೇಲೂ ಡಿಪೆಂಡ್ ಆಗಿದೆ ರೆಸಿಸ್ಟಿವಿಟಿ. ವಾಟ್ ಅಬೌಟ್ ಶೇಪ್? ಶೇಪ್ ಯಾವುದೇ ಇರಲಿ, ಶೇಪ್ ಮೇಲೆ ರೆಸಿಸ್ಟಿವಿಟಿ ಡಿಪೆಂಡ್ ಆಗಿಲ್ಲ. ಓಕೆ, ಸೊ ಅದು ಶೇಪ್ ಡಸಂಟ್ ಅಫೆಕ್ಟ್ ದ ರೆಸಿಸ್ಟೆನ್ಸ್ ಆಫ್ ದ ಕಂಡಕ್ಟರ್. ಹಾಗಾಗಿ ನಾವು ಆಪ್ಷನ್ ಸಿ ಅನ್ನು ಸೆಲೆಕ್ಟ್ ಮಾಡ್ಕೊತೀವಿ. ವಾಟ್ ಅಬೌಟ್ ಡಿ? ನೇಚರ್ ಆಫ್ ದ ಮೆಟೀರಿಯಲ್ ಅಂತಿದೆ. ನೇಚರ್ ಆಫ್ ದ ಮೆಟೀರಿಯಲ್ ಇಸ್ ವೆರಿ ಇಂಪಾರ್ಟೆಂಟ್. ವೆದರ್ ವಿ ಹ್ಯಾವ್ ಟೇಕನ್ ಮೆಟಲ್ ಆರ್ ನಾನ್ ಮೆಟಲ್ ತಗೊಂಡಿದ್ದೀವಾ ಅನ್ನೋದು ಡಿಪೆಂಡ್ ಆಗುತ್ತೆ. ಒಂದು ಜೊತೆಗೆ ಗೋಲ್ಡ್ ತಗೊಂಡಿದ್ದೀವಾ, ಸಿಲ್ವರ್ ತಗೊಂಡಿದ್ದೀವಾ, ಅಥವಾ ಪೇಪರ್ ತಗೊಂಡಿದ್ದೀವಾ, ಒಂದೊಂದಕ್ಕೆ ಒಂದೊಂದು ರೆಸಿಸ್ಟೆನ್ಸ್ ಇರುತ್ತೆ. ಸೊ ಹಾಗಾಗಿ ನೇಚರ್ ಆಫ್ ದ ಮೆಟೀರಿಯಲ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಕೂಡ ದ ಫ್ಯಾಕ್ಟರ್ ಆನ್ ವಿಚ್ ರೆಸಿಸ್ಟೆನ್ಸ್ ಡಿಪೆಂಡ್ಸ್. ಸೊ ದಟ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿಲ್ಲ ಅಂದರೆ ಶೇಪ್ ಮೇಲೆ ಮಾತ್ರ ಡಿಪೆಂಡ್ ಆಗಿಲ್ಲ ರೆಸಿಸ್ಟೆನ್ಸ್. ಓಕೆ, 17th ಹೋಗೋಣ. ವಾಟ್ ಈಸ್ ದ ಮ್ಯಾಕ್ಸಿಮಮ್ ರೆಸಿಸ್ಟೆನ್ಸ್ ವಿಚ್ ಕ್ಯಾನ್ ಬಿ ಮೇಡ್ ಯೂಸಿಂಗ್ 5 ರೆಸಿಸ್ಟರ್ಸ್ ಈಚ್ ಆಫ್ 1/5 ohms? ಓಕೆ, ಇದು ತುಂಬ ಟ್ರಿಕಿ ಕ್ವಶನ್. ಏನು ಕ್ವಶನ್ ಅಂದರೆ ತುಂಬ ಚೆನ್ನಾಗಿದೆ. ವಾಟ್ ಈಸ್ ದ ಮ್ಯಾಕ್ಸಿಮಮ್ ರೆಸಿಸ್ಟೆನ್ಸ್ ವಿಚ್ ಕ್ಯಾನ್ ಬಿ ಮೇಡ್ ಯೂಸಿಂಗ್ 5 ರೆಸಿಸ್ಟರ್ಸ್? ಅಂದರೆ 5 ರೆಸಿಸ್ಟರ್ಸ್ ಇದೆ. ಓಕೆ, ಈ ರೀತಿ 5 ರೆಸಿಸ್ಟರ್ಸ್ ಇದೆ. ಸೊ 1 2 3 4 5 ಅಂತ. ಅವೆಲ್ಲ ರೆಸಿಸ್ಟರ್ಗಳು ಒಂದೊಂದು ರೆಸಿಸ್ಟರ್ಗೂ ಈಕ್ವಲ್ ಕೆಪಾಸಿಟಿ ಇದೆ. ಎಷ್ಟಿದೆ ರೆಸಿಸ್ಟೆನ್ಸು? 1.5 ohms ಇದೆ ಪ್ರತಿಯೊಂದಕ್ಕೂ ಕೂಡ. ಓಕೆ, ಹೀಗೆ 5 ರೆಸಿಸ್ಟರ್ಗಳನ್ನ ಇಟ್ಕೊಂಡು ಮ್ಯಾಕ್ಸಿಮಮ್ ರೆಸಿಸ್ಟೆನ್ಸ್ ಎಷ್ಟು ಮಾಡ್ಬೋದು ನಾವು ಅಂತ ಸಿಂಪಲ್ ಇದೆ. ಏನು ಮಾಡಬೇಕು? 5 ರೆಸಿಸ್ಟೆನ್ಸ್ಗಳನ್ನ ಆ್ಯಡ್ ಮಾಡ್ತಾ ಹೋಗಬೇಕು. ಓಕೆ, ಆ್ಯಡ್ ಮಾಡಬೇಕು ಅಂತಂದರೆ ಯಾಕೆ ಅಂದರೆ ಅದನ್ನು ಸೀರೀಸಲ್ಲಿ ಕನೆಕ್ಟ್ ಮಾಡಿದಾಗ ರೆಸಿಸ್ಟೆನ್ಸ್ಗಳು ಮ್ಯಾಕ್ಸಿಮಮ್ ಸಿಗುತ್ತೆ ಅದನ್ನು. ಓಕೆ, ಅಂದರೆ ರೆಸಿಸ್ಟೆನ್ಸ್ ಯಾವಾಗ ಇನ್ಕ್ರೀಸ್ ಆಗುತ್ತೆ ಅಂತಂದ್ರೆ ಅದು ಸೀರೀಸಲ್ಲಿ ಕನೆಕ್ಟ್ ಮಾಡಿದಾಗ. ವಾಟ್ ಈಸ್ ದ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಆಫ್ ರೆಸಿಸ್ಟರ್ಸ್ ಇನ್ ಸೀರೀಸ್? ಸೇಸ್ ಇಟ್ ಈಸ್ ಸಮ್ ಆಫ್ ಆಲ್ ದ ರೆಸಿಸ್ಟರ್ಸ್ ಪ್ರೆಸೆಂಟ್ ಇನ್ ದ ಸರ್ಕ್ಯೂಟ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಇಲ್ಲಿ 5 ರೆಸಿಸ್ಟರ್ಸ್ ಇದೆ ಅಂದರೆ 5 ರೆಸಿಸ್ಟರ್ಗಳ ರೆಸಿಸ್ಟೆನ್ಸ್ ಅನ್ನು ಕೂಡಿಸಿದ್ರೆ ನಮಗೆ ಸಿಕ್ಕುವಂತಹ ರೆಸಿಸ್ಟೆನ್ಸು ಈಕ್ವಲೆಂಟ್ ರೆಸಿಸ್ಟೆನ್ಸ್. ಅಂದ್ರೆ ಅದು ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ರೆ ಇದೆಲ್ಲದರ ಸಮ್ ವ್ಯಾಲ್ಯೂವೇ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಆಗುತ್ತೆ. ಅಂದ್ರೆ ಒಂದು ರೆಸಿಸ್ಟರ್ಗಳನ್ನ ಸೀರೀಸಲ್ಲಿ ಕನೆಕ್ಟ್ ಮಾಡಿದಾಗ ಬರುವಂತಹ ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ಏನಿದೆಯಲ್ಲ, ದಟ್ ಈಸ್ ಸಮ್ ಆಫ್ ಆಲ್ ದ ರೆಸಿಸ್ಟರ್ಸ್ ಇನ್ ಎ ಸರ್ಕ್ಯೂಟ್. ಅದು ನೆನಪಿರಲಿ ನಿಮಗೆ. ಅಂದ್ರೆ ಇಂಡಿವಿಜುವಲ್ ರೆಸಿಸ್ಟರ್ಗಳಿಗಿಂತ ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ ಆಬ್ವಿಯಸ್ಲಿ, ಯಾಕೆಂದ್ರೆ ಇವೆಲ್ಲ ಆಡಪ್ ಆಗುತ್ತಲ್ಲ, ಸಮ್ ಆಗುತ್ತಲ್ಲ, ಹಾಗಾಗಿ ಇದು ಜಾಸ್ತಿ ಇರುತ್ತೆ. ವಾಟ್ ಅಬೌಟ್ ಪ್ಯಾರಲಲ್ ರೆಸಿಸ್ಟೆನ್ಸ್? ಅದರಲ್ಲಿ ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ಕಡಿಮೆ ಇರುತ್ತೆ, ಇಂಡಿವಿಜುವಲ್ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ರೆಸಿಪ್ರೋಕಲ್ ಆಫ್ ರೆಸಿಸ್ಟೆನ್ಸ್ ಅಂತ ಅದು ನೆಕ್ಸ್ಟ್ ಕ್ವಶನ್ ಅಲ್ಲಿ ಬರುತ್ತೆ, ಹೇಳ್ತೀನಿ ನಾನು. ಈಗ ನಾವೇನ್ ಮಾಡಬೇಕು? ಮ್ಯಾಕ್ಸಿಮಮ್ ರೆಸಿಸ್ಟೆನ್ಸ್ ಕಂಡುಹಿಡಬೇಕು. ಇಷ್ಟನ್ನು ಯೂಸ್ ಮಾಡಿಕೊಂಡು 5 1/5 ohms ರೆಸಿಸ್ಟೆನ್ಸ್ ಇರುವಂತಹ ರೆಸಿಸ್ಟರ್ಗಳನ್ನ ಕೂಡಿಸಿದ್ರೆ ಮ್ಯಾಕ್ಸಿಮಮ್ ರೆಸಿಸ್ಟೆನ್ಸ್ ಎಷ್ಟಾಗುತ್ತೆ ಅಂತ. ಇಲ್ಲಿ 2 ರೀತಿ ಮಾಡ್ಬೋದು ನಾವು ಇದನ್ನ. ಯಾವ ರೀತಿ ಮಾಡ್ಬೋದು? ಫಾರ್ ಎಕ್ಸಾಂಪಲ್, ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ಇನ್ ಸೀರೀಸ್ ಕಂಡುಹಿಡೋಣ. ಯಾಕೆಂದ್ರೆ ನಾವು ಮ್ಯಾಕ್ಸಿಮಮ್ ಅಂದ್ರೆ ಆಡ್ ಅಪ್ ಮಾಡಲೇಬೇಕಾಗ್ತದೆ. ಸೊ RS is equal to, ಓಕೆ, ಏನ್ ಮಾಡಬೇಕು? 5 ರೆಸಿಸ್ಟರ್ಗಳನ್ನು ಕೂಡಿಸೋಣ. R1 R2 R5 ಅಂತ ಅಲ್ವಾ? 5 ರೆಸಿಸ್ಟರ್ 1/5 ಪ್ಲಸ್ 1/5 ಪ್ಲಸ್ 1/5 ಪ್ಲಸ್ 1/5 5 ಆದ್ವಲ್ಲ, 1/5. ಇದನ್ನೆಲ್ಲ ಸಮ್ ಮಾಡ್ಬೇಕು. ಸಮ್ ಮಾಡಿದಾಗ ನಮ್ಗೆ ಏನ್ ಸಿಗ್ತದೆ? 5/5 ಸಿಗುತ್ತೆ. ದಟ್ ಈಸ್ ಈಕ್ವಲ್ ಟು 1. ಓಕೆ, ಸೊ RS ಅಂದ್ರೆ equivalent resistance of resistors connected in series is nothing but 1 ohm. ಓಕೆ, ಸೊ 1 ohm ಎಲ್ಲಿದೆ? ಇಲ್ಲಿದೆ, ಆಪ್ಷನ್ ಡಿ. ಓಕೆ, ಇದು ಒಂದು ಮೆಥಡ್. ಇನ್ನೊಂದು ಮೆಥಡ್, ಸಿಂಪಲ್ ಮೆಥಡ್ ಹೇಳ್ಕೊಡ್ತೀನಿ ನಾನು. ಈ ರೀತಿ ಕ್ವಶನ್ ಕೇಳಿದ್ರೆ ಒಂದು ಫಾರ್ಮುಲಾ ಇದೆ. ಏನು ಅಂತಂದ್ರೆ RS is equal to N into R, where N is the number of resistors. ಓಕೆ, ಸೊ ಹಾಗಾದ್ರೆ RS ಅಂದ್ರೆ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಆಫ್ ರೆಸಿಸ್ಟರ್ ಕನೆಕ್ಟೆಡ್ ಇನ್ ಸೀರೀಸ್ ಈಸ್ ಈಕ್ವಲ್ ಟು, ವಾಟ್ ಇಟ್ N ನಂಬರ್ ಎಷ್ಟು ಹೇಳಿದಾರೆ ಅವರು? 5 ಅಂತ ಹೇಳಿದ್ದಾರೆ. ಸೊ N ನಂಬರ್ ಇಸ್ ಈಕ್ವಲ್ ಟು 5 ಇಂಟು ರೆಸಿಸ್ಟೆನ್ಸ್ ಆಫ್ ರೆಸಿಸ್ಟರ್. ಒಂದೊಂದು ರೆಸಿಸ್ಟರ್ ರೆಸಿಸ್ಟೆನ್ಸ್ ಎಷ್ಟಿದೆ? 1/5 ಇದೆ. ಸೊ ಅದನ್ನ ಹಾಕೊಳ್ಳೋಣ ನಾವೀಗ. ಇದನ್ನ ಕ್ಯಾಲ್ಕುಲೇಟ್ ಮಾಡಿ. 5 1s 5 1s, ದಟ್ ಈಸ್ 1 ಬರ್ತದೆ ಆನ್ಸರ್. ಸೊ RS ಇಸ್ ಈಕ್ವಲ್ ಟು 1 ohm. ನೋಡಿ, ಸಿಂಪಲ್ ಅಲ್ವಾ? ಇಷ್ಟೆಲ್ಲ ಮಾಡ್ಕೊಳ್ಳೋದಕ್ಕಿಂತ ನಾವು N ಇಂಟು R ಮಾಡ್ಕೊಂಡ್ರೆ ಆಯ್ತು. ಯಾವಾಗ? ವೆನ್ ಎವರ್ ಇಟ್ ಇಸ್ ಕನೆಕ್ಟೆಡ್ ಇನ್ ಸೀರೀಸ್. ದೆನ್
ಇದು 1 ಅಂತ ಗೊತ್ತಾಯ್ತು ನಮಗೆ. ಸೊ ಎಷ್ಟು 5 ರೆಸಿಸ್ಟರ್ಗಳನ್ನು ಕೂಡಿಸಿದ್ರೆ ಒಂದು ಮ್ಯಾಕ್ಸಿಮಮ್ ರೆಸಿಸ್ಟೆನ್ಸ್ ಎಷ್ಟು ಪಡ್ಕೋಬಹುದು ನಾವು 1 ಪಡ್ಕೋಬಹುದು. ನೋಡಿ ಇಂಡಿವಿಜುವಲ್ ರೆಸಿಸ್ಟೆನ್ಸ್ ಎಷ್ಟಿದೆ 1/5 ಇದೆ. ನಾನು ಆಗ್ಲೇ ಹೇಳಿದೆ ಸೀರೀಸಲ್ಲಿ ಕನೆಕ್ಟ್ ಮಾಡಿದಾಗ ಇಂಡಿವಿಜುವಲ್ ರೆಸಿಸ್ಟರ್ನ ರೆಸಿಸ್ಟೆನ್ಸ್ಗಿಂತ ಅದರದ್ದು ಈಕ್ವಲೆಂಟ್ ರೆಸಿಸ್ಟೆನ್ಸೇ ಜಾಸ್ತಿ ಇರುತ್ತೆ ಅಂತ. ಓಕೆ, ಸೊ ಹಾಗಾಗಿ ಇಲ್ಲಿ ಜಾಸ್ತಿ ನೋಡಿ ಇದು 1/5 ಇದೆ, ಬಟ್ ಈಕ್ವಲೆಂಟ್ ರೆಸಿಸ್ಟೆನ್ಸ್ 1 ಇದೆ. ಓಕೆ, ನೆಕ್ಸ್ಟ್ 18th ಕ್ವಶನ್ ಹೋಗೋಣ. ಇಲ್ಲಿ ನೋಡಿ, ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಇಂಟ್ರೆಸ್ಟಿಂಗ್ ಕ್ವಶನ್. ವಾಟ್ ಈಸ್ ದ ಮಿನಿಮಮ್ ರೆಸಿಸ್ಟೆನ್ಸ್ ವಿಚ್ ಕ್ಯಾನ್ ಬಿ ಮೇಡ್ ಯೂಸಿಂಗ್ 5 ರೆಸಿಸ್ಟರ್ಸ್ ಆಫ್ 1/5 ohms ಈಚ್? ಓಕೆ, 1/5 ohms ಇರುವಂಥ 5 ರೆಸಿಸ್ಟರ್ಗಳಿಂದ ಮಿನಿಮಮ್ ರೆಸಿಸ್ಟೆನ್ಸ್ ಎಷ್ಟು ಮಾಡ್ಬೋದು ಅಂತ. ಮಿನಿಮಮ್ ಅಂದ ತಕ್ಷಣ ನಿಮ್ಗೆ ನೆನಪು ಬರಬೇಕು, ದ ರೆಸಿಸ್ಟರ್ಸ್ ಇಫ್ ದೇ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಅಲ್ಲಿ ಕನೆಕ್ಟ್ ಮಾಡಿದಾಗ ಮಾತ್ರ ರೆಸಿಸ್ಟರ್ಗಳನ್ನು ಒಟ್ಟು ರೆಸಿಸ್ಟರ್ಗಳ ರೆಸಿಸ್ಟೆನ್ಸ್ ಡಿವೈಡ್ ಆಗಿ ಅದು ಮಿನಿಮಮ್ ಆಗುತ್ತೆ, ಕಡಿಮೆ ಆಗುತ್ತೆ ಅಂತ. ಮ್ಯಾಕ್ಸಿಮಮ್ ಅಂದ ತಕ್ಷಣ ನಾನು ಆಗಲೇ ಹೇಳಿದ್ದೀನಿ, ಯು ಶುಡ್ ರಿಮೆಂಬರ್ ದೇ ಆರ್ ಕನೆಕ್ಟೆಡ್ ಇನ್ ಸೀರೀಸ್. ಓಕೆ, ಸೊ ಈಗ ಅದನ್ನು ಸಾಲ್ವ್ ಮಾಡ್ತಾ ಹೋಗೋಣ. ನಾನು ಟ್ರೆಡಿಷನಲ್ ಮೆಥಡ್ಗೆ ಹೋಗಲ್ಲ, ನಾನು ಈ 2ನೇ ಮೆಥಡ್ ಹೇಳಿದ್ನಲ್ಲ ಇದನ್ನ ಫಾಲೋ ಮಾಡ್ತೀನಿ. ಓಕೆ, ಆದರೆ ಇಲ್ಲಿ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು. ಪ್ಯಾರಲಲ್ ಅಲ್ಲಿದ್ದಾಗ ನೋಡಿ 1/Rp is equal to reciprocal of equivalent resistance of resistor connected in parallel is equal to the reciprocal of all the resistors in a circuit ಅಂತ ಹೇಳ್ತೀವಿ. ಇದು ರೆಸಿಸ್ಟರ್ಸ್ ಇನ್ ಪ್ಯಾರಲಲ್, ಅದು ನಿಮಗೆ ಗೊತ್ತಿದೆ, ಥಿಯರಿನಲ್ಲಿ ಕಲ್ತಿದ್ದೀರಿ ನೀವು. ಓಕೆ, ಈಗ ನಾವು ಇದನ್ನು ಕಂಡುಹಿಡಿಬೇಕು, 5 ರೆಸಿಸ್ಟರ್ಗಳನ್ನು ಕೂಡಿಸಿದಾಗ ಮಿನಿಮಮ್ ರೆಸಿಸ್ಟೆನ್ಸ್ ಯಾವ್ದು ಬರುತ್ತೆ ಅಂತ. ಓಕೆ, ಸೊ ಹಾಗಾದರೆ ನಾವು ಅದಕ್ಕೆ ಏನು ಹೇಳಬೇಕು, Rp. ವಾಟ್ ಇಸ್ Rp? Rp is equal to equivalent resistance of resistor connected in parallel. Rp is equal to ಫಾರ್ಮುಲಾ ಏನಂದ್ರೆ R/N. ಅಲ್ಲೇನಾಗಿತ್ತು ನೋಡಿ, Rs is equal to N into R. ಓಕೆ, ಇಲ್ಲಿ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀವಿ, Rp is equal to R/N. ವಾಟ್ ಅಬೌಟ್ R? R is equal to 1/5. ವಾಟ್ ಅಬೌಟ್ N? N ಅಂದ್ರೆ 5 ರೆಸಿಸ್ಟರ್ಸ್ ಅಂತ ಹೇಳಿದರೆ, ಇಲ್ಲಿ 5 ಹಾಕೊಂತೀನಿ, 1/5 ಡಿವೈಡೆಡ್ ಬೈ 5. ಹಾಗೆ ನೋಡ್ಕೊಂಡ್ರೆ ಆನ್ಸರ್ ಏನಾಗುತ್ತೆ, 1/25. Okay, what is this? This is Rp. Rp is equal to 1/25 ohms. Okay, so 1/25 ಇದೆ ನೋಡಿ ಇಲ್ಲಿ, ಆಪ್ಷನ್ ಬಿ. Okay, option B, 1/25 is the answer. Understood? Now let's move on to 19th question. When the area of cross section of a conductor is doubled, its resistance becomes. Okay, ನೋಡಿ ಇಲ್ಲಿ ಕೂಡ ರೆಸಿಸ್ಟೆನ್ಸ್ನ ಫ್ಯಾಕ್ಟರ್ ಮೇಲೆ ಒಂದು ಕ್ವಶನ್ ಇದೆ. ಓಕೆ, ಏನಾಗುತ್ತೆ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂದರೆ ಎ. ಓಕೆ, ಎನ ಏನು ಮಾಡ್ತಾ ಇದ್ದೀವಿ, ಡಬಲ್ ಮಾಡ್ತಾ ಇದ್ದೀವಿ ಅಂದರೆ 2a ಮಾಡ್ತಾ ಇದ್ದೀವಿ. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಡಬಲ್ ಆಗಿದೆ, ಅವಾಗ ರೆಸಿಸ್ಟೆನ್ಸ್ ಏನಾಗುತ್ತೆ ಅಂತ ಕೇಳಿದೆ. ಓಕೆ, ವಾಟ್ ಅಬೌಟ್ ದ ಫ್ಯಾಕ್ಟರ್ಸ್ ಡಿಪೆಂಡಿಂಗ್ ಆನ್ ದ ರೆಸಿಸ್ಟೆನ್ಸ್? ನೋಡಿ ನೀವು, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ಗೂ ರೆಸಿಸ್ಟೆನ್ಸ್ಗೂ ಒಂದು ರಿಲೇಷನ್ಶಿಪ್ ಇದೆ. ರೆಸಿಸ್ಟೆನ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ ಆಫ್ ಇಟ್ಸ್ ಕ್ರಾಸ್ ಸೆಕ್ಷನ್ ಅಂತ. ಅಂದರೆ ಇನ್ಕ್ರೀಸ್ ಇನ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ಡಿಕ್ರೀಸ್ ಇನ್ ರೆಸಿಸ್ಟೆನ್ಸ್. ಓಕೆ, ಕಂಡಕ್ಟರ್ನ ಏರಿಯಾ ಅಂದರೆ ದಪ್ಪ ಆದಂಗೆಲ್ಲ ಕಂಡಕ್ಟರು ಅಥವಾ ಅದರದ್ದು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಜಾಸ್ತಿ ಆದ ಹಾಗೆಲ್ಲ ವಾಟ್ ಹ್ಯಾಪನ್ಸ್, ರೆಸಿಸ್ಟೆನ್ಸ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಇಲ್ಲಿ ಏನು ಮಾಡಿದೀವಿ ನೋಡಿ, ಯಾವ ರೀತಿ ಚೇಂಜ್ ಮಾಡಿದೀವಿ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಏನು ಮಾಡಿದೀವಿ, ಇಲ್ಲಿ ನಾವು ಡಬಲ್ ಮಾಡಿದೀವಿ, ಅಂದರೆ 2a ಮಾಡಿದೀವಿ. ನಾವು ಆಗಲೇ ಹೇಳಿದ್ದೀನಿ 2a ಆದರೆ ಇಲ್ಲಿ 2 ಇಂಟು ಆದರೆ ಇಲ್ಲಿ ಡಿವೈಡೆಡ್ ಬೈ 2 ಆಗುತ್ತೆ, ದಟ್ ಈಸ್ ಹಾಫ್ ಆಗುತ್ತೆ. R/2 ಇಸ್ ನಥಿಂಗ್ ಬಟ್ ಹಾಫ್ ಆಗ್ತದೆ. ಓಕೆ, ಇಲ್ಲಿ ಡಬಲ್ ಆದರೆ ಇಲ್ಲಿ ಹಾಫ್ ಆಗುತ್ತೆ. ಇಲ್ಲಿ ಹಾಫ್ ಆದರೆ ಒಂದು ವೇಳೆ ಇದೇ ಕ್ವಶನ್ ಅನ್ನ ನಾವು ಚೇಂಜ್ ಮಾಡಿ ಕೇಳಿದ್ರೆ, ಅಥವಾ ಇಲ್ಲಿ ಏನಾಗುತ್ತೆ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇಸ್ ಡಬಲ್ ಬದಲಾಗಿ ಹಾಲ್ಡ್ ಅಂತ ಕೇಳಿದ್ರೆ ಏನಾಗುತ್ತೆ? ಸೊ ಅವಾಗ ಹೇಳ್ತೀವಿ R ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು A, ವೇರ್ ಇಫ್ A ಈಸ್ ಮೇಡ್ ಹಾಲ್ಡ್, ಆಫ್ ಮಾಡಿದ್ರೆ ಇದು ಡಬಲ್ ಆಗುತ್ತೆ, ರೆಸಿಸ್ಟೆನ್ಸ್ ಡಬಲ್ ಆಗುತ್ತೆ. ಇಲ್ಲೇನಾಗ್ತಾ ಇದೆ, ಈ ಕ್ವಶನ್ ಸಂಬಂಧಿಸಿದಂತೆ ಹೇಳೋದಾದ್ರೆ, ಓಕೆ, ಇಲ್ಲಿ ಡಬಲ್ ಮಾಡಿದ್ದೀವಿ ರೆಸಿಸ್ಟೆನ್ಸ್ ಅನ್ನು, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಡಬಲ್ ಅಂದರೆ 2a ಮಾಡಿ, 2a ಮಾಡಿದಾಗ ಇದು ಡಿವೈಡೆಡ್ ಬೈ 2 ಆಗುತ್ತೆ, ಅಂದರೆ ಹಾಫ್ ಆಗುತ್ತೆ. ಸೊ ರೆಸಿಸ್ಟೆನ್ಸ್ ವಿಲ್ ಬಿಕಮ್ ಹಾಫ್. ಓಕೆ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂದಾಗ ಒಂದು ಡಬಲ್ ಆದರೆ ಇನ್ನೊಂದು ಹಾಫ್ ಆಗುತ್ತೆ, ಒಂದು ಹಾಫ್ ಆದರೆ ಇನ್ನೊಂದು ಡಬಲ್ ಆಗುತ್ತೆ. ಸೊ ಲೈಕ್ ದಟ್ ವಿ ವಿಲ್ ಆನ್ಸರ್ ದ ಕ್ವಶನ್. 20th ಕ್ವಶನ್ ಹೋಗೋಣ. ಇಫ್ 2 ರೆಸಿಸ್ಟರ್ಸ್ ಆಫ್ 25 ohm and 15 ohm are joined together in series, okay, and then placed in parallel with 40 ohms resistor, okay, the effective resistance of the combination is ಅಂತ ಕೇಳಿದ್ದಾರೆ. ಓಕೆ, ಏನು ಹೇಳಿದ್ದಾರೆ ನೋಡಿ, 2 ರೆಸಿಸ್ಟರ್ಗಳನ್ನು ಜಾಯಿನ್ ಮಾಡ್ತಾರೆ. ಹೇಗೆ, ಇಂಪಾರ್ಟೆಂಟ್ ನೋಡಿ, ಕೆಲವು ಪ್ರತಿ ಪದನೂ ಇಂಪಾರ್ಟೆಂಟ್ ಆಗುತ್ತೆ MCQ ನಲ್ಲಿ. ಸೀರೀಸ್ ಅಲ್ಲಿ ಜಾಯಿನ್ ಮಾಡಿದ್ದಾರೆ. ಯಾವ್ಯಾವ ರೆಸಿಸ್ಟರ್ಗಳನ್ನ, ಇದನ್ನ ಮತ್ತೆ ಇದನ್ನ, 25 ಮತ್ತೆ
15 ಇರುವಂಥ ಓಮ್ಸ್ ಇರುವಂಥ ರೆಸಿಸ್ಟರ್ಗಳನ್ನು. ನಾನೀಗ ಇದನ್ನು R1 ಅಂತ ಕನ್ಸಿಡರ್ ಮಾಡ್ಕೊಳ್ತೀನಿ, 15 ಇರೋದನ್ನ R2 ಅಂತ ಕನ್ಸಿಡರ್ ಮಾಡ್ಕೊಳ್ತೀನಿ. ಲೆಟ್ ಅಸ್ ರೈಟ್ ದಟ್ R1 ಈಸ್ ಈಕ್ವಲ್ ಟು 25 ಓಮ್ಸ್. ವಾಟ್ ಅಬೌಟ್ 15? ಅದನ್ನು R2 ಅಂತ ತಗೊಂಡಿದ್ದೀನಿ, ಅದು 15 ಓಮ್ಸ್. ಓಕೆ, ಅವನೇನು ಮಾಡಿದ್ದಾರೆ, ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ದೆನ್ ಪ್ಲೇಸ್ಡ್ ಇನ್ ಪ್ಯಾರಲಲ್ ವಿತ್ ಅ 40 ಓಮ್ ರೆಸಿಸ್ಟರ್. ಇನ್ನೊಂದು ರೆಸಿಸ್ಟರ್ ಇದೆ, ಅದು ಎಷ್ಟು, 40 ಓಮ್ಸ್ ಇದೆ. ಇದನ್ನು ಕೂಡ ನಾವು ಬರ್ಕೊಳ್ಳೋಣ, ಏನದು, R3. ಓಕೆ, R3 ಈಸ್ ಈಕ್ವಲ್ ಟು ಎಷ್ಟು, 40 ಓಮ್ಸ್. ಈಗ ನಾವು ಎಕ್ಸಾಕ್ಟ್ ಕ್ವಶನ್ಗೆ ಬರೋಣ. ಎಫೆಕ್ಟಿವ್ ರೆಸಿಸ್ಟೆನ್ಸ್, ದಟ್ ಈಸ್ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಆಫ್ ಕಾಂಬಿನೇಷನ್. ಈ ಕಾಂಬಿನೇಷನ್ ಅಲ್ಲಿ ಟೋಟಲ್ ರೆಸಿಸ್ಟೆನ್ಸ್ ಎಷ್ಟಾಗುತ್ತೆ ಅಂತ ಕೇಳಿದೆ. ಈಗ ಫಸ್ಟ್ ನೋಡೋಣ. ಫಸ್ಟ್ ಇವೆರಡನ್ನು ಏನು ಮಾಡಿದ್ದಾರೆ, ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದ್ದಾರೆ. ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದ್ರೆ ದಟ್ ಇಸ್ ನಥಿಂಗ್ ಬಟ್ ಈಕ್ವಲ್ ರೆಸಿಸ್ಟೆನ್ಸ್ ಅನ್ನ RS ಅಂತ ಕರಿತೀವಿ. ಅವಾಗಲೇ ಹೇಳಿದ್ದೀನಿ, RS ಇಸ್ ಈಕ್ವಲ್ ಟು ದ ಸಮ್ ಆಫ್ ಆಲ್ ದ ರೆಸಿಸ್ಟರ್ಸ್ ಇನ್ ಸರ್ಕ್ಯೂಟ್ ಅಂತ. ಎಷ್ಟು ರೆಸಿಸ್ಟರ್ಸ್ ಇದೆ ಇಲ್ಲಿ, ಎರಡಿದೆ. RS ಇಸ್ ಈಕ್ವಲ್ ಟು R1 ಪ್ಲಸ್ R2. ವಾಟ್ ಅಬೌಟ್ R1 ವ್ಯಾಲ್ಯೂ 25. ವಾಟ್ ಅಬೌಟ್ R2 ವ್ಯಾಲ್ಯೂ 15. ವಾಟ್ ಅಬೌಟ್ ದ RS ಟೋಟಲ್ ವ್ಯಾಲ್ಯೂ 40 ohms. Okay, what is this? This is RS, equivalent resistance. ನಮಗೆ RS ಸಿಕ್ಕಿದೆ. ಈ RS ಇರುವಂಥದನ್ನ ಯಾವುದ್ರ ಜೊತೆಗೆ, R3 ಜೊತೆಗೆ ಪ್ಯಾರಲಲ್ ಕನೆಕ್ಟ್ ಮಾಡಿದ್ದಾರೆ. ಓಕೆ, ಸೊ ಪ್ಯಾರಲಲ್ ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ ನೋಡಿ. ಓಕೆ, ಈಗ ಎರಡಿದೆ, RS ಸಿಕ್ಕಿದೆ ವಿಚ್ ಇಸ್ ಹ್ಯಾವಿಂಗ್ 40 ohms. ಇಟ್ ಈಸ್ ಕನೆಕ್ಟೆಡ್ ವಿತ್ R3 ವಿಚ್ ಇಸ್ ಹ್ಯಾವಿಂಗ್ 40 ohms. ಓಕೆ, ಇವೆರಡನ್ನ ಹೇಗೆ ಕನೆಕ್ಟ್ ಮಾಡಿದರೆ, ಪ್ಯಾರಲಲ್ ಕನೆಕ್ಟ್ ಮಾಡಿದ್ದಾರೆ. ಈಗ ಪ್ಯಾರಲಲ್ ಕನೆಕ್ಟ್ ಮಾಡಿದ್ರೆ ಏನಾಗ್ತದೆ, ದಟ್ ಈಸ್ RP ಬರ್ತದೆ ಅವಾಗ, ಈಕ್ವಲೆಂಟ್ ರೆಸಿಸ್ಟೆನ್ಸ್. RP ಇಸ್ ಈಕ್ವಲ್ ಟು 1/RS ಫಸ್ಟ್ ರೆಸಿಸ್ಟರ್, ಇನ್ನೊಂದು R3 ಇದೆ, ಪ್ಲಸ್ 1/R3. ದಟ್ ಈಸ್ ನಥಿಂಗ್ ಬಟ್ 1/RP ಇಸ್ ಈಕ್ವಲ್ ಟು 1/RS ಇಂಟು 1 ಪ್ಲಸ್ 1/R3. ದಟ್ ಈಸ್ ಈಕ್ವಲ್ ಟು 1/40 ಪ್ಲಸ್ 1/40. ಓಕೆ, ಸೊ ಎರಡನ್ನ ತಗೊಂಡು LCM ತಗೊಂಡು ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಏನಾಗ್ತದೆ, 2/40 ಆಗುತ್ತೆ. 2/40 is nothing but 2 ones are 2 20s. That is 1/20. What is this? This is 1/RP. 1/RP ಎಷ್ಟಾಗಿದೆ ಈಗ, 1/20 ಆಗಿದೆ. 1/RP is equal to 1/20 ಆದಾಗ RP ಎಷ್ಟಾಗುತ್ತೆ, 20 ಆಗುತ್ತೆ, 20 ohms. ಓಕೆ, RP is equal to 20 ohms ಆಯ್ತಲ್ವಾ. ಸೊ ನಮಗೆ ಸಿಕ್ಕಿದೆ ಈಗ total resistance is equal to 20 ohms, so that we will choose the option C, that is 20 ohms. Understood? It is very simple, but you need to practice more. That is the only mantra to get good marks in exam. Okay, 21st question go on. Okay, the diagram below shows a part of a circuit. Okay, so ಕೆಳಗಿರುವ diagram ಒಂದು ಸರ್ಕ್ಯೂಟ್ ನ ಒಂದು ಭಾಗ ಅದು. Okay, if this arrangement of 3 resistor was to be replaced by a single resistor, its resistance should be. Okay, ಈ ಕ್ವಶನ್ ಕನೆಕ್ಷನ್ ಆಫ್ ರೆಸಿಸ್ಟರ್ಸ್ ಇನ್ ಸೀರೀಸ್ ಅಂಡ್ ಪ್ಯಾರಲಲ್ ಅಂತೆಲ್ಲ ಆ ಕಾನ್ಸೆಪ್ಟ್ ಮೇಲೆ. ಅಂದ್ರೆ ಇಲ್ಲಿ 3 ರೆಸಿಸ್ಟರ್ಗಳನ್ನು ಕನೆಕ್ಟ್ ಮಾಡಿದ್ದಾರೆ. ಲೆಟ್ ಅಸ್ ನೇಮ್ ಇಸ್ R1, R2 ಅಂಡ್ R3. ಓಕೆ, ಈ ಮೂರದು ಈಕ್ವಲೆಂಟ್ ರೆಸಿಸ್ಟೆನ್ಸ್ ಅನ್ನು ನೀವು ಕಂಡುಹಿಡಿಬೇಕು. ಅಂದ್ರೆ ಅದರ ಅರ್ಥ ಈ ಮೂರನ್ನ ತಗೋಬಿಟ್ಟು ಒಂದೇ ರೆಸಿಸ್ಟರ್ ಇಡೋದಾದ್ರೆ ಆ ಸರ್ಕ್ಯೂಟ್ ಅಲ್ಲಿ ಏನೂ ಎಫೆಕ್ಟ್ ಆಗಲ್ಲ. ಎಷ್ಟು ರೆಸಿಸ್ಟರ್ನ, ಒಂದೇ ರೆಸಿಸ್ಟರ್ನ ಎಷ್ಟು ರೆಸಿಸ್ಟೆನ್ಸ್ ಇರುವ ರೆಸಿಸ್ಟರ್ನ ನಾವಿಲ್ಲಿ ಇನ್ಕ್ಲೂಡ್ ಮಾಡಬೇಕು ಈ ಮೂರನ್ನು ರಿಪ್ಲೇಸ್ ಮಾಡೋದಕ್ಕೆ ಅಂತ. ಅವಾಗ ಏನಾಗುತ್ತೆ, ನಾವು ಈಕ್ವಲೆಂಟ್ ರೆಸಿಸ್ಟೆನ್ಸ್ ಅನ್ನು ಕಂಡುಹಿಡಬೇಕು. ಇಲ್ಲಿ ಈ ಹಿಂದಿನ ಕ್ವಶನ್ ಅಲ್ಲಿ ಹೇಳ್ದಂಗೆ R1 R2 ಏನಾಗಿದೆ ನೋಡಿ ಸರ್ಕ್ಯೂಟ್ ಅಲ್ಲಿ, R1 ಮತ್ತೆ R2 ದೇ ಆರ್ ಕನೆಕ್ಟೆಡ್ ಇನ್ ಸೀರೀಸ್. ಸೊ ದಟ್ ನಾವು ಈಸಿಯಾಗಿ RS ಕಂಡುಹಿಡಬೇಕಂದ್ರೆ ಸೀರೀಸ್ ಅಲ್ಲಿ R1 ಪ್ಲಸ್ R2 ಮಾಡ್ತೀವಿ. ದಟ್ ಈಸ್ 6 ಪ್ಲಸ್ 6, ಒಂದೊಂದ್ರದ್ದು 6 ohms ಇದೆ ರೆಸಿಸ್ಟೆನ್ಸ್. ಓಕೆ, ಸೊ 6 ಪ್ಲಸ್ 6 ಇಸ್ ಈಕ್ವಲ್ ಟು 12. ಓಕೆ, ಈಗ ನಮ್ಗೆ ಇದ್ರದ್ದು ಎರಡರದ್ದು ರೆಸಿಸ್ಟೆನ್ಸ್ ಸಿಕ್ಕಿದೆ. ಎಷ್ಟಾಯ್ತು ಅದ್ರ, ಸಾರಿ ಪ್ಯಾರಲಲ್ ಅಲ್ವಾ, ಸಾರಿ ದೇ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್, R1 ಅಂಡ್ R2. R1 R2 ಪ್ಯಾರಲಲ್ ಕನೆಕ್ಟ್ ಆದರೆ ಏನಾಗ್ತದೆ, 1/RP ಆಗುತ್ತೆ. 1/RP ಇಸ್ ಈಕ್ವಲ್ ಟು 1/R1 ಪ್ಲಸ್ 1/R2. ದಟ್ ಈಸ್ ಈಕ್ವಲ್ ಟು 1/6 ಪ್ಲಸ್ 1/6. ದಟ್ ಈಸ್ ಈಕ್ವಲ್ ಟು 6. ದಟ್ ಈಸ್ 1/6. ಎಷ್ಟಾಗ್ತದೆ, ಸಾರಿ 2/6 ಆಗ್ತದೆ. LCM ತೆಗೆದ್ರೆ 6 ಆಗುತ್ತೆ. ಸೊ ಇಲ್ಲಿ 2 ಬರ್ತದೆ, 2/6. ದಟ್ ಈಸ್ ಈಕ್ವಲ್ ಟು 3 ಆಗ್ತದೆ. ದಟ್ ಈಸ್ ಯಾವುದಿದು, RP ವ್ಯಾಲ್ಯೂ ಇಸ್ ಈಕ್ವಲ್ ಟು 1/3 ಆಗುತ್ತೆ.
2 1s are 2 3s. So Rp is equal to 1/3. ನಮಗೆ ಎರಡು ರೆಸಿಸ್ಟರ್ನ ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ಸಿಕ್ಕಿದೆ ಈಗ R1 R2. Okay, so what about another resistance R3? It is connected in series with this parallel resistance. So Rp ನ ಜೊತೆಗೆ R3 series ಅಲ್ಲಿ ಕನೆಕ್ಟ್ ಆಗಿದೆ ನೋಡಿ ಇಲ್ಲಿ. Okay, ಇವೆರಡರದ್ದು equivalent resistance is equal to Rp. So Rp is connected in series end to end with R3. So that series ತಗೊಳ್ಳೋಣ ನಾವೀಗ. series ಅಂದ್ರೆ ಏನು? RS is equal to Rp. ಯಾಕಂದ್ರೆ Rp ಕಂಡುಹಿಡ್ಕೊಂಡಿದ್ದೀವಿ ನಾವು. ಇವೆರಡದ ರೆಸಿಸ್ಟೆನ್ಸ್ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಪ್ಲಸ್ ವಾಟ್ 6, ದಟ್ ಈಸ್ R3. ವಾಟ್ ಅಬೌಟ್ Rp? 1/3. ಓಕೆ, ಸಾರಿ, ಇಲ್ಲಿ 1/Rp ಆಗುತ್ತಲ್ವಾ, 1/Rp ಇಸ್ ಈಕ್ವಲ್ ಟು 1/3. ಸೊ Rp ಇಸ್ ಈಕ್ವಲ್ ಟು 3 ಆಗುತ್ತೆ ಅವಾಗ. ಓಕೆ, ಸೊ ಇಲ್ಲಿ Rp ವ್ಯಾಲ್ಯೂ ತೊಗೊಳ್ತೀವಿ, 1/3 ಅಲ್ಲ, ಇಲ್ಲಿ 3 ತೊಗೊಳ್ತೀವಿ. Rp is equal to 3 plus R3 is equal to ಎಷ್ಟಿದೆ ಆಲ್ರೆಡಿ ಕೊಟ್ಟಿದ್ದಾರೆ ಅವರು 6 ಅಂತ. ಸೊ 6 ಹಾಕೊಳ್ತೀವಿ. ಸೊ ಎಷ್ಟಾಯ್ತು ಈಗ? 9 ಆಯಿತು. ದಟ್ ಈಸ್ RS is equal to 9 ohms. RS is equal to 9 ohms. ಸೊ 9 ohms ಎಲ್ಲಿದೆ ಇಲ್ಲಿ? ಆಪ್ಷನ್ ಏನಲ್ಲಿದೆ. ಸೊ ವಿ ವಿಲ್ ಗೋ ವಿತ್ ದ ಆಪ್ಷನ್ ಎ, 9 ohms. ಓಕೆ, ನಾವು 22nd ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ರೆಪ್ರೆಸೆಂಟ್ಸ್ ವೋಲ್ಟೇಜ್? ವೋಲ್ಟೇಜ್ ಅನ್ನು ರೆಪ್ರೆಸೆಂಟ್ ಮಾಡುವ ಫಾರ್ಮುಲಾ ಯಾವುದು ಅಂತ ಕೇಳಿದೆ. ವಾಟ್ ಯು ಮೀನ್ ಬೈ ವೋಲ್ಟೇಜ್? ದಟ್ ಈಸ್ ನಥಿಂಗ್ ಬಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಹೇಳ್ತೀವಲ್ವಾ. ಸೊ ವಾಟ್ ಈಸ್ ಪೊಟೆನ್ಷಿಯಲ್ ಡಿಫರೆನ್ಸ್? ವಿ ಇಸ್ ಈಕ್ವಲ್ ಟು W/Q ಅಂತ ಇದೆ. ಓಕೆ, ಸೊ ಅಂದರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದರೆ ದ ವರ್ಕ್ ಡನ್ ಟು ಮೂವ್ ಎ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್ ಅಂತ ಹೇಳಿದ್ದೀನಿ. ಈ ಡೆಫಿನೇಷನ್ ಕೂಡ ಹೇಳಿದ್ದೀನಿ ಈ ಹಿಂದಿನ ಕ್ವಶನಲ್ಲಿ. ಓಕೆ, ಸೊ ಹಾಗೆ W/Q ಅಂದರೆ ಅದಕ್ಕೊಂದು ಟೈಮ್ ತಗೊಳುತ್ತೆ. ಇಷ್ಟು ಟೈಮಲ್ಲಿ ಇಷ್ಟು ಅಮೌಂಟ್ ಆಫ್ ಚಾರ್ಜನ್ನು ಮೂವ್ ಮಾಡೋದಕ್ಕೆ ಎಷ್ಟು ವರ್ಕ್ ಆಯಿತು ಅಂತ, ಅಂದರೆ Q ಇಂಟು T ಅಂತ ಹೇಳ್ಬೋದು ನಾವು. ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ಈಕ್ವಲ್ ಟು W/Q ಇಂಟು T. ವಾಟ್ ಈಸ್ W? ವರ್ಕ್ ಡನ್. ವಾಟ್ ಈಸ್ Q? ದಟ್ ಈಸ್ ಚಾರ್ಜ್. ದಟ್ ಈಸ್ ನಥಿಂಗ್ ಬಟ್ ಕರೆಂಟ್. ಕರೆಂಟ್ ಅಂದರೆ ಚಾರ್ಜ್ ಪಾಸ್ ಆಗಿದೆ, ಚಾರ್ಜ್ ಅಂದರೆ ಕರೆಂಟ್ ಪಾಸ್ ಆಗಿದೆ ಎಷ್ಟು ಟೈಮಲ್ಲಿ? ಟೈಮ್ T-ನಲ್ಲಿ ಅಂತ. ಸೊ ಹಾಗಾದರೆ ಒಂದು ಚಾರ್ಜನ್ನು ಮೂವ್ ಮಾಡೋದಕ್ಕೆ ಎಷ್ಟು ಸಮಯ ಬೇಕಾಯಿತು, ಎಷ್ಟು ವರ್ಕ್ ಬೇಕಾಯಿತು ಅಂತ W/Q ಇಂಟು T ಅಂತ ಹೇಳ್ತೀವಿ. ಹಾಗೆ ನೋಡೋದಾದರೆ ಸೊ ಇದನ್ನು ಸಪೋರ್ಟ್ ಮಾಡುವಂಥ ಸ್ಟೇಟ್ಮೆಂಟ್ ಯಾವುದಿಲ್ಲಿ? W ವರ್ಕ್ ಡನ್. ಓಕೆ, ವರ್ಕ್ ಡನ್ ಇದೆ. Q ಅಂದರೆ ಕರೆಂಟ್, ನಥಿಂಗ್ ಬಟ್ ಚಾರ್ಜ್, ಟೈಮ್. ಸೊ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್ ಹಿಯರ್. ಬೇಸ್ ವರ್ಕ್ ಡನ್, ಕರೆಂಟ್, ಟೈಮ್. ಓಕೆ, ಅದು ವೋಲ್ಟೇಜನ್ನು ರೆಪ್ರೆಸೆಂಟ್ ಮಾಡುತ್ತೆ. 23rd ಕ್ವಶನ್ಗೆ ಹೋಗೋಣ. ದ ಲ್ಯಾಂಪ್ಸ್ ಇನ್ ಎ ಹೌಸ್ ಹೋಲ್ಡ್ ಸರ್ಕ್ಯೂಟ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಬಿಕಾಸ್ ಒಂದು ಮನೆ ಒಳಗಡೆ ಇರುವಂತಹ ಲ್ಯಾಂಪ್ಗಳನ್ನು ಅಥವಾ ಬಲ್ಬ್ಗಳನ್ನು ಪ್ಯಾರಲಲ್ಲಿ ಕನೆಕ್ಟ್ ಮಾಡ್ತಾರೆ. ಯಾಕೆ ಪ್ಯಾರಲಲ್ಲಿ ಕನೆಕ್ಟ್ ಮಾಡ್ತಾರೆ ಅಂತ? ಓಕೆ, ನಿಮಗೆ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಬಗ್ಗೆ ತಿಳ್ಕೊಳ್ತಾ ಹೋದಾಗ ಅಲ್ಲಿ 2 ಥರ ಸೀರೀಸು ಮತ್ತು ಪ್ಯಾರಲಲ್ ಕಾಂಬಿನೇಷನ್ ಬರುತ್ತೆ. ಈ ಪ್ಯಾರಲಲ್ ಕಾಂಬಿನೇಷನನ್ನು ಮನೆಗಳಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ಕಾರಣ ಏನು ಅಂತಂದರೆ ನೋಡಿ, ಯಾಕೆ? ಫಾರ್ ಎಕ್ಸಾಂಪಲ್ ಲ್ಯಾಂಪ್ಸ್, ಒಂದು ಮನೇಲಿ 4 ಲ್ಯಾಂಪ್ ಇದೆ ಅಂತ ತಿಳ್ಕೊಳ್ಳಿ, 4 ಲೈಟ್ಸ್ ಇದೆ ಅಂತ. ಆ 4 ಲೈಟ್ಗಳಲ್ಲಿ ಒಂದು ವೇಳೆ ಸರ್ಕ್ಯೂಟ್ ಏನಾದರೂ ಬ್ರೇಕ್ ಆಯಿತು, ವೋಲ್ಟೇಜ್ ಜಾಸ್ತಿ ಆಯಿತು ಅಂದರೆ ಇದ್ದಕ್ಕಿದ್ದಂಗೆ 4 ಲೈಟ್ ಹೋದರೆ ಚೆನ್ನಾಗ ಅಥವಾ 1 ಹೋದ್ರೂ ಸಾಕಾಗ್ತದ? ನೋಡಿ, 1 ಹೋದರೆ ನಮಗೆ ಖುಷಿ ಆಗುತ್ತೆ, 3 ಉಳಿತಲ್ಲ ಅಂತೇಳಿ. 4 ಹೋಗ್ಬಿಟ್ರೆ ಪ್ಯಾರಲಲ್ ಕನೆಕ್ಟ್ ಮಾಡೋದ್ರಿಂದ ಅಡ್ವಾಂಟೇಜ್ ಅಂದರೆ ಯಾವ ಬಲ್ಬು ಬರ್ನ್ ಆಗುತ್ತೋ ಆ ಬಲ್ಬ್ ಅಷ್ಟೇ ಹಾಳಾಗುತ್ತೆ, ಉಳಿದಂತೆ ಯಾವುದಕ್ಕೂ ಎಫೆಕ್ಟ್ ಆಗಲ್ಲ ಅಂತ. ಸೊ ಯಾಕೆ ಅಂತಂದರೆ ಪ್ಯಾರಲಲ್ ಕನೆಕ್ಷನಲ್ಲಿ ಇಂಡಿವಿಜುವಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇರುತ್ತೆ. ನೋಡಿ, ಇಲ್ಲಿ ಪ್ಯಾರಲಲ್ ಕನೆಕ್ಷನಲ್ಲಿ ಕನೆಕ್ಟ್ ಮಾಡಿದಾಗ ಇದು ದಿಸ್ ಈಸ್ ಅ ಡಯಾಗ್ರಾಮ್ ಗಿವನ್ ಇನ್ ಯುವರ್ ಟೆಕ್ಸ್ಟ್ ಬುಕ್. ಪ್ಯಾರಲಲ್ ಕನೆಕ್ಟ್ ಮಾಡಿದಾಗ ಇಫ್ 1 ಲ್ಯಾಂಪ್ ಫೇಲ್ಸ್, ಈ ಲ್ಯಾಂಪ್ ಏನಾದರೂ ಫೇಲ್ ಆಯಿತು ಅಂದರೆ ಈ ಸರ್ಕ್ಯೂಟ್ ಮಾತ್ರ ಬ್ರೇಕ್ ಆಗುತ್ತೆ, ಇವೆರಡಕ್ಕೂ ಕರೆಂಟ್ ಪಾಸ್ ಆಗ್ತಾ ಇರ್ತದೆ. ಆದರೆ ಸೀರೀಸಲ್ಲಿ ಹಾಗಲ್ಲ. ವೆನೆವರ್ ಲ್ಯಾಂಪ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್, ಇಫ್ 1 ಫೇಲ್ಸ್ ಸರ್ಕ್ಯೂಟ್ ವಿಲ್ ಬ್ರೇಕ್ ಆ್ಯಂಡ್ ದ ಎಲೆಕ್ಟ್ರಿಸಿಟಿ ವಿಲ್ ನಾಟ್ ಪಾಸ್ ಇನ್ ಟು ಅನದರ್ ಲ್ಯಾಂಪ್ ಇನ್ ದ ಸರ್ಕ್ಯೂಟ್. ಹಾಗಾಗಿ ಸೊ ಯಾವಾಗಲೂ ಪ್ಯಾರಲಲ್ ಕನೆಕ್ಟ್ ಮಾಡ್ತಾರೆ. ಸೊ ಈ ಉದ್ದೇಶಕ್ಕೆ ನಾವು ಆಪ್ಷನ್ ಬಿನ ಚೂಸ್ ಮಾಡ್ಕೊತೀವಿ. ಇಫ್ 1 ಲ್ಯಾಂಪ್ ಫೇಲ್ಸ್ ದ ಅದರ್ ರಿಮೇನ್ ಲಿಟ್. ಅಂದರೆ ಒಂದು ಲ್ಯಾಂಪ್ ಏನಾದರೂ ಫೇಲ್ ಆಯಿತು ಅಂದರೆ ಉಳಿದಂಥ ಲ್ಯಾಂಪ್ಗಳು ಬೆಳಗ್ತಾ ಇರ್ತವೆ, ಲಿಟ್ ಅಂತ ಹೇಳ್ತಾರೆ. ಓಕೆ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 24th ಕ್ವಶನ್ ಹೋಗೋಣ. ವೆನ್ ಅನ್ ಎಲೆಕ್ಟ್ರಿಕ್ ಲ್ಯಾಂಪ್ ಇಸ್ ಕನೆಕ್ಟೆಡ್ ಟು ಎ 12 volt ಬ್ಯಾಟ್ರಿ, ಓಕೆ, ಇಟ್ ಡ್ರಾಸ್ ಎ ಕರೆಂಟ್ ಆಫ್ 0.5 amps. ದ ಪವರ್ ಆಫ್ ದ ಲ್ಯಾಂಪ್ ಈಸ್ ಏನಂತ ಕೇಳಿದೆ? ಪವರ್ ಆಫ್ ದ ಲ್ಯಾಂಪ್ ಎಷ್ಟಿದೆ ಅಂತ ಕೇಳಿದೆ. ಓಕೆ, ಸೊ ಇದು ಪವರ್ ಪಿ ಮೇಲೆ ಇರುವಂಥ ಕ್ವಶನ್. ಇದು ಪವರ್ ಫಾರ್ಮುಲಾ ನಿಮಗೆ ಗೊತ್ತಿರಬೇಕು.
ಓಕೆ, ಸೊ ನೋಡೋಣ ಈಗ ಏನೇನು ಕೊಟ್ಟಿದ್ದಾರೆ ಅವರು. ವೆನ್ ಅನ್ ಎಲೆಕ್ಟ್ರಿಕ್ ಲ್ಯಾಂಪ್ ಇಸ್ ಕನೆಕ್ಟೆಡ್ ಟು 12 ವೋಲ್ಟ್ ಬ್ಯಾಟ್ರಿ, 12 ವಿ ಅಂದ ತಕ್ಷಣ ಪೊಟೆನ್ಷಿಯಲ್ ಡಿಫರೆನ್ಸ್, ವಿ ಇಸ್ ಈಕ್ವಲ್ ಟು 12 ವೋಲ್ಟ್ಸ್. ಓಕೆ, ವಾಟ್ ಅಬೌಟ್ ಅನದರ್ ವ್ಯಾಲ್ಯೂ ಗಿವನ್ ಕರೆಂಟ್ ಎಷ್ಟಿದೆ 0.5 ಆಂಪ್ಸ್ ಇದೆ, ದಟ್ ಈಸ್ ಕರೆಂಟ್ ಅಂದರೆ ಐ ಇಸ್ ಈಕ್ವಲ್ ಟು 0.5 ಆಂಪಿಯರ್ಸ್. ಏನು ಕೇಳಿದರೆ ಪವರ್ ಕೇಳಿದರೆ. ವಾಟ್ ಅಬೌಟ್ ಪವರ್ ಪಿ ಇಸ್ ಈಕ್ವಲ್ ಟು ಹೌ ಮಚ್ ಅಂತ. ಸೊ ಪವರ್ ಕೇಳಿದ್ರೆ ಅಂದರೆ ಪವರ್ಗೆ ಫಾರ್ಮುಲಾ ನಾವು ಹಾಕೋಬೇಕಾಗುತ್ತೆ. ಪವರ್ಗೆ ಫಾರ್ಮುಲಾ ಏನು, ಪಿ ಇಸ್ ಈಕ್ವಲ್ ಟು ವಿ ಇಂಟು ಐ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿದೆ ಇದು. ಪವರ್ಗೆ ಫಾರ್ಮುಲಾ ಏನು, ಪಿ ಇಸ್ ಈಕ್ವಲ್ ಟು ವಿ ಇಂಟು ಐ. ಹಾಗಾದರೆ ಪವರ್ ಕಂಡುಹಿಡಿಬೇಕಾದ್ರೆ ನಮಗೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬೇಕು, ಐ ವ್ಯಾಲ್ಯೂ ಬೇಕು. ಸೊ ಎರಡು ವ್ಯಾಲ್ಯೂ ಇದೆ ನಮಗೆ. ಇಟ್ ಈಸ್ ವೆರಿ ಸಿಂಪಲ್. ಎಷ್ಟಿದೆ, ವಿ ವ್ಯಾಲ್ಯೂ 12 ಇದೆ, ಐ ವ್ಯಾಲ್ಯೂ ಎಷ್ಟಿದೆ ಇಂಟು 0.5 ಆಗ್ತೀವಿ ನಾವು. 0.5 ಕೊಟ್ಟಿದೆ. 12 ಇಂಟು 0.5 ಇಸ್ ಈಕ್ವಲ್ ಟು 6. ವಾಟ್ ಈಸ್ ದಿಸ್ ಈಸ್ ಪವರ್ ಪಿ ವ್ಯಾಲ್ಯೂ. ಪವರನ್ನು ಯಾವುದ್ರಲ್ಲಿ ಮೆಜರ್ ಮಾಡ್ತೀವಿ, ವ್ಯಾಟ್ಸಲ್ಲೇ ಮೆಜರ್ ಮಾಡ್ತೀವಿ. ಸೊ ಹಾಗಾದರೆ ಇಲ್ಲಿ ಪಿ ಇಸ್ ಈಕ್ವಲ್ ಟು 6 ಅಂತ ಹೇಳ್ತೀನಿ. 6 ವ್ಯಾಟ್ಸ್. ಸೊ 6 ವ್ಯಾಟ್ಸ್ ಎಲ್ಲಿದೆ ನೋಡಿ ಇಲ್ಲಿ, ಆಪ್ಷನ್ ಬಿ, ದಟ್ ಈಸ್ ರೈಟ್ ಆನ್ಸರ್. ಓಕೆ, ಸೊ ವಾಟ್ ಅಬೌಟ್ ಪವರ್ ಅಂದ್ರೆ ಏನು, ಅಮೌಂಟ್ ಆಫ್ ಎಲೆಕ್ಟ್ರಿಕ್ ಎನರ್ಜಿ ಕನ್ಸ್ಯೂಮ್ಡ್ ಇನ್ ಎ ಸರ್ಕ್ಯೂಟ್ ಪರ್ ಯೂನಿಟ್ ಟೈಮ್. ನಿರ್ದಿಷ್ಟ ಸಮಯದಲ್ಲಿ ಎಷ್ಟು ಎಲೆಕ್ಟ್ರಿಕಲ್ ಎನರ್ಜಿ ಕನ್ಸ್ಯೂಮ್ ಆಗಿದೆ ಒಂದು ಸರ್ಕ್ಯೂಟಲ್ಲಿ ಅನ್ನೋದೇ ಪವರ್ ಅಂತ ಹೇಳ್ತೀವಿ. ಪವರ್ಗೆ ವಿ ಇಂಟು ಐ ಇಸ್ ದ ಫಾರ್ಮುಲಾ. ನೆನ್ಪಿಟ್ಕೋಬೇಕು ನೋಡಿ. ಫಾರ್ಮುಲಾ ಅಂತ ಹೇಳ್ತೀನಲ್ಲ, ಅವೆಲ್ಲ ನೆನ್ಪಿಟ್ಕೊಂಡು ಒಂದು ಲಿಸ್ಟ್ ಮಾಡ್ಕೊಳ್ಳಿ. ದೆನ್ ಡೆಫಿನೆಟ್ಲಿ ವಿಲ್ ಆನ್ಸರ್ ಆಲ್ ದ ಕ್ವಶನ್ಸ್. 25th ಕ್ವಶನ್ ನೋಡೋಣ. ಇದು ಸಿಂಪಲ್ ಡೈರೆಕ್ಟ್ ಕ್ವಶನ್ ಇದೆ. ದ ಯೂನಿಟ್ ಫಾರ್ ಎಕ್ಸ್ಪ್ರೆಸಿಂಗ್ ಎಲೆಕ್ಟ್ರಿಕ್ ಪವರ್. ಈಗೇನು ಹೇಳಿದೆ ನಾನು, ಪವರನ್ನು ಯಾವುದ್ರಲ್ಲಿ ಮೆಜರ್ ಮಾಡ್ತೀವಿ ಅಂತ, ಇದರಲ್ಲಿ ಮೆಜರ್ ಮಾಡ್ತೀವಿ ವ್ಯಾಟ್ಸಲ್ಲಿ. ಸೊ ದಟ್ ಪವರ್ ಈಸ್ ಮೆಜರ್ಡ್ ಇನ್ ವ್ಯಾಟ್. ಓಕೆ, ನೆಕ್ಸ್ಟ್. ಒಂದು ವೇಳೆ ವ್ಯಾಟ್ ತುಂಬ ಸ್ಮಾಲ್ ಯೂನಿಟ್ ಆಯಿತು, ನಾವು ಜಾಸ್ತಿ ಪವರ್ ಕನ್ಸ್ಯೂಮ್ ಮಾಡ್ತೀವಿ, ಅವಾಗ ಕಿಲೋ ವ್ಯಾಟನ್ನು ಯೂಸ್ ಮಾಡ್ತಾರೆ. ಕಿಲೋ ವ್ಯಾಟನ್ನು. ಓಕೆ, ಇನ್ನೂ ಜಾಸ್ತಿ ಕರೆಂಟನ್ನು ಯೂಸ್ ಮಾಡಿದ್ರೆ ಅದನ್ನ ಮೆಜರ್ ಮಾಡೋದಕ್ಕೆ ಕಿಲೋ ವ್ಯಾಟ್ ಅವರಲ್ಲಿ ಯೂಸ್ ಮಾಡ್ತಾರೆ. ಇಟ್ ಈಸ್ ದ ಕಮರ್ಷಿಯಲ್ ಯೂನಿಟ್ ಆಫ್ ಪವರ್ ಅಂತ ಹೇಳ್ತೀನಿ. ಇದ್ರ ಬಗ್ಗೆ ಒಂದು ಕ್ವಶನ್ ಇದೆ, ನೆಕ್ಸ್ಟ್ ಹೇಳ್ತೀನಿ. ಕಮರ್ಷಿಯಲ್ ಯೂನಿಟ್ ಆಫ್ ಪವರ್. ಓಕೆ, ದಟ್ ಈಸ್ ದ ಆನ್ಸರ್. 26th ಕ್ವಶನ್ ನೋಡೋಣ. An electric heater is rated at 2 kilowatts. Electrical energy cost ₹4 per kilowatt hour. What is the cost of using the heater for 3 hours ಅಂತ. ಅಂದರೆ ಒಂದು ಮನೆಯಲ್ಲಿ ಒಂದು ಹೀಟರ್ ಇದೆ, ಎಲೆಕ್ಟ್ರಿಕ್ ಹೀಟರ್. ಓಕೆ, ಆ ಹೀಟರ್ನ ಕೆಪಾಸಿಟಿ ಎಷ್ಟು ಅಂದರೆ 2 kilowatts. ದಟ್ ಇಸ್ ಪವರ್ ಆಫ್ ದ ಹೀಟರ್. 2 kilowatts ಇದೆ. ಸೊ ಅಲ್ಲಿ ಆ ಮನೆಯಲ್ಲಿ ಸಪ್ಲೈ ಮಾಡುವಂಥ ಕರೆಂಟಿನ ಕಾಸ್ಟ್ ಎಷ್ಟು ಅಂದರೆ ₹4. ಎಷ್ಟಕ್ಕೆ, 1 ಅವರ್ಗೆ. 1 ಕಿಲೋವ್ಯಾಟ್ಗೆ ₹4 ಖರ್ಚಾಗ್ತದೆ. ಸೊ 2 ಕಿಲೋವ್ಯಾಟ್ ಪವರ್ ಇರುವಂತಹ ಎಲೆಕ್ಟ್ರಿಕ್ ಹೀಟರನ್ನು 3 hours ಕಾಲ ನಾವು ಯೂಸ್ ಮಾಡಿದರೆ ಎಷ್ಟು ಕಾಸ್ಟ್ ಆಗುತ್ತೆ, ಕರೆಂಟ್ ಬಿಲ್ ಎಷ್ಟು ಬರುತ್ತೆ ಅನ್ನೋದು ಅರ್ಥ ಇಲ್ಲ. ಓಕೆ, ಈಗ ಅದನ್ನು ನೋಡೋದಾದರೆ ನಾವೆಲ್ಲ ಬರ್ಕೊಳ್ಳೋಣ. ಏನೇನು ಕೊಟ್ಟಿದ್ದಾರೆ ನೋಡಿ. ಫಸ್ಟ್ ಏನು ಕೊಟ್ಟಿದ್ದಾರೆ, 2 kilowatt. ವಾಟ್ ಇಸ್ ದಟ್? ದಟ್ ಈಸ್ ದ ಪವರ್ ಆಫ್ ದ ಹೀಟರ್. ಪವರ್ ಪಿ ಇಸ್ ಈಕ್ವಲ್ ಟು 2 kilowatt. ಇನ್ನೇನು ಕೊಟ್ಟಿದ್ದಾರೆ, ಟೈಮ್ ಕೊಟ್ಟಿದ್ದಾರೆ ನೋಡಿ. Time t is equal to 3 hours. Okay, 3 hours. What about another value, that is cost? Okay, cost ಕೊಟ್ಟಿರೋದು ಎಷ್ಟು, ₹4 per kilowatt hour. 1 ಅವರ್ಗೆ 1 ಕಿಲೋವ್ಯಾಟ್ಗೆ ₹4 ಇದೆ, ₹4. ಇಷ್ಟು ಡಾಟಾ ಕೊಟ್ಟಿರೋದು. ಏನು ಕೇಳಿದ್ರು ಅವರು, 3 hoursಗೆ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಓಕೆ, 3 hoursಗೆ ಕಾಸ್ಟ್ ಎಷ್ಟಾಗುತ್ತೆ, ಆ್ಯಕ್ಚುಲಿ ಇದನ್ನು ಕಂಡುಹಿಡಬೇಕು ನಾವು, ಕಾಸ್ಟನ್ನು ಕಂಡುಹಿಡಬೇಕು. ಓಕೆ, ಅದಕ್ಕೆ ನಾವು ಏನು ಮಾಡಬೇಕು, ಏನು ಕೇಳಿದ್ರೆ ನೋಡಿ, ಎನರ್ಜಿನ ಅಂದರೆ ಇ ಕಂಡುಹಿಡಬೇಕು. ಇ ಈಸ್ ಈಕ್ವಲ್ ಟು ಪಿ ಇಂಟು ಟಿ. ಓಕೆ, ವಾಟ್ ಈಸ್ ಇ? ಇ ಈಸ್ ನಥಿಂಗ್ ಬಟ್ ಟೋಟಲ್ ಎನರ್ಜಿ ಕನ್ಸ್ಯೂಮ್ಡ್ ಕಂಡುಹಿಡಬೇಕು ಫಸ್ಟ್ ನಾವು. ಈ ಥರ ಕ್ವಶನ್ ಕೊಟ್ಟಾಗ ನೋಡಿ, ಡೈರೆಕ್ಟಾಗಿ ಡಾಟಾ ಇಲ್ಲ ಅಂತಂದರೆ ನಾವು ಮತ್ತೆ ಡಾಟಾ ತಗೋಬೇಕಾಗುತ್ತೆ. ಓಕೆ, ವಾಟ್ ಅಬೌಟ್ ಈ ಟೋಟಲ್ ಎನರ್ಜಿ ಕನ್ಸ್ಯೂಮ್. ಫಸ್ಟು ಎಷ್ಟು ಎನರ್ಜಿ ಕನ್ಸ್ಯೂಮ್ ಆಗಿದೆ ಅಂತ ಗೊತ್ತಾದರೆ ಅದಕ್ಕೆ ಎಷ್ಟು ಕಾಸ್ಟ್ ಆಗುತ್ತೆ ಅಂತ ನಮಗೆ ಈಸಿಯಾಗಿ ಗೊತ್ತಾಗ್ತದೆ. ಟೋಟಲ್ ಎನರ್ಜಿನ ಕನ್ಸ್ಯೂಮ್ ಮಾಡಿದ್ದು ಕಂಡುಹಿಡಬೇಕು ಅಂದರೆ ಪವರನ್ನು ಮತ್ತೆ ಎಷ್ಟು ಸಮಯದಲ್ಲಿ ಅದು ಕನ್ಸ್ಯೂಮ್ ಆಗಿದೆ ಅಂತ ಕಂಡುಹಿಡಬೇಕು. ಪಿ ಇಂಟು ಟಿ. ವಾಟ್ ಅಬೌಟ್ ಪಿ ವ್ಯಾಲ್ಯೂ? ಪಿ ಕೊಟ್ಟಿದ್ದಾರೆ ಇಲ್ಲಿ ಎಷ್ಟು, 2. ದಟ್ ಈಸ್ 2 ಹಾಕೊಳ್ಳೋಣ. ವಾಟ್ ಅಬೌಟ್ ಟೈಮ್ ಎಷ್ಟು ಕೊಟ್ಟಿದ್ದಾರೆ, 3 hours ಅಂತ ಕೊಟ್ಟಿದ್ದಾರಲ್ಲ, 3 ಹಾಕೊಳ್ಳೋಣ. ಓಕೆ, ಸೊ 2 into 3 is equal to 6 ಆಗ್ತದೆ. ಸೊ 6 ಕಿಲೋವ್ಯಾಟ್ ಅವರ್ನಷ್ಟು ಏನು ಟೋಟಲ್ ಎನರ್ಜಿ ಕನ್ಸ್ಯೂಮ್ ಆಗಿದೆ, 6. ಈಗ ನಮಗೆ ಇಷ್ಟು ಕನ್ಸ್ಯೂಮ್ ಆಗಿದೆ ಅಂತ ಗೊತ್ತಾಯಿತು. 3 hours ಆ ಎಲೆಕ್ಟ್ರಿಕ್ ಹೀಟರ್ನ ನಾವು ಯೂಸ್ ಮಾಡಿದಾಗ 6 ಕಿಲೋವ್ಯಾಟ್ ಅವರ್ನಷ್ಟು ಎನರ್ಜಿ ಖರ್ಚಾಗಿದೆ ಅಂತ. ಓಕೆ, ಈಗ ಕಾಸ್ಟ್ ಕೊಟ್ಟಿದ್ದಾರಲ್ವ 4 ಅಂತ, ₹4 ಪರ್ ಕಿಲೋವ್ಯಾಟ್ ಅವರ್. ಇಲ್ಲಿ ನಾವು ಎಷ್ಟು, 6 ಕಿಲೋವ್ಯಾಟ್ ಅವರನ್ನು ಯೂಸ್ ಮಾಡಿದ್ದೀವಿ. ಸೊ 6 ಕಿಲೋವ್ಯಾಟ್ ಅವರ್ ಇಂಟು ₹4.
ಎಷ್ಟಾಗ್ತದೆ 24. ಓಕೆ, ಸೊ 24 ರೂಪೀಸ್ 24 ರೂಪಾಯಿ ಆಗುತ್ತೆ. 1 ವ್ಯಾಟ್ಗೆ ಕಿಲೋ ವ್ಯಾಟಿಗೆ 4 ರೂಪಾಯಿ ಆದರೆ 6 ಕಿಲೋ ವ್ಯಾಟ್ಗೆ 24 ರೂಪಾಯಿ ಆಗುತ್ತೆ. ಸೊ ದಟ್ ವಿ ವಿಲ್ ಗೋ ವಿತ್ ದ ಆಪ್ಷನ್ ಬಿ, ದಟ್ ಈಸ್ 24. ಓಕೆ, ಸೊ ಈ ಥರ ನಾವು ಕಂಡುಹಿಡಬೇಕು. 27th ಕ್ವಶನ್ ನೋಡೋಣ. ಇದು ಸಿಂಪಲ್ ಆ್ಯಂಡ್ ಡೈರೆಕ್ಟ್ ಕ್ವಶನ್. ದ ಕಮರ್ಷಿಯಲ್ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಪವರ್ ಈಸ್ ಈಗೇನು ಹೇಳಿದ್ದೀನಿ ಹಿಂದಿನ ಕ್ವಶನಲ್ಲಿ, ಕಮರ್ಷಿಯಲ್ ಯೂನಿಟ್ ಅಂದರೆ ಜಾಸ್ತಿ ಎಲೆಕ್ಟ್ರಿಸಿಟಿಯನ್ನು ಖರ್ಚು ಮಾಡಿದಾಗ ಅದನ್ನು ಎದರಿಂದ ಮೆಜರ್ ಮಾಡ್ತಾರೆ ಅಂದರೆ ಕಿಲೋ ವ್ಯಾಟ್ ಹವರಿಂದ ಮೆಜರ್ ಮಾಡ್ತಾರೆ. ಓಕೆ, kilowatt hour is the commercial unit of electric power. 28th question. How much energy does a 100 watt electric bulb transfer in 1 minute? Okay, ಇದು ಕೂಡ ಟೋಟಲ್ ಎನರ್ಜಿ ಕೇಳಿದ್ರು ನೋಡಿ. ಹೌ ಮಚ್ ಎನರ್ಜಿ, ಡೈರೆಕ್ಟ್ ಕ್ವಶನ್ ಇದು. ಅಲ್ಲಿ ಡೈರೆಕ್ಟ್ ಪವರ್ ಕೇಳಿದ್ರು, ಕಾಸ್ಟ್ ಕೇಳಿದ್ರು, ಇಲ್ಲಿ ಎನರ್ಜಿ ಡೈರೆಕ್ಟ್ ಕೇಳಿದ್ರು. ಎನರ್ಜಿಗೆ ಏನು ಫಾರ್ಮುಲಾ? ಟೋಟಲ್ ಎನರ್ಜಿ ಕನ್ಸ್ಯೂಮ್ಡ್ ಈಸ್ ಈಕ್ವಲ್ ಟು ಪಿ ಇಂಟು ಟಿ. ನಮ್ಗೇನು ಬೇಕು? ಪವರ್ ಬೇಕು ಮತ್ತು ಟೈಮ್ ಬೇಕು. ಸೊ ಪವರ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಎಷ್ಟಿದೆ ಪವರ್ ಪಿ ಈಸ್ ಈಕ್ವಲ್ ಟು 100 ವ್ಯಾಟ್ಸ್. ವಾಟ್ ಅಬೌಟ್ ಟೈಮ್? 1 minute. ಬರ್ಕೊಂಬಿಡೋಣ ಅದನ್ನು. ಪವರ್ ಪಿ ಈಸ್ ಈಕ್ವಲ್ ಟು 100 ವ್ಯಾಟ್ಸ್, ಟೈಮ್ ಟಿ ಈಸ್ ಈಕ್ವಲ್ ಟು 1 minute. ಓಕೆ, ಸೊ ಈಗ ನಮಗೆ ಫಾರ್ಮುಲಾ ಇದೆ, ರೆಡಿ ಇದೆ. ಎನರ್ಜಿ ಕಂಡುಹಿಡಬೇಕಂದ್ರೆ ಪವರ್ ಇಂಟು ಟೈಮ್ ಬೇಕು. ಸೊ ಪವರ್ ಎಷ್ಟಿದೆ? 100 ವ್ಯಾಟ್ಸ್ ಇದೆ. ಅದನ್ನು ಬರ್ಕೊಳ್ಳೋಣ ನಾವು ಪವರ್ನ. 100. ಟೈಮ್ ಎಷ್ಟಿದೆ? 1 minute ಇದೆ. ಆದರೆ ನಾವಿಲ್ಲಿ 1 ಅಂತ ತಗೊಳಕ್ಕಾಗಲ್ಲ. ಕಾರಣ ಏನು? ಇದನ್ನು ನಾವು ಸೆಕೆಂಡ್ಸಿಗೆ ಕನ್ವರ್ಟ್ ಮಾಡ್ಕೋಬೇಕು. ಯಾಕೆ ಸೆಕೆಂಡ್ಸಿಗೆ ಕನ್ವರ್ಟ್ ಮಾಡ್ಕೋಬೇಕು ಅಂತಂದರೆ, ಈ ಪವರನ್ನು ವ್ಯಾಟ್ಗಳಲ್ಲಿ ಕೊಟ್ಟಿದ್ರೆ ಟೈಮನ್ನು ಸೆಕೆಂಡ್ಗಳಲ್ಲಿ ಮೆಜರ್ ಮಾಡ್ತೀವಿ. ಒಂದು ವೇಳೆ ಪವರನ್ನು ಕಿಲೋ ವ್ಯಾಟಲ್ಲಿ ಕೊಟ್ಟಿದ್ರೆ ಮಿನಿಟಲ್ಲಿ ಮೆಜರ್ ಮಾಡ್ತೀವಿ. ಓಕೆ, ಪವರನ್ನು ಕಿಲೋ ವ್ಯಾಟ್ ಹವರಲ್ಲಿ ಕೊಟ್ಟಿದ್ರೆ 1 ಹವರ್ಗೆ ಎಷ್ಟು ಅಂತ ಮೆಜರ್ ಮಾಡ್ತೀವಿ. ಅಂದರೆ ಪವರ್ ಕನ್ಸ್ಯೂಮ್ಡ್ ಆರ್ ವೇಟಿಂಗ್ ಇನ್ಕ್ರೀಸ್ ಆದಂಗೆಲ್ಲ ಟೈಮ್ ಕೂಡ ಇನ್ಕ್ರೀಸ್ ಆಗುತ್ತೆ. ನೋಡಿ, ಇಲ್ಲಿ ಏನು ಕೊಟ್ಟಿದ್ದಾರೆ? ವ್ಯಾಟಲ್ಲಿ ಕೊಟ್ಟಿದ್ದಾರೆ ವ್ಯಾಲ್ಯೂವನ್ನು 100 ವ್ಯಾಟ್ಸ್ ಅಂತ ಕೊಟ್ಟಿದ್ದಾರೆ. ಆದರೆ ಟೈಮನ್ನು ಮಿನಿಟ್ಸಲ್ಲಿ ಕೊಟ್ಟಿದ್ದಾರೆ. ಸೊ ನಾವೇನು ಮಾಡಬೇಕು? ವ್ಯಾಟನ್ನು ಕಿಲೋ ವ್ಯಾಟ್ಗಾದರೂ ಕನ್ವರ್ಟ್ ಮಾಡ್ಕೋಬೇಕು, ಅಥವಾ ಮಿನಿಟಿಗೆ ಯೂಸ್ ಮಾಡ್ಕೋಬೇಕು ಅಂದರೆ, ಅಥವಾ ಮಿನಿಟ್ ಇರೋದನ್ನು ಸೆಕೆಂಡ್ಸ್ಗಾದರೂ ಕನ್ವರ್ಟ್ ಮಾಡ್ಕೋಬೇಕು. ನಮ್ಗೆ ಈಸಿ ಯಾವುದು? ಟೈಮನ್ನು ಕನ್ವರ್ಟ್ ಮಾಡ್ಕೊಂಬಿಡೋಣ. ನಾವು ಮಿನಿಟಲ್ಲಿದೆ, ಅದನ್ನು ಸೆಕೆಂಡ್ಸಿಗೆ ಕನ್ವರ್ಟ್ ಮಾಡ್ಕೊಂಬಿಡೋಣ. 1 minute ಈಸ್ ಈಕ್ವಲ್ ಟು ನಿಮಗೆಲ್ಲ ಗೊತ್ತಿದೆ 60 seconds. ಸೊ ದಟ್ ಇಲ್ಲಿ ನಾವು ಟೈಮನ್ನು 100 ವ್ಯಾಟ್ಸ್ ಇಂಟು 60 seconds ಅಂತ ಹಾಕೊಳ್ತೀವಿ. ಓಕೆ, ಸೊ 100 ಇಂಟು 60 ಎಷ್ಟಾಗ್ತದೆ? 6000 ಜೌಲ್ಸ್ ಆಗುತ್ತೆ. ಓಕೆ, ದಟ್ ಈಸ್ ಟೋಟಲ್ ಎನರ್ಜಿ ಕನ್ಸ್ಯೂಮ್. ಸೊ ಇ ಈಸ್ ಈಕ್ವಲ್ ಟು 6000 ಜೌಲ್ಸ್. ಸೊ 6000 ಜೌಲ್ಸ್ ಎಲ್ಲಿದೆ ನೋಡಿ? ಆಪ್ಷನ್ ಡಿ, ದಟ್ ಈಸ್ ದ ರೈಟ್ ಆನ್ಸರ್. ನೋಡಿ, ಇಲ್ಲಿ ಕನ್ವರ್ಷನ್ ತುಂಬ ಇಂಪಾರ್ಟೆಂಟ್. ವ್ಯಾಲ್ಯೂಸ್ ಕೊಟ್ಟಿದ್ದಾರಲ್ಲ, ಟೈಮ್ ಟಿ ಈಸ್ ಈಕ್ವಲ್ ಟು 1 minute, ಪವರ್ ಈಸ್ ಈಕ್ವಲ್ ಟು 100 ವ್ಯಾಟ್ ಅಂತ ಹಾಕ್ಕೊಂಡು ಮಲ್ಟಿಪ್ಲೈ ಮಾಡೋದು ಈಸಿ. ಆದರೆ ಕನ್ವರ್ಷನ್ ಇದೆಯಾ ಇಲ್ವಾ? ಕೆಲವು ಕನ್ವರ್ಷನ್ ಅವಶ್ಯಕತೆ ಇರುತ್ತೆ, ಕೆಲವಕ್ಕೆ ಇರೋದಿಲ್ಲ. ಓಕೆ, ಅದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳೇಬೇಕಾಗ್ತದೆ. ಸೊ 29th ಹೋಗೋಣ. An electric kettle for use on a 230 volt supply is rated at 3000 watts. Okay, so for a safe working the cable connected to it should be ಅಂತ ಹೇಳಿದ್ದಾರೆ. ಓಕೆ, ಸೊ ಇಲ್ಲಿ electric kettle used for 230 use on 230 volt supply is rated at 3000 volts ಅಂತ ನಾವು ಗಿವನ್ ವ್ಯಾಲ್ಯೂ ಬರ್ಕೊಳ್ಳೋಣ ಇಲ್ಲಿ. ಓಕೆ, ಸೊ ಏನು ಗಿವನ್ ವ್ಯಾಲ್ಯೂ? ದಟ್ ಈಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಡಿಫರೆನ್ಸ್ ವಿ ಕೇಳಿದ್ದಾರೆ ನೋಡಿ ಅಲ್ವಾ? ವಿ ಕೊಟ್ಟಿದ್ದಾರೆ. ವಿ ಇಸ್ ಈಕ್ವಲ್ ಟು 230 volts. ವಾಟ್ ಅಬೌಟ್ ಪವರ್ ಪಿ ಇಸ್ ಈಕ್ವಲ್ ಟು 3000 volt ಕೊಟ್ಟಿದ್ದಾರೆ. ಪಿ ಇಸ್ ಈಕ್ವಲ್ ಟು 3000 ವ್ಯಾಟ್, ಸಾರಿ ವೋಲ್ಟ್ ಅಲ್ಲ, ವ್ಯಾಟ್. ಓಕೆ, ಸೊ ಏನು ಕೇಳಿದ್ದಾರೆ? ಫಾರ್ ಸೇಫ್ ವರ್ಕಿಂಗ್ ದ ಕೇಬಲ್ ಕನೆಕ್ಟೆಡ್ ಟು ಇಟ್ ಶುಡ್ ಬಿ ಏಬಲ್ ಟು ಕ್ಯಾರಿ ಅಟ್ ಲೀಸ್ಟ್ ಹೌ ಮೆನಿ ಆಮ್ಸ್ ಆಫ್ ಕರೆಂಟ್. ಅಂದರೆ ಒಂದು ಕೆಟಲ್ ಇದೆ, ಆ ಕೆಟಲ್ನ ರೇಟಿಂಗು 230 volts ಇದೆ, 3000 ವ್ಯಾಟ್ಸ್ ಇದೆ, ಅದಕ್ಕೆ 230 volts ಸಪ್ಲೈಯನ್ನು ಕೊಟ್ಟಿದ್ದಾರೆ. ಸೊ ಅದು ಸೇಫಾಗಿ ವರ್ಕ್ ಆಗಬೇಕು ಅಂದರೆ ಇದಕ್ಕೆ ನಾವು ಎಷ್ಟು ಆಮ್ಸ್ ಕರೆಂಟ್ ಇರುವಂಥ ಸರ್ಕ್ಯೂಟನ್ನು ಕೊಡಬೇಕು ಅಂತ. ಓಕೆ, ಸೊ ವಾಟ್ ಅಬೌಟ್ ಅಂದರೆ ಕರೆಂಟನ್ನು ಕಂಡುಹಿಡಬೇಕು ನಾವಿಲ್ಲಿ. ಸೊ ಐ ಇಸ್ ಈಕ್ವಲ್ ಟು ಎಷ್ಟು ಕರೆಂಟ್ ಪಾಸ್ ಆಗ್ತಿದೆ ನೋಡೋಣ ಫಸ್ಟು. ಎಷ್ಟು ಕರೆಂಟ್ ಬೇಕು ಆ ಕೆಟಲ್ಗೆ ಅಂತ. ಐ ಇಸ್ ಈಕ್ವಲ್ ಟು ಏನಾಗ್ತದೆ? ಪಿ ಡಿವೈಡೆಡ್ ಬೈ ವಿ. ಐ ಇಸ್ ಈಕ್ವಲ್ ಟು ಪಿ ಡಿವೈಡೆಡ್ ಬೈ ವಿ. ಓಕೆ, ಸೊ ಪಿ ವ್ಯಾಲ್ಯೂ ಎಷ್ಟಿದೆ? 3000 ಇದೆ. ಡಿವೈಡೆಡ್ ಬೈ ವಿ ವ್ಯಾಲ್ಯೂ ಎಷ್ಟಿದೆ? 230 ಇದೆ. ಓಕೆ, 3000 ಡಿವೈಡೆಡ್ ಬೈ 230 ಮಾಡಿದ್ರೆ ನಮಗೆ
13 ಬರುತ್ತದೆ, 13 ಆಂಪ್ಸ್. ವಾಟ್ ಇಸ್ ದಿಸ್? ದಿಸ್ ಇಸ್ ಐ. ಅಂದರೆ 3000 ವ್ಯಾಟ್ ಪವರ್ ಇರುವಂಥ ಒಂದು ಎಲೆಕ್ಟ್ರಿಕ್ ಕೆಟಲನ್ನು 230 ವೋಲ್ಟ್ ಸಪ್ಲೈಯಲ್ಲಿ ಯೂಸ್ ಮಾಡಬೇಕು ಅಂದರೆ ಅದು ಎಷ್ಟು ಕರೆಂಟನ್ನು ಬೇಡುತ್ತೆ, ಎಷ್ಟು ಕರೆಂಟ್ ಅದರಲ್ಲಿ ಪಾಸ್ ಆಗಬೇಕು ಅಂದರೆ 13 ಆಂಪ್ಸ್ ಕರೆಂಟ್ ಪಾಸ್ ಆಗಬೇಕು. ಓಕೆ, ಸೊ ಈ 13 ಆಂಪ್ಸ್ ಕರೆಂಟನ್ನು ಬೇಕು ಅಂತಂದರೆ, ಪಾಸ್ ಮಾಡಬೇಕು ಅಂತಂದರೆ ಆ ಕಂಡಕ್ಟರ್ಗೆ, ಕೇಬಲ್ಗೆ ಈ 13 ಆಂಪ್ಸ್ಗಿಂತ ಜಾಸ್ತಿ ಕೆಪಾಸಿಟಿ ಇರಬೇಕು. ಸೇಫ್ ಆಗಿ ವರ್ಕ್ ಆಗಬೇಕು ಅಂದರೆ ನೋಡಿ, 13 ಆಂಪ್ಸ್ ಕರೆಂಟ್ ಪಾಸ್ ಆಗಬೇಕು ಅಂದರೆ ನಾವು 3 ಆಂಪ್ಸ್ ಕೆಪಾಸಿಟಿ ಇರುವಂಥ ಕರೆಂಟನ್ನು ಕೇಬಲನ್ನು ಕೊಡೋಕ್ಕಾಗಲ್ಲ. ಸೊ 13ಗಿಂತಲೂ ಜಾಸ್ತಿನೇ ಇರಬೇಕು. ಸೊ 13ಗಿಂತ ಜಾಸ್ತಿ ಇರಬೇಕು ಅಂದರೆ ನೋಡಿ, ಈ ವ್ಯಾಲ್ಯೂಸಲ್ಲಿ ಡಿ ಆಪ್ಷನ್ ರೈಟ್ ಆಗುತ್ತೆ. ಯಾಕಂದರೆ 13ಗಿಂತ ಜಾಸ್ತಿ ಒಂದೇ 15 ಆಂಪ್ಸ್. ಓಕೆ, ಸೊ ಜಾಸ್ತಿ ಕೆಪಾಸಿಟಿ ಇರೋ ವೈರಲ್ಲಿ ಕಡಿಮೆ ಕರೆಂಟನ್ನು ಪಾಸ್ ಮಾಡ್ಬೋದು ನಾವು ಈಸಿಯಾಗಿ. ಓಕೆ, ಹಾಗಾಗಿ 15 ಆಂಪ್ಸ್ ಇಸ್ ದ ರೈಟ್ ಆನ್ಸರ್. 30th ಕ್ವಶನ್ಗೆ ಹೋಗೋಣ. 2 resistors of resistance 2 ohms and 4 ohms when connected to a battery will have. Okay, so andre 2 resistors ide. Okay, there are 2 resistors. Resistor R1 ondಕ್ಕೆ 2 ohms ಇದೆ, ಇನ್ನೊಂದಕ್ಕೆ 4 ohms ಇದೆ. They are connected to a battery. Okay, ಅದನ್ನ ಬ್ಯಾಟರಿ ಕನೆಕ್ಟ್ ಮಾಡಿದ್ದಾರೆ. ಸೊ ಅವಾಗ ಅದು ಅದರಲ್ಲಿರುವಂತಹ ಕರೆಂಟ್ ಯಾವ ರೀತಿ ಫ್ಲೋ ಆಗುತ್ತೆ ಅಂತ ಕ್ವಶನ್ ಇದೆ. ದ ಸೇಮ್ ಕರೆಂಟ್ ಅಂತಿದೆ. ಕಾಮನ್ ಪಾಯಿಂಟ್ ಏನು? ಸೇಮ್ ಕರೆಂಟ್. ಮತ್ತೆ ಪೊಟೆನ್ಷಿಯಲ್ ಡಿಫರೆನ್ಸ್ ಬಗ್ಗೆ ಹೇಳಿದ್ದಾರೆ. 2 ರೆಸಿಸ್ಟರ್ಗಳನ್ನು ಕನೆಕ್ಟ್ ಮಾಡಿದಾಗ ಪ್ಯಾರಲಲ್ ಕನೆಕ್ಟ್ ಮಾಡಿದಾರ, ಸೀರೀಸಲ್ಲಿ ಕನೆಕ್ಟ್ ಮಾಡಿದಾರ ಅನ್ನೋದ್ರ ಮೇಲೆ ಡಿಪೆಂಡ್. ಓಕೆ, ನಿಮಗೊಂದು ವಿಷಯ ನೆನಪಿರಲಿ, ಈ ಕ್ವಶನ್ ಆನ್ಸರ್ ಮಾಡೋಕೆ ಮುಂಚೆ ನಾನು ಒಂದು ಕಾನ್ಸೆಪ್ಟ್ ಹೇಳ್ತೀನಿ. ಯಾವಾಗಲೂ ರೆಸಿಸ್ಟರ್ಗಳನ್ನು ಸೀರೀಸಲ್ಲಿ ಕನೆಕ್ಟ್ ಮಾಡಿದರೆ ಇಲ್ಲಿ 2 ವೇರಿಯೇಬಲ್ ಬಗ್ಗೆ ಕೇಳಿದ್ದಾರೆ ನೋಡಿ. ಒಂದು ಕರೆಂಟ್, ಇನ್ನೊಂದು ಪೊಟೆನ್ಷಿಯಲ್ ಡಿಫರೆನ್ಸ್. 2 ಇದೆ. ಇವೆರಡು ಹೇಗೆ ವೇರಿ ಆಗುತ್ತೆ? ಸೀರೀಸಲ್ಲಿ ಕನೆಕ್ಟ್ ಮಾಡಿದಾಗ ಹೇಗೆ ವೇರಿ ಆಗುತ್ತೆ, ಪ್ಯಾರಲಲ್ ಕನೆಕ್ಟ್ ಮಾಡಿದಾಗ ಹೇಗೆ ವೇರಿ ಆಗುತ್ತೆ ಅಂತ. ಸೀರೀಸಲ್ಲಿ ಕನೆಕ್ಟ್ ಮಾಡಿದಾಗ ಯಾವುದೇ ಒಂದು 2 ರೆಸಿಸ್ಟರ್ಗಳನ್ನು ಕರೆಂಟ್ ಇದೆಲ್ಲ, ದಟ್ ಈಸ್ ಐ, ಯಾವಾಗಲೂ ಸೇಮ್ ಇರುತ್ತೆ. ನಾನು ಈ ಹಿಂದೆ ಹೇಳಿದ್ದೀನಿ. ಮತ್ತೆ ವೋಲ್ಟೇಜ್ ಅಂದರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟಿರುತ್ತೆ? ಡಿಫ್ರೆಂಟ್ ಆಗಿರುತ್ತೆ. ನೆನಪಿರಿ ನಿಮಗೆ. ಓಕೆ, ಒಂದು ವೇಳೆ ಪ್ಯಾರಲಲ್ ಕನೆಕ್ಟ್ ಮಾಡಿದ್ರೆ ಉಲ್ಟಾ ಆಗ್ತದೆ. ಇಲ್ಲಿ ಪ್ಯಾರಲಲ್ ಕನೆಕ್ಟ್ ಮಾಡಿದಾಗ ಆ ಸರ್ಕ್ಯೂಟಲ್ಲಿ ಕರೆಂಟು ಒಂದೊಂದು ರೆಸಿಸ್ಟರ್ ಹತ್ರ ಒಂದೊಂದು ಥರ ಇರ್ತದೆ, ಡಿಫ್ರೆಂಟ್ ಆಗಿರುತ್ತೆ. ಓಕೆ, ವಾಟ್ ಅಬೌಟ್ ವಿ? ಪೊಟೆನ್ಷಿಯಲ್ ಡಿಫರೆನ್ಸ್ ಮಾತ್ರ ಸೇಮ್ ಇರುತ್ತೆ ಯಾವಾಗ ಪ್ಯಾರಲಲ್ ಕನೆಕ್ಟ್ ಮಾಡಿದಾಗ. ಇಷ್ಟು ಕಾನ್ಸೆಪ್ಟ್ ಇಟ್ಕೊಳ್ಳಿ. ಇದನ್ನ ಇಟ್ಕೊಂಡು ನೀವು ಈ ಕ್ವಶನ್ ಆನ್ಸರ್ ಮಾಡ್ಬೋದು. ಇಲ್ಲಿ 2 ohms ಮತ್ತು 4 ohms ರೆಸಿಸ್ಟರ್ಗಳನ್ನು ಕನೆಕ್ಟ್ ಮಾಡಿದಾಗ ಅವರು ಸೀರೀಸಲ್ಲಿ ಅಂತ ಪ್ಯಾರಲಲ್ ಅಂತ ಹೇಳಿಲ್ಲ. ಒಂದು ವೇಳೆ ಸೀರೀಸಲ್ಲಿ ಕನೆಕ್ಟ್ ಮಾಡಿದರೆ, ಒಂದು ವೇಳೆ ಪ್ಯಾರಲಲ್ ಕನೆಕ್ಟ್ ಮಾಡಿದ್ರೆ ಯಾವ ರೀತಿ ಕರೆಂಟು ಮತ್ತು ಪೊಟೆನ್ಷಿಯಲ್ ಡಿಫರೆನ್ಸ್ ವೇರಿ ಆಗುತ್ತೆ ಅಂತ ಕೇಳಿರೋ ಕ್ವಶನ್. ಈಗ ಒಂದೊಂದು ಆಪ್ಷನ್ ನೋಡ್ತಾ ಹೋಗೋಣ ನಾವು. ಫಸ್ಟ್ ಆಪ್ಷನ್ ನೋಡಿ ಏನು ಹೇಳುತ್ತೆ? ದ ಕರೆಂಟ್ ಫ್ಲೋಯಿಂಗ್ ಥ್ರೂ ದೆಮ್, ದ ಸೇಮ್ ಕರೆಂಟ್ ಫ್ಲೋಯಿಂಗ್ ಥ್ರೂ ದೆಮ್ ವೆನ್ ಕನೆಕ್ಟೆಡ್ ಇನ್ ಸೀರೀಸ್. ನೋಡಿ, ಪ್ಯಾರಲಲ್ ಕನೆಕ್ಟ್ ಮಾಡಿದಾಗ ಕರೆಂಟ್ ಏನಾಗಿದೆ? ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳಿದ್ದೀನಿ ನಾನು. ಅದು ಇಲ್ಲೇನು ಹೇಳಿದ್ದಾರೆ? ಸೇಮ್ ಇದೆ ಅಂತ ಹೇಳ್ತಾರೆ. ಸೊ ದಿಸ್ ಈಸ್ ರಾಂಗ್ ಆಪ್ಷನ್. ನೆಕ್ಸ್ಟ್, ಸೇಮ್ ಕರೆಂಟ್ ಫ್ಲೋಯಿಂಗ್ ಥ್ರೂ ದೆಮ್ ವೆನ್ ಕನೆಕ್ಟೆಡ್ ಇನ್ ಸೀರೀಸ್. ಸೀರೀಸಲ್ಲಿ ಕನೆಕ್ಟ್ ಮಾಡಿದಾಗ ಸೇಮ್ ಕರೆಂಟ್ ಇದೆಯಾ? ನೋಡಿ, ಸೀರೀಸಲ್ಲಿ ಕನೆಕ್ಟ್ ಮಾಡಿದಾಗ ಕರೆಂಟ್ ಸೇಮ್ ಇರುತ್ತೆ. ಸೊ ದಿಸ್ ಆಪ್ಷನ್ ಇಸ್ ರೈಟ್. ಮತ್ತೇನಾದ್ರೂ ರೈಟ್ ಆಪ್ಷನ್ಸ್ ಇದಾವೆ ನೋಡೋಣ. ಸೇಮ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದೆಮ್ ವೆನ್ ಕನೆಕ್ಟೆಡ್ ಇನ್ ಸೀರೀಸ್. ನೋಡಿ, ಸೀರೀಸಲ್ಲಿ ಕನೆಕ್ಟ್ ಮಾಡಿದಾಗ ಏನು ಹೇಳಿದ್ದಾರೆ ಅವರು? ಸೇಮ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇದೆ ಅಂತ ಹೇಳಿದ್ದಾರೆ. ಸೀರೀಸಲ್ಲಿ ಕನೆಕ್ಟ್ ಮಾಡಿದಾಗ ಪೊಟೆನ್ಷಿಯಲ್ ಡಿಫರೆನ್ಸ್ ಏನಾಗಿದೆ? ಡಿಫ್ರೆಂಟ್ ಆಗಿದೆ. ಓಕೆ, ಸೊ ದಿಸ್ ಈಸ್ ರಾಂಗ್. ಡಿಫ್ರೆಂಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದೆಮ್ ವೆನ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಸೊ ಪ್ಯಾರಲಲ್ ಕನೆಕ್ಟ್ ಮಾಡಿದಾಗ ಪೊಟೆನ್ಷಿಯಲ್ ಡಿಫರೆನ್ಸ್ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ತಾರೆ, ಆದರೆ ನಾನು ಹೇಳಿದ್ದೀನಿ ಸೇಮ್ ಆಗಿದೆ ಅಂತ. ಓಕೆ, ಸೊ ದಿಸ್ ಇಸ್ ಆಲ್ಸೋ ರಾಂಗ್ ಆಪ್ಷನ್. ದ ರೈಟ್ ಆಪ್ಷನ್ ಈಸ್ ಆಪ್ಷನ್ ಬಿ, ದಟ್ ಈಸ್ ಸೇಮ್ ಕರೆಂಟ್ ಫ್ಲೋಯಿಂಗ್ ಥ್ರೂ ದೆಮ್ ವೆನ್ ಕನೆಕ್ಟೆಡ್ ಇನ್ ಸೀರೀಸ್. ನೋಡಿ, ಈ ಕಾನ್ಸೆಪ್ಟನ್ನು ನೀವು ಒಂದು ಕಡೆ ಬರ್ಕೊಳ್ಳಿ. ನನಗೆ ಕೆಲವು ಕಾನ್ಸೆಪ್ಟ್ಗಳು ಹೇಳ್ತಾ ಬಂದಿದ್ದೀನಿ. ಸೊ ನೆನ್ಪಿಟ್ಕೊಂಡ್ರೆ ಬೇರೆ ಬೇರೆ ಥರದ ಕ್ವಶನ್ಸ್ ಪೋಸ್ ಮಾಡಿದ್ರು ನಿಮಗೆ ಆನ್ಸರ್ ಮಾಡೋದಕ್ಕೆ ಈಸಿ ಆಗುತ್ತೆ. ಓಕೆ, 31st ಕ್ವಶನ್ಗೆ ಹೋಗೋಣ. ಹೌ ಮೆನಿ ಜೌಲ್ಸ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ ಆರ್ ಟ್ರಾನ್ಸ್ಫರ್ಡ್ ಪರ್ ಸೆಕೆಂಡ್ ಬೈ ಎ 6 volt 0.5 amps ಲ್ಯಾಂಪ್? ಸೊ ಒಂದು ಲ್ಯಾಂಪ್ ಇದೆ. ಓಕೆ, ಸೊ ಆ ಲ್ಯಾಂಪಿಗೆ ಏನು ಕೆಪಾಸಿಟಿ ಇದೆ ಅಂದರೆ 0.5 amps ಕೆಪಾಸಿಟಿ, 6 volt ಇದೆ ಅದಕ್ಕೆ, ಅದರ ಕೆಪಾಸಿಟಿ. ಓಕೆ, ಸೊ ಹೌ ಮೆನಿ ಜೌಲ್ಸ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ ಟ್ರಾನ್ಸ್ಫರ್ಡ್ ಪರ್ ಸೆಕೆಂಡ್? ಒಂದು ಸೆಕೆಂಡಿಗೆ ಎಷ್ಟು ಎಲೆಕ್ಟ್ರಿಕಲ್ ಎನರ್ಜಿ ಟ್ರಾನ್ಸ್ಫರ್ ಆಗುತ್ತೆ ಬೈ 6 volt 0.5 amps ಲ್ಯಾಂಪ್ ಅಂತ ಕೇಳಿದ್ದಾರೆ. ಓಕೆ, ಸೊ ಇಲ್ಲಿ ನಾವು ಏನು ತಿಳ್ಕೊಬೇಕು ಅಂದರೆ, ಏನು ಕೇಳಿದರೆ? ಎಲೆಕ್ಟ್ರಿಕಲ್ ಎನರ್ಜಿ ಕೇಳಿದ್ದಾರೆ. ಎಲೆಕ್ಟ್ರಿಕಲ್ ಎನರ್ಜಿಗೆ ಫಾರ್ಮುಲಾ ಹೇಳಿದ್ದೀನಿ ನಾನು ಈಗಾಗಲೇ, E = P × T. ಓಕೆ,
ಹಾಗಾದರೆ ನಮಗೇನು ಬೇಕು, ಪಿ ಮತ್ತು ಟಿ ಬೇಕು. ಗಿವನ್ ವ್ಯಾಲ್ಯೂಸ್ ಏನಿದೆ ನೋಡಿ, 6 volts ಅಂತ ಕೊಟ್ಟಿದ್ದಾರೆ. ವಾಟ್ ಇಸ್ ದಿಸ್? ದಿಸ್ ಇಸ್ ಮೊದಲಿಂದ ಬರ್ಕೊಂಡ್ಬಿಡೋಣ ನಾವು. ಓಕೆ, ಸೊ ಏನು ಕೇಳಿದ್ದಾರೆ, ಏನು ಕೊಟ್ಟಿದ್ದಾರೆ ಬರ್ಕೊಳ್ಳೋಣ ಫಸ್ಟ್. ಏನು 6 volts ಅಂತ ಕೊಟ್ಟಿದ್ದಾರೆ. ವಾಟ್ ಇಸ್ ದಿಸ್? ದಿಸ್ ಈಸ್ ವಿ ವ್ಯಾಲ್ಯೂ. ವಿ ಇಸ್ ಈಕ್ವಲ್ ಟು 6 volt. ವಾಟ್ ಅಬೌಟ್ 0.5 amps ಅಂತ ಕೊಟ್ಟಿದ್ದಾರೆ. ದಿಸ್ ಈಸ್ ಕರೆಂಟ್. ಐ ಇಸ್ ಈಕ್ವಲ್ ಟು 0.5 amps. ಐ ವ್ಯಾಲ್ಯೂ ಸಿಕ್ತು, ವಿ ವ್ಯಾಲ್ಯೂ ಸಿಕ್ಕಿದೆ. ಇನ್ನು ಏನು ಕೇಳಿದ್ದಾರೆ, ಹೌ ಮೆನಿ ಜೌಲ್ಸ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ ಅಂದರೆ ಇ ಇಸ್ ಈಕ್ವಲ್ ಟು ಹೌ ಮಚ್ ಅಂತ ಕೇಳಿದ್ದಾರೆ. ಓಕೆ, ಇನ್ನೇನು ಕೊಟ್ಟಿದ್ದಾರೆ ನೋಡಿ, ಪರ್ ಸೆಕೆಂಡ್ ಅಂತ ಕೊಟ್ಟಿದ್ದಾರೆ. ಇದನ್ನ ನೆನ್ಪಿಟ್ಕೋಬೇಕು. ಭಾಳ ಸರಿ ವ್ಯಾಲ್ಯೂಸ್ ಕೊಟ್ಟೇ ಇಲ್ವೇನೋ ಅಂತ ನಾವು ಅನ್ಕೊಂಡ್ಬಿಡ್ತೀವಿ, ಪೇಚಾಡ್ತಿರ್ತೀವಿ. ಪರ್ ಸೆಕೆಂಡ್ ಅಂತ ಎಲ್ಲೇ ಬರಲಿ 1 second ಅಂತ ಅರ್ಥ. ಸೊ ಟೈಮ್ ಟಿ ಇಸ್ ಈಕ್ವಲ್ ಟು ಟೈಮ್ ಟಿ ಇಸ್ ಈಕ್ವಲ್ ಟು 1 second. ಈಗ ನಮ್ಗೆ ಇಷ್ಟು ಡಾಟಾ ಸಿಕ್ಕಿದೆ. ಇದ್ರ ಮೇಲೆ ನಾವೇನು ಕಂಡುಹಿಡಬೇಕು, ಈ ವ್ಯಾಲ್ಯೂವನ್ನು ಕಂಡುಹಿಡಬೇಕು. ಈ ವ್ಯಾಲ್ಯೂ. ಓಕೆ, ಆಗಲೇ ಹೇಳಿದ್ದೀನಿ ನಾನು. ಈಗ ಫಾರ್ಮುಲಾ ಏನು, ಇ ಇಸ್ ಈಕ್ವಲ್ ಟು ಪಿ ಇಂಟು ಟಿ. ನೋಡಿ, ಈ ಕಂಡುಹಿಡಬೇಕು ನಮ್ಗೆ ಏನು ಬೇಕು, ಪವರ್ ಬೇಕು, ಟಿ ಬೇಕು. ಟಿ ಇದೆ, ಟಿ ಕೊಟ್ಟಿದ್ದಾರೆ. ವಾಟ್ ಅಬೌಟ್ ಪಿ? ಪಿ ವ್ಯಾಲ್ಯೂ ಕೊಟ್ಟಿಲ್ಲ. ಹಾಗಾದರೆ ಪಿ ಕಂಡುಹಿಡಬೇಕು ಫಸ್ಟ್. ಸೊ ಈಗ ನಾವು ಏನು ಮಾಡ್ತೀವಿ, ನಾವು ಪಿ ಕಂಡುಹಿಡಬೇಕು ಅಂತಂದರೆ ಪಿಗೆ ಫಾರ್ಮುಲಾ ಹುಡುಕ್ಬೇಕು. ಪಿ ಇಸ್ ಈಕ್ವಲ್ ಟು ವಿ ಇಂಟು ಐ. ಓಕೆ, ಸೊ ವಿ ಇದೆ, ಐ ವ್ಯಾಲ್ಯೂ ಇದೆ. ಸೊ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ವಿ ವ್ಯಾಲ್ಯೂ ಎಷ್ಟಿದೆ, 6 ಇದೆ. ಆ್ಯಂಡ್ ಐ ವ್ಯಾಲ್ಯೂ ಎಷ್ಟಿದೆ, 0.5 ಇದೆ. 0.5 ಇಸ್ ನಥಿಂಗ್ ಬಟ್ 1/2 ಅಲ್ವಾ. ಸೊ 6 ಇಂಟು 0.5 ಅಂದರೆ ದಟ್ ಈಸ್ ನಥಿಂಗ್ ಬಟ್ 1/2. 0.5 ಇಸ್ ನಥಿಂಗ್ ಬಟ್ 1/2. ಓಕೆ, ಸೊ ಈಗ ನಮಗೆ ಸಿಕ್ಕಿದೆ ಪಿ ಇಸ್ ಈಕ್ವಲ್ ಟು ವಿ ಇಂಟು ಐ. ಇಲ್ಲೇ ಸಬ್ಸ್ಟಿಟ್ಯೂಟ್ ಮಾಡೋಣ ನಾವು. ಪಿ ಅಂದರೆ ವಿ ಇಂಟು ಐ ಅಲ್ವಾ. ವಿ ಎಷ್ಟಿದೆ, 6 ಇದೆ. ಇಂಟು ಐ ಎಷ್ಟಿದೆ, 0.5 ಇದೆ. ದಟ್ ಈಸ್ 1/2. ಇಂಟು ಟಿ ಎಷ್ಟಿದೆ, 1 second ಇದೆ. ಓಕೆ, ಸೊ ವಾಟ್ ಅಬೌಟ್ ಇದು ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ 2 1s 2 3s 3 ಇಂಟು 1 ಇಂಟು 1 ದಟ್ ಈಸ್ 3. ವಾಟ್ ಇಸ್ ದಿಸ್? ದಿಸ್ ಇಸ್ ಇ. ಇಯನ್ನು ನಾವು ಎದರಲ್ಲಿ ಮೆಜರ್ ಮಾಡ್ತೀವಿ, ಜೌಲ್ ಪರ್ ಸೆಕೆಂಡ್. ಓಕೆ, ಸೊ ಎಷ್ಟು ಸಿಕ್ತು ನಮ್ಗೆ ಆನ್ಸರು, ಇ ಈಸ್ ಈಕ್ವಲ್ ಟು 3 joule per second. So where is that answer? The answer is here, option D, that is joule per second. Okay, you need to find out like this. Next, 32 ಹೋಗೋಣ. At a given time, a house is supplied with 100 amp at 220 volts. How many 75 watts 220 volt light bulbs could be switched on in the house at the same time if they're all connected in parallel? ಅಂದರೆ ಒಂದು ಮನೆ ಇದೆ, ಆ ಮನೆ ಒಳಗಡೆ ಇಟ್ ಈಸ್ ಸಪ್ಲೈಡ್ ವಿತ್ 100 amps at 220 volts. ಇಷ್ಟು ಸಪ್ಲೈ ಇದೆ ಆ ಮನೆಗೆ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಅದರಲ್ಲಿ ಆ ಮನೆಯಲ್ಲಿ ಎಷ್ಟು 75 watt 220 volt ಬಲ್ಬ್ಗಳನ್ನು ಪ್ಯಾರಲಲ್ ಕನೆಕ್ಟ್ ಮಾಡಿ ಲಿಟ್ ಮಾಡ್ಬೋದು ಅಂತ. 75 ಬಲ್ಬ್ಸನ್ನು ಕನೆಕ್ಟ್ ಮಾಡಬೇಕು. ಓಕೆ, ಸೊ ಹೌ ಮೆನಿ 75 watts 220 volt ಲೈಟ್ ಬಲ್ಬ್ಸ್. ಒಂದು ಲೈಟ್ ಬಲ್ಬ್ ಇದೆ, ಅದರದ್ದು ಪವರ್ ಎಷ್ಟಿರಬೇಕು, 75 watts 220 volts ಇರಬೇಕು. ಅಷ್ಟಿರುವಂತಹ ಬಲ್ಬ್ಗಳು, ಎಷ್ಟು ಬಲ್ಬ್ಗಳನ್ನು ಇಷ್ಟು ಕೆಪಾಸಿಟಿ ಇರುವಂತಹ ಮನೆಯಲ್ಲಿ ಕನೆಕ್ಟ್ ಮಾಡ್ಬೋದು. ಇಂಪಾರ್ಟೆಂಟ್, ಆ ಬಲ್ಬ್ಗಳನ್ನು ಪ್ಯಾರಲಲ್ಲಿ ಕನೆಕ್ಟ್ ಮಾಡಿರಬೇಕು. ಓಕೆ, ಸೊ ಈ ರೀತಿ, ಸೊ ಈ ಥರ ಪ್ಯಾರಲಲ್ಲಿ ಕನೆಕ್ಟ್ ಮಾಡಿ ಎಷ್ಟು ಬಲ್ಬ್ಗಳನ್ನು ಕನೆಕ್ಟ್ ಮಾಡ್ಬೋದು ಪ್ಯಾರಲಲ್ಲಿ. ಆ ಬಲ್ಬ್ಗಳ ಕೆಪಾಸಿಟಿ, ಒಂದೊಂದು ಬಲ್ಬಿನ ಕೆಪಾಸಿಟಿ 75 watt 220 volts ಇದೆ. ಓಕೆ, ಸೊ ನಮಗೆ ಗಿವನ್ ಡಾಟಾ ನೋಡೋಣ ನಾವೀಗ. ಏನು ಗಿವನ್ ಡಾಟಾ? ಐ ಕೊಟ್ಟಿದ್ದಾರೆ ನೋಡಿ. ಐ ಇಸ್ ಈಕ್ವಲ್ ಟು 100 amps. ವಾಟ್ ಅಬೌಟ್ ಪೊಟೆನ್ಷಿಯಲ್ ಡಿಫರೆನ್ಸ್? ವಿ ಇಸ್ ಈಕ್ವಲ್ ಟು 220 volts. ಓಕೆ, ಪವರ್ ಪಿ ಕೊಟ್ಟಿದ್ದಾರೆ. ಏನು ಪವರ್ ಪಿ? 75 watts 220 volts. ದಟ್ ಈಸ್ ದ ಪವರ್ ಆಫ್ ಬಲ್ಬ್. ಓಕೆ, ಕೆಪಾಸಿಟಿ ಆಫ್ ದ ಬಲ್ಬ್. ಇಷ್ಟು ಕೆಪಾಸಿಟಿ ಇರುವ ಟೋಟಲ್ ಬಲ್ಬ್ಗಳು, ಎಷ್ಟು ಬಲ್ಬ್ಗಳನ್ನು ಈ ಒಂದು ಸರ್ಕ್ಯೂಟಲ್ಲಿ ನಾವು ಲಿಟ್ ಮಾಡ್ಬೋದು ಅಂತ ಕೇಳಿದ್ದಾರೆ. ಓಕೆ, ಸೊ ಅದಕ್ಕೆ ಟೋಟಲ್ ನಂಬರ್ ಆಫ್ ಬಲ್ಬ್ಸನ್ನು ನೋಡೋದಾದರೆ ಪವರ್ ಪಿ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಸೊ ಪಿ ಇಸ್ ಈಕ್ವಲ್ ಟು, ಈ ಹಿಂದಿನ ಕ್ವಶನ್ ಡಿಸ್ಕಸ್ ಮಾಡೋಕೆ ಹೇಳಿದ್ದೀನಿ, ಪಿ ಇಸ್ ಈಕ್ವಲ್ ಟು ವಿ ಇಂಟು ಐ. ಓಕೆ, ಸೊ ವಿ ಎಷ್ಟಿದೆ? ಇಟ್ ಈಸ್ 220 ಇದೆ. ಐ ವ್ಯಾಲ್ಯೂ ಎಷ್ಟಿದೆ ನೋಡಿ? 100 ಇದೆ. 220 into 100 is equal to 22,000. What is this? This is P value. P is equal to 22,000 watts ಇದೆ. Okay, this is the power of that house. ಆ ಮನೆಯಲ್ಲಿರುವ ಎಲೆಕ್ಟ್ರಿಕ್ ಸರ್ಕ್ಯೂಟ್ನ ಪವರ್ ಇದು 22,000. ಓಕೆ, ಈಗ ನಮಗೆ ಏನು ಕಂಡುಹಿಡಬೇಕು ನಾವೀಗ?
ಬಲ್ಬ್ಗಳನ್ನು ಕಂಡುಹಿಡಬೇಕು. ಎಷ್ಟು ಬಲ್ಬ್ಗಳು ಇಲ್ಲಿ ಗ್ಲೋ ಆಗುತ್ತೆ ಅಂತ ಅದನ್ನು ಕಂಡುಹಿಡಬೇಕು ಅಂದರೆ ಟೋಟಲ್ ನಂಬರ್ ಆಫ್ ಬಲ್ಬ್ಸ್ ಕಂಡುಹಿಡಬೇಕು ಅಂದರೆ ಏನು ಮಾಡಬೇಕು ನೋಡೋಣ. ಓಕೆ, ಟೋಟಲ್ ನಂಬರ್ ಆಫ್ ಬಲ್ಬ್ಸ್ ಇಸ್ ಈಕ್ವಲ್ ಟು ದಟ್ ಈಸ್ ದ ಪವರ್. ಟೋಟಲ್ ಪವರ್ ಎಷ್ಟಿದೆ ಮನೆಯದು 22,000 ಇದೆ, ಡಿವೈಡೆಡ್ ಬೈ ಒಂದು ಬಲ್ಬಿನ ಕೆಪಾಸಿಟಿ ಎಷ್ಟಿದೆ 75 ವ್ಯಾಟ್ಸ್ ಇದೆ. ಓಕೆ, ಅದನ್ನು ಬರ್ಕೊಳ್ಳೋಣ 75 ವ್ಯಾಟ್ಸ್. ಸೊ ಇಸ್ ಈಕ್ವಲ್ ಟು ಎಷ್ಟಾಗ್ತದೆ ಕ್ಯಾಲ್ಕುಲೇಟ್ ಮಾಡಿದ್ರೆ 293 ಜೌಲ್ಸ್ ಆಗ್ತದೆ. ಪಾಯಿಂಟ್ ಸಮಥಿಂಗ್ ಬರುತ್ತೆ, ಬಟ್ ಹಿಯರ್ 293 ತೊಗೊಳ್ತೀವಿ ರೌಂಡ್ ಫಿಗರ್. ಓಕೆ, ವಾಟ್ ಇಸ್ ದಿಸ್? ದಿಸ್ ಇಸ್ ಟೋಟಲ್ ನಂಬರ್ ಆಫ್ ಜೌಲ್ಸ್ ಅಲ್ಲ, ಸರಿ ಇಲ್ಲಿ ನಂಬರ್ ಕೇಳಿದ್ರಲ್ವಾ, 293. ಸೊ 293 ಬಲ್ಬ್ಗಳನ್ನು 75 220 ವೋಲ್ಟ್ಸ್ ಇರುವ 293 ಬಲ್ಬ್ಸನ್ನು ಆ ಮನೆಯಲ್ಲಿ ಗ್ಲೋ ಮಾಡ್ಬೋದು ಪ್ಯಾರಲಲ್ ಕನೆಕ್ಟ್ ಮಾಡಿದ್ರೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, 293. ಓಕೆ, ನೆಕ್ಸ್ಟ್ 33rd ಕ್ವಶನ್ ಹೋಗೋಣ. ಇನ್ ಎನ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ 2 resistors of 2 ohm and 4 ohm respectively are connected in series to a 6-volt battery. The heat dissipated by the 4 ohm resistor in 5 seconds will be what? 5, 10, 20 or 30 joules ಅಂತ ಕೇಳಿದೆ. ಇಲ್ಲಿ ಕ್ವಶನ್ ಏನಿದೆ ನೋಡಿ, ಒಂದು ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಇದೆ, ಅಲ್ಲಿ 2 ರೆಸಿಸ್ಟರ್ಸ್ ಅನ್ನ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದ್ದಾರೆ ಅಂತ, ಕನೆಕ್ಟೆಡ್ ಇನ್ ಸೀರೀಸ್ ಅಂತ. ಅದನ್ನ ಬರ್ಕೊಂಬಿಡೋಣ ನಾವೀಗ ಒಂದು ಸಿಂಪಲ್ ಸರ್ಕ್ಯೂಟ್ ಡಯಾಗ್ರಾಮ್ ಹಾಕೊಳ್ಳೋಣ. ಓಕೆ, ಒಂದು ಸರ್ಕ್ಯೂಟ್ ಅಲ್ಲಿ 2 ರೆಸಿಸ್ಟರ್ಸ್ ಇದೆ. ಓಕೆ, ಅದನ್ನ ಸೀರೀಸ್ ಅಲ್ಲಿ ಅಂದ್ರೆ ಎಂಡ್ ಟು ಎಂಡ್ ಕನೆಕ್ಟ್ ಮಾಡಿದೆ. ಸೀರೀಸ್ ಅಂದ್ರೆ ಎಂಡ್ ಟು ಎಂಡ್ ಕನೆಕ್ಟ್ ಮಾಡೋದಲ್ವಾ, ಕನೆಕ್ಟ್ ಮಾಡಿದ್ದಾರೆ. ಒಂದಕ್ಕೆ ಕೆಪಾಸಿಟಿ ಎಷ್ಟಿದೆ 2 ohms ಇದೆ, ಇನ್ನೊಂದಕ್ಕೆ 4 ohms ಇದೆ. ಓಕೆ, ಕನೆಕ್ಟೆಡ್ ಇನ್ ಸೀರೀಸ್ ಟು ಎ 6-volt ಬ್ಯಾಟ್ರಿ ಕೆಪಾಸಿಟಿ ಎಷ್ಟಿದೆ 6 volt ಇದೆ. ಸೊ ಇಲ್ಲಿ ಈ ಕರೆಂಟನ್ನು ಟ್ರಾನ್ಸ್ಫರ್ ಮಾಡಿದಾಗ ರೆಸಿಸ್ಟರ್ ಅಲ್ಲಿ ಅದರಲ್ಲಿ ರೆಸಿಸ್ಟೆನ್ಸ್ ಇರೋದ್ರಿಂದ ಹೀಟ್ ಪ್ರೊಡ್ಯೂಸ್ ಆಗುತ್ತಲ್ಲ. ಸೊ ಎಷ್ಟು ಹೀಟ್ ಪ್ರೊಡ್ಯೂಸ್ ಆಯಿತು ಈ ರೆಸಿಸ್ಟರ್ ಇಂದ, ಎಷ್ಟು ಟೈಮಲ್ಲಿ 5 ಸೆಕೆಂಡ್. ಈ 6-volt ಬ್ಯಾಟ್ರಿಯಿಂದ ಕರೆಂಟನ್ನು ಪಾಸ್ ಮಾಡಿದ್ದೀವಿ, ಎಷ್ಟೊತ್ತು 5 seconds. 5 seconds ಟ್ರಾನ್ಸ್ಫರ್ ಮಾಡಿದಾಗ ಈ 4 ohms ರೆಸಿಸ್ಟರ್ ಇಂದ ಎಷ್ಟು ಹೀಟ್ ಡಿಸಿಪೇಟ್ ಆಗಿದೆ, ಎಷ್ಟು ಹೀಟ್ ರಿಲೀಸ್ ಆಗಿದೆ ಅನ್ನೋದು ನಾವು ಕಂಡುಹಿಡಬೇಕು. ಕ್ವಶನ್ ಅರ್ಥ ಆಯ್ತಲ್ಲ. ಈಗ ಗಿವನ್ ಡಾಟಾ ನೋಡೋಣ. ಗಿವನ್ ಏನು ಕೊಟ್ಟಿದ್ದಾರೆ ನೋಡಿ, R1 ದಟ್ ಈಸ್ 2 ರೆಸಿಸ್ಟರ್ ಇದೆ, R1 R2 ಅಂತ ತಗೊಳ್ಳೋಣ. R1 is equal to 2 ohms. ಓಕೆ, R2 is equal to ಇನ್ನೊಂದು ಎಷ್ಟಿದೆ 4 ohms ಇದೆ. ದಟ್ ಈಸ್ ದ ಗಿವನ್ ಡಾಟಾ. ಇನ್ನೇನು ಕೊಟ್ಟಿದ್ದಾರೆ, ವಿ ಕೊಟ್ಟಿದ್ದಾರೆ, ದಟ್ ಈಸ್ ವಿ ಇಸ್ ಈಕ್ವಲ್ ಟು 6 volt. ಇನ್ನೇನು ಕೊಟ್ಟಿದ್ದಾರೆ, ಟೈಮ್ ಕೊಟ್ಟಿದ್ದಾರೆ ನೋಡಿ, ಟೈಮ್ ಎಷ್ಟಿದೆ t ಇಸ್ ಈಕ್ವಲ್ ಟು 5 seconds. ಓಕೆ, ಇಷ್ಟು ಡಾಟಾ ಕೊಟ್ಟಿರೋದು. ನಾವೇನು ಕಂಡುಹಿಡಬೇಕು, ಹೀಟ್ ಕಂಡುಹಿಡಬೇಕು. ಹೀಟ್ ಡಿಸಿಪೇಟೆಡ್, ಹೀಟ್ ರಿಲೀಸ್ಡ್ ಎಷ್ಟು ಅಂತ ಕಂಡುಹಿಡಬೇಕು. ಸೊ ನಿಮಗೆ ಹೀಟ್ ಒಂದು ಫಾರ್ಮುಲಾ ಇದೆ, ತುಂಬ ಇಂಪಾರ್ಟೆಂಟ್ ನೋಡಿ, H ಇಸ್ ಈಕ್ವಲ್ ಟು I² RT. ಇದೆಲ್ಲಿ ಬರುತ್ತೆ ಹೇಳಿ ನೋಡೋಣ. ಈ ಕಾನ್ಸೆಪ್ಟು ನೆನಪಾಗ್ತಿದೆಯಾ ಈ ಫಾರ್ಮುಲಾ ನೋಡಿದ್ರೆ? ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಒಂದು ಕಾನ್ಸೆಪ್ಟ್ ಇದೆ ಈ ಚಾಪ್ಟರ್, ಅಲ್ಲಿ ಬರ್ತದೆ. H ಇಸ್ ಈಕ್ವಲ್ ಟು I² R ಇಂಟು T. ಓಕೆ, ಇದು ಹೇಳುತ್ತೆ. ಈಗ ನಮಗೆ ಈ ಫಾರ್ಮುಲಾ ಇಟ್ಕೊಂಡು ನಾವು ಟೋಟಲ್ ಹೀಟನ್ನು ಕಂಡುಹಿಡಬೇಕು. ಸೊ ಟೋಟಲ್ ಹೀಟ್ ನೋಡಿ, H ಇಸ್ ಈಕ್ವಲ್ ಟು I² ಅಂತಿದೆ. ವಾಟ್ ಅಬೌಟ್ ಐ ವ್ಯಾಲ್ಯೂ? ಐ ವ್ಯಾಲ್ಯೂ ಕೊಟ್ಟಿದ್ದಾರೆ, ಇಲ್ಲಿ ಕರೆಂಟ್ ಕೊಟ್ಟಿಲ್ಲ. ಓಕೆ, ನಾವು ಐ ವ್ಯಾಲ್ಯೂನ ಕಂಡುಹಿಡಬೇಕು. ಸೊ ಐ ವ್ಯಾಲ್ಯೂ ಕಂಡುಹಿಡಬೇಕು ಅಂದರೆ ಓಮ್ಸ್ ಲಾದ ಮೊರೆ ಹೋಗಬೇಕು. ಜಾರ್ಜ್ ಸಿಮನ್ ಓಮ್ ಎಷ್ಟು ಇಂಪಾರ್ಟೆಂಟ್ ನೋಡಿ, ಇಲ್ಲಿ ಅವನಂತ ಒಳ್ಳೆ ಕೆಲಸ ಮಾಡಿದಾನೆ. ಸೊ ಏನು ಕಂಡುಹಿಡಬೇಕು, ಕರೆಂಟ್ ಕಂಡುಹಿಡಬೇಕು. ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್, ಇದು ನಮಗೆ ಗೊತ್ತಿದೆ ಓಮ್ಸ್ ಲಾದ ಪ್ರಕಾರ. ವಾಟ್ ಅಬೌಟ್ ಐ? ಐ ಇಸ್ ಈಕ್ವಲ್ ಟು ವಿ ಬೈ ಆರ್. ಓಕೆ, ಸೊ ವಿ ವ್ಯಾಲ್ಯೂ ಗೊತ್ತಿದೆ ನಮಗೆ, ವಿ ವ್ಯಾಲ್ಯೂ ಎಷ್ಟಿದೆ 6 ಇದೆ. ಓಕೆ, ಡಿವೈಡೆಡ್ ಬೈ ಆರ್ ವ್ಯಾಲ್ಯೂ. ಆರ್ ವ್ಯಾಲ್ಯೂ ಆ್ಯಕ್ಚುಲಿ ನಾವು 2 ಇದೆ ಮತ್ತು 4 ಇದೆ, ಬಟ್ ಟೋಟಲ್ ಆರ್ ವ್ಯಾಲ್ಯೂ ಕಂಡುಹಿಡಬೇಕಂದ್ರೆ ಇದು ಸೀರೀಸಲ್ಲಿ ಕನೆಕ್ಟ್ ಆಗಿದೆ. ಸೊ ಈಕ್ವಲೆಂಟ್ ರೆಸಿಸ್ಟೆನ್ಸನ್ನು ಕಂಡುಹಿಡಬೇಕು. ಯಾವುದ್ರದ್ದು? ಇವೆರಡರದ್ದು. ಓಕೆ, ಹಾಗಾದರೆ ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ರೆ ಅಂತ ಹೇಳಿದರೆ, ಸೊ ದಟ್ RS ಆಗುತ್ತೆ. RS ಇಸ್ ಈಕ್ವಲ್ ಟು R1 ಪ್ಲಸ್ R2. R1 ಪ್ಲಸ್ R2. R1 ಎಷ್ಟಿದೆ 2 ಇದೆ, ಪ್ಲಸ್ 4 ಇದೆ. ಓಕೆ, R2 ಟೋಟಲ್ ಎಷ್ಟಾಯಿತು 6 ohms ಆಯಿತು. ವಾಟ್ ಇಸ್ ದಿಸ್? ಟೋಟಲ್ ರೆಸಿಸ್ಟೆನ್ಸ್ ಆಫ್ ದ ಸಿಸ್ಟಮ್ ಅಥವಾ ಸರ್ಕ್ಯೂಟ್. RS ಎಷ್ಟಿದೆ 6 ohms ಇದೆ. ಸೊ ಇಲ್ಲಿ ಆರ್ ವ್ಯಾಲ್ಯೂ ಸಿಕ್ತು ನಮಗೆ, ಎಷ್ಟು 6 ohms ಅಂತ. ಸೊ ಇಲ್ಲಿ ನಾವೇನು ಮಾಡ್ತೀವಿ, ಐ ಇಸ್ ಈಕ್ವಲ್ ಟು ವಿ ಬೈ ಆರ್ ಅಲ್ಲ, ವಿ ವ್ಯಾಲ್ಯೂ 6 ಇದೆ, ಆರ್ ವ್ಯಾಲ್ಯೂ ಕೂಡ 6 ಇದೆ. ಟೋಟಲ್ ಎಷ್ಟಾಯ್ತು ಈಗ 1 ಆಯಿತು. ವಾಟ್ ಇಸ್ ದಿಸ್? 1 amps. ಐ ವ್ಯಾಲ್ಯೂ ಅಲ್ವ, ಹಾಗಾಗಿ ಆಮ್ಸ್ ಅಂತ ಹೇಳ್ತೀವಿ. ನಮಗೆ ಐ ವ್ಯಾಲ್ಯೂ ಸಿಕ್ಕಿದೆ. ಐ ವ್ಯಾಲ್ಯೂ ಎಷ್ಟು? 1 amp. ನಮ್ಗೆ ಐ ವ್ಯಾಲ್ಯೂ ಬೇಕಿತ್ತಲ್ವ, 1 ಸಿಕ್ಕಿದೆ. ಸೊ ಈಗ ನಾವು ಇದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. H ಇಸ್ ಈಕ್ವಲ್ ಟು I² RT ಅಲ್ವಾ, ಐ ಅಂದರೆ ಎಷ್ಟು 1 ಇದೆ, ಸೊ ದಟ್ 1² ಇಂಟು ಆರ್ ವ್ಯಾಲ್ಯೂ ಎಷ್ಟಿದೆ
ಆರ್ ವ್ಯಾಲ್ಯೂ 6 ಇದೆಯಾ? ಅಲ್ಲ. ಕೇಳಿರೋದೇನು ನೋಡಿ ಇಲ್ಲಿ ನೋಡಿ, ಇಂಪಾರ್ಟೆಂಟ್, ನಾವು ತುಂಬಾ ಕೇರ್ಫುಲ್ ಆಗಿ ಗಮನಿಸಬೇಕು. 4 ಓಮ್ ರೆಸಿಸ್ಟರ್ ಅಂದ್ರೆ R2 ನ ಸುತ್ತ ಎಷ್ಟು ಹೀಟ್ ಡಿಸಿಪೇಟ್ ಆಗ್ತಿದೆ ಅಂತ ಕೇಳಿದ್ದಾರೆ. ನಾವು ಕನ್ಫ್ಯೂಸ್ ಆಗ್ಬಿಟ್ಟು ಆರ್ ಅಂದ್ರೆ ಈ ವ್ಯಾಲ್ಯೂ ಹಾಕೊಂತೀವಿ. ಇದನ್ನ ನಾವು ಯಾಕೆ ಕಂಡುಹಿಡ್ಕೊಂಡ್ವಿ ಅಂದ್ರೆ ಐ ಕಂಡುಹಿಡಿಯೋದಕ್ಕೆ. ಬಟ್ ಅವ್ರು ಕೇಳಿರೋದು ಈ 4 ಓಮ್ಸ್ ರೆಸಿಸ್ಟರ್ ನ ಸುತ್ತ ಎಷ್ಟು ಹೀಟ್ ಡಿಸಿಪೇಟ್ ಆಗ್ತಾ ಇದೆ ಅಂತ ಕೇಳಿದ್ದಾರೆ. ಹಾಗಾಗಿ 4 ಅಂತಾನೆ ಹಾಕೋಬೇಕು ನಾವು ಆರ್ ವ್ಯಾಲ್ಯೂ. ಸೊ 4 ಇಂಟು ಟೈಮ್ ಟಿ ಎಷ್ಟಿದೆ? 5 ಸೆಕೆಂಡ್ಸ್ ಇದೆ. ದಟ್ ಈಸ್ 5. ಏನಾಗುತ್ತೆ? 1 ಇಂಟು 4 ಇಂಟು 5 ಆಗುತ್ತೆ. ದಟ್ ಈಸ್ 20. ವಾಟ್ ಇಸ್ ದಿಸ್? ದಿಸ್ ಇಸ್ ಹೀಟ್ ಡಿಸಿಪೇಟೆಡ್. ಹೀಟನ್ನು ನಾವು ಜೌಲ್ಸ್ ಅಲ್ಲಿ ಮೆಷರ್ ಮಾಡ್ತೀವಿ. ಸೊ ನಮಗೆ ಎಚ್ ವ್ಯಾಲ್ಯೂ ಸಿಕ್ತೀಗ. ಏನು? ಎಚ್ ಇಸ್ ಈಕ್ವಲ್ ಟು 20 ಜೌಲ್ಸ್. ಓಕೆ, ನಾವು 20 ಜೌಲ್ಸ್ ಎಲ್ಲಿದೆ ನೋಡಿ? ಆಪ್ಷನ್ ಸಿ, 20 ಜೌಲ್ಸ್. ಈ ರೀತಿ ಯಾವುದನ್ನೋ ಕೊಡ್ತಾರೆ, ಮತ್ತೇನನ್ನೋ ಅವೇ ಕೊಟ್ಟಿರುವ ಡಾಟಾನ ಯೂಸ್ ಮಾಡಿಕೊಂಡು ಅದನ್ನು ನಾವು ಇನ್ಕ್ಲೂಡ್ ಮಾಡಿಕೊಂಡು ಫಾರ್ಮುಲಾಗಳನ್ನು ಯೂಸ್ ಮಾಡಿಕೊಂಡು ಡಾಟಾ ಕಂಡುಹಿಡಿಬೇಕು. ಓಕೆ, ಸೊ ಇಷ್ಟು ದೊಡ್ಡ ಕ್ವಶನ್ಸ್ ಕೊಡ್ತಾರಾ? ಇಷ್ಟೆಲ್ಲ ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಟೈಮ್ ಆಗುತ್ತೆ. ಬಟ್ ನಿಮಗೆ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಜಾಸ್ತಿ ಟೈಮ್ ತೊಗೋಬಾರ್ದು. ನೀವು ಫಾರ್ಮುಲಾಗಳು ನೆನಪಿದ್ರೆ, ಸ್ವಲ್ಪ ಟ್ರಿಕ್ಸನ್ನು ಯೂಸ್ ಮಾಡ್ಕೊಂಡ್ಬಿಟ್ರೆ ಡೆಫಿನೆಟ್ಲಿ ಇಂಥ ಕ್ವಶನ್ಸನ್ನು ಆನ್ಸರ್ ಮಾಡ್ಬೋದು. ಓಕೆ, 34th ಕ್ವಶನ್ ಹೋಗೋಣ. ದ ವರ್ಕ್ ಡನ್ ಇನ್ ಮೂವಿಂಗ್ ಎ ಚಾರ್ಜ್ ಆಫ್ 3 ಕೂಲಮ್ಸ್ ಅಕ್ರಾಸ್ ಎ 2 ಪಾಯಿಂಟ್ಸ್ ಹ್ಯಾವಿಂಗ್ ಪೊಟೆನ್ಷಿಯಲ್ ಡಿಫರೆನ್ಸ್ ಆಫ್ 15 ವೋಲ್ಟ್. ಓಕೆ, ಇಲ್ಲಿ ಕೇಳಿರೋದು ವರ್ಕ್ ಡನ್ ಕೇಳಿದ್ದಾರೆ. ವರ್ಕ್ ಡನ್ ದಟ್ ಈಸ್ ಡಬ್ಲ್ಯೂ. ಏನು ಕೊಟ್ಟಿದ್ದಾರೆ ನೋಡಿ? 3 ಕೂಲಂಬ್ ಆಫ್ ಚಾರ್ಜ್ ಅಂತ ಕೊಟ್ಟಿದ್ದಾರೆ. ಅಂದರೆ ಚಾರ್ಜ್ನ ಎದರಲ್ಲಿ ಇಂಡಿಕೇಟ್ ಮಾಡ್ತೀವಿ? ಕ್ಯೂನಲ್ಲಿ. ಕ್ಯೂ ಇಸ್ ಈಕ್ವಲ್ ಟು 3 ಕೂಲಮ್ಸ್ ಅಂತ ಹೇಳ್ತೀವಿ. ಇನ್ನು ಪೊಟೆನ್ಷಿಯಲ್ ಡಿಫರೆನ್ಸ್ ವಿ ಇಸ್ ಈಕ್ವಲ್ ಟು 15 ವೋಲ್ಟ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಏನು ಕಂಡುಹಿಡಿಬೇಕು? ವರ್ಕ್ ಡನ್ ದಟ್ ಈಸ್ ಡಬ್ಲ್ಯೂ. ಡಬ್ಲ್ಯೂ ಇಸ್ ಈಕ್ವಲ್ ಟು ಹೌ ಮಚ್ ಅಂತ. ಓಕೆ, ಸೊ ನಿಮಗೊಂದು ನೆನಪಿರಲಿ, ವರ್ಕ್ ಡನ್ ಅನ್ನು ಕಂಡುಹಿಡಿಬೇಕಂದ್ರೆ ಒಂದು ಫಾರ್ಮುಲಾ ಇದೆ. ಡಬ್ಲ್ಯೂ ಇಸ್ ಈಕ್ವಲ್ ಟು ವಿ ಇಂಟು ಕ್ಯೂ. ವಾಟ್ ಅಬೌಟ್ ವಿ? ವಿ ಕೊಟ್ಟಿದ್ದಾರೆ ನೋಡಿ, ಡೈರೆಕ್ಟ್ ಕ್ವಶನ್ ಇದೆ, 15. ವಾಟ್ ಅಬೌಟ್ ಕ್ಯೂ? ಕ್ಯೂ ಇಸ್ ಈಕ್ವಲ್ ಟು 3. ಎಷ್ಟಾಯಿತು? ಟೋಟಲ್ 45 ಜೌಲ್ಸ್ ಆಯಿತು. ಏನಿದು? ವರ್ಕ್ ಡನ್. ಡಬ್ಲ್ಯೂ ಇಸ್ ಈಕ್ವಲ್ ಟು 45 ಜೌಲ್ಸ್. ಸೊ 45 ಎಲ್ಲಿದೆ ನೋಡಿ ಆಪ್ಷನ್? ಆಪ್ಷನ್ ಎ, 45 ಜೌಲ್ಸ್. ಅಂದರೆ 3 ಕೂಲಂಬ್ ಆಫ್ ಚಾರ್ಜನ್ನು 2 ಪಾಯಿಂಟ್ ನಡುವೆ ಮೂವ್ ಮಾಡಬೇಕು ಅಂದರೆ 15 ವೋಲ್ಟ್ಸ್ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸ್ ಕ್ರಿಯೇಟ್ ಮಾಡ್ತೀವಿ. 45 ಜೌಲ್ಸ್ ಆಫ್ ವರ್ಕ್ ಆಗಲೇಬೇಕಲ್ಲಿ. ಓಕೆ, ಸೊ 45 ಇಸ್ ದ ಆನ್ಸರ್. 35th ಕ್ವಶನ್ ಹೋಗೋಣ. ದ ಹೀಟ್ ಪ್ರೊಡ್ಯೂಸ್ಡ್ ಬೈ ಪಾಸಿಂಗ್ ಇನ್ ಎಲೆಕ್ಟ್ರಿಕ್ ಕರೆಂಟ್ ಥ್ರೂ ಎ ಫಿಕ್ಸ್ಡ್ ರೆಸಿಸ್ಟರ್ ಈಸ್ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್. ಈಗಿನ್ನು ಒಂದು ಡೆಫಿನಿಷನ್ ಇದೆ ಅಷ್ಟೇ. ಓಕೆ, ಒಂದು ಎಲೆಕ್ಟ್ರಿಕ್ ಕರೆಂಟನ್ನು ಒಂದು ಫಿಕ್ಸ್ಡ್ ರೆಸಿಸ್ಟರ್ನಲ್ಲಿ ಮೂಲಕ ಪಾಸ್ ಮಾಡಬೇಕು ಅಂತಂದರೆ 2 ಪಾಯಿಂಟ್ಗಳ ನಡುವೆ, ಅವಾಗ ಅಲ್ಲಿ ಪ್ರೊಡ್ಯೂಸ್ ಆಗಿರುವ ಹೀಟು ಯಾವುದಕ್ಕೆ ಸ್ಕ್ವೇರ್ ಆಗಿರುತ್ತದೆ ಅಂತ. ಓಕೆ, ಇದು ಸಿಂಪಲ್ ನೋಡಿ, ಒಂದು ಫಾರ್ಮುಲಾ ಇದೆ. ಎಚ್ ಈಸ್ ಈಕ್ವಲ್ ಟು ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಹೇಳಿದ್ದೀನಲ್ಲ ಈಗ, ಐ ಸ್ಕ್ವೇರ್ ಆರ್ ಟಿ. ಓಕೆ, ಹೀಟ್ ಪ್ರೊಡ್ಯೂಸ್ಡ್ ಈಸ್ ಅ ಸ್ಕ್ವೇರ್ ಆಫ್ ಕರೆಂಟ್. ಐ ಸ್ಕ್ವೇರ್ ಅಂತಿದೆ ನೋಡಿ, ಐ ಸ್ಕ್ವೇರ್. ಸೊ ಹಾಗಾದರೆ ಇಲ್ಲಿ ಆಪ್ಷನ್ ಯಾವ್ದು ನೋಡಿ? ಮ್ಯಾಗ್ನಿಟ್ಯೂಡ್ ಆಫ್ ರೆಸಿಸ್ಟೆನ್ಸ್ ಇದೆ, ರೆಸಿಸ್ಟರ್ ಸಿಂಗಲ್ ಇದೆ, ಸ್ಕ್ವೇರ್ ಇಲ್ಲ. ಟೆಂಪ್ರೇಚರ್ ಇಲ್ಲಿ ಇಲ್ವೇ ಇಲ್ಲ. ಮ್ಯಾಗ್ನಿಟ್ಯೂಡ್ ಆಫ್ ದ ಕರೆಂಟ್, ಎಸ್ ಕರೆಂಟ್ ಇದೆ, ಐ ಸ್ಕ್ವೇರ್ ಅಂತಿದೆ. ಸೊ ದಟ್ ಸಿ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಟೈಮ್ ಫಾರ್ ವಿಚ್ ಕರೆಂಟ್ ಈಸ್ ಪಾಸ್ಡ್, ಟಿ ಇದೆ ಬಟ್ ಸ್ಕ್ವೇರ್ ಇಲ್ಲ. ಓಕೆ, ಸೊ ಹೀಟ್ ಈಸ್ ಸ್ಕ್ವೇರ್ ಆಫ್ ದ ಕರೆಂಟ್ ಅಂತ ಹೇಳ್ತೀವಿ. ಓಕೆ, ಸೊ ಎಚ್ ಇಸ್ ಈಕ್ವಲ್ ಟು ಐ ಸ್ಕ್ವೇರ್ ಆರ್ ಟಿ ಮೇಲೆ ಕ್ವಶನ್ ಇದು ಫಾರ್ಮುಲಾ ನೆನ್ಪಿಟ್ಕೋಬೇಕು, ಪ್ರಾಕ್ಟೀಸ್ ಮಾಡಬೇಕು. 36th ಕ್ವಶನ್ ಹೋಗೋಣ. ದ ಕರೆಂಟ್ ಪಾಸಿಂಗ್ ಥ್ರೂ ಎನ್ ಎಲೆಕ್ಟ್ರಿಕ್ ಕೆಟಲ್ ಹ್ಯಾಸ್ ಬಿನ್ ಡಬಲ್ಡ್. ದ ಹೀಟ್ ಪ್ರೊಡ್ಯೂಸ್ಡ್ ವಿಲ್ ಬಿಕಮ್. ಓಕೆ, ಒಂದು ಕೆಟಲ್ ಇದೆ, ಆ ಕೆಟಲ್ ಒಳಗಡೆ ಪಾಸ್ ಮಾಡುವಂಥ ಕರೆಂಟನ್ನು ಡಬಲ್ ಮಾಡಿದ್ದೀವಿ. ಡಬಲ್ ಮಾಡಿದಾಗ ಅದರಿಂದ ಪ್ರೊಡ್ಯೂಸ್ ಆಗುವ ಹೀಟ್ ಏನಾಗುತ್ತೆ ಅಂತ. ಓಕೆ, ಸೊ ಇದು ಕೂಡ ಹೀಟ್ ಡೆಫಿನಿಷನ್ ಮೇಲೆ, ಫಾರ್ಮುಲಾದ ಮೇಲೆ ಡಿಪೆಂಡ್ ಆಗಿದೆ. ಎಚ್ ಇಸ್ ಈಕ್ವಲ್ ಟು ಐ ಸ್ಕ್ವೇರ್ ಆರ್ ಟಿ ಅಂತ ಹೇಳ್ತೀವಿ. ಓಕೆ, ಇದು ನಾರ್ಮಲ್ ಫಾರ್ಮುಲಾ, ಹೀಟ್ ಪ್ರೊಡ್ಯೂಸ್ಡ್. ಇಲ್ಲೇನು ಮಾಡಿದ್ದಾರೆ? ಕರೆಂಟನ್ನು ಡಬಲ್ ಮಾಡಿದ್ದಾರೆ. ಕರೆಂಟ್ ಪಾಸಿಂಗ್ ಥ್ರೂ ದ ಕೆಟಲ್ ಹ್ಯಾಸ್ ಬಿನ್ ಡಬಲ್ಡ್ ಅಂದರೆ ಐ ವ್ಯಾಲ್ಯೂನ ಡಬಲ್ ಮಾಡಿದ್ದಾರೆ. ಸೊ ದಟ್ ಏನಾಗ್ತದೆ? ಅವಾಗ ಐ ಇದ್ದಿದ್ದು 2i ಆಗುತ್ತೆ. ಐ ಸ್ಕ್ವೇರ್ ಇರೋದ್ರಿಂದ ಸ್ಕ್ವೇರ್ ಹಾಕಂತ 2i ಸ್ಕ್ವೇರ್, ಆರ್ ಮತ್ತು ಟಿ ಸೇಮ್ ಇರ್ತದೆ. ಕರೆಂಟನ್ನು ಮಾತ್ರ ಡಬಲ್ ಮಾಡಿದ್ರು. ಅವಾಗ ಏನಾಗ್ತದೆ ನೋಡಿ? ಹೀಟ್ ಚೇಂಜ್ ಆಗ್ತದೆ. ಅದನ್ನು ನಾನು 2 ಇಂಟು ನೋಡಿ, ಈಗ ಏನಾಗ್ತದೆ? ಇದು 4i ಸ್ಕ್ವೇರ್ ಆಗುತ್ತೆ ಇಂಟು ಆರ್ ಇಂಟು ಟಿ ಆಗ್ತದೆ. ಸೊ ಐ ವ್ಯಾಲ್ಯೂ 4i ಆಗುತ್ತೆ, ಅಂದರೆ 4 ಟೈಮ್ಸ್ ಆಯಿತು ಅಂತ ಆಯಿತು. ಸೊ ದ ನ್ಯೂ ಹೀಟ್ ಅಂದರೆ ಹೀಟ್ ಚೇಂಜ್ ಆಗ್ತದೆ ಕರೆಂಟನ್ನು ಚೇಂಜ್ ಮಾಡಿದಾಗ ಈಸ್ ಈಕ್ವಲ್ ಟು 4 ಟೈಮ್ಸ್ ಆಗ್ತದೆ. ಯಾಕೆ? ಕರೆಂಟು 4 ಟೈಮ್ಸ್ ಆಗಿದೆ, ಡಬಲ್ ಆದರೆ ಹೀಟ್ ಕೂಡ 4 ಟೈಮ್ಸ್ ಆಗ್ತದೆ ಅಂತ. ಸೊ ದಟ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, 4 ಟೈಮ್ಸ್.
ಓಕೆ. ಸೊ 4i² ಇದೆ ಅಂತಂದರೆ ಹೀಟ್ ಕೂಡ 4 ಟೈಮ್ಸ್ ಜಾಸ್ತಿ ಆಗ್ತಿದೆ ಅಂತ ಅರ್ಥ. ಓಕೆ, ನೆಕ್ಸ್ಟ್ ದಟ್ ಮೀನ್ಸ್ ದಟ್ 4i²RT 1i²RT is equal to 1 heat. ಇಲ್ಲಿ 4i²RT ಇದೆ ಅಂದರೆ 4h ಆಗುತ್ತೆ ಅವಾಗ, ಅಷ್ಟೇ 4 ಟೈಮ್ಸ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ an electric fuse works on the principle of. ಓಕೆ, ಯಾವ ಎಲೆಕ್ಟ್ರಿಕ್ ಫ್ಯೂಸ್ ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ ಅಂತ ನೋಡಿ. ಎಕ್ಸಸ್ ಕರೆಂಟನ್ನು ಒಳಗಡೆ ಸರ್ಕ್ಯೂಟ್ ಒಳಗಡೆ ಹೋಗ್ಬಾರ್ದು ಅಂತೇಳಿ ಪ್ರಿವೆಂಟ್ ಮಾಡೋದಕ್ಕೋಸ್ಕರ ಫ್ಯೂಸ್ ಆಗ್ತೀವಲ್ಲ. ಜಾಸ್ತಿ ಕರೆಂಟ್ ಏನಾದರೂ ಪಾಸ್ ಆಯಿತು, ಓವರ್ಲೋಡ್ ಆಯಿತು ಅಂದರೆ ಫ್ಯೂಸು ಬರ್ನ್ ಆಗಿಬಿಡುತ್ತೆ. ಬರ್ನ್ ಆಗೋದಕ್ಕೆ ಕಾರಣ ಏನಂದರೆ ಆ ಕಂಡಕ್ಟರ್ನ ಹೀಟ್ ಜಾಸ್ತಿ ಆಗಿ ಅದು ಸರ್ಕ್ಯೂಟ್ ಬ್ರೇಕ್ ಆಗ್ತದೆ. ಸೊ ಇಟ್ ಪ್ಯೂರ್ಲಿ ವರ್ಕ್ಸ್ ಆನ್ ದ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಸೊ ದ ಫ್ಯೂಸ್ ವರ್ಕ್ಸ್ ಆನ್ ದ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಥವಾ ಕರೆಂಟ್. 38th ಕ್ವಶನ್ ಮಾಡೋಣ. ದ ಎಲಿಮೆಂಟ್ಸ್ ಆಫ್ ಎಲೆಕ್ಟ್ರಿಕಲ್ ಹೀಟಿಂಗ್ ಡಿವೈಸಸ್ ಆರ್ ಯೂಶುವಲಿ ಮೇಡ್ ಆಫ್. ಓಕೆ, ಎಲೆಕ್ಟ್ರಿಕಲ್ ಹೀಟಿಂಗ್ ಡಿವೈಸಸ್ ಅಲ್ಲಿರುವ ಎಲಿಮೆಂಟ್ಸ್ ಅಂದರೆ ವಸ್ತುಗಳು ಯಾವುದರಿಂದ ಮಾಡಿರ್ತಾರೆ ಅಂತ ನೋಡಿ. ಹೀಟಿಂಗ್ ಡಿವೈಸಸ್ ಅಲ್ಲಿರೋ ವಸ್ತುಗಳಿಗೆ ಜಾಸ್ತಿ ಹೀಟನ್ನು ತಡ್ಕೊಳ್ಳೋ ಕೆಪಾಸಿಟಿ ಇರಬೇಕು. ಓಕೆ, ಸೊ ಅಂತಹ ಎಲಿಮೆಂಟ್ಸ್ ಯಾವುದು ಅಂದರೆ ಅಲಾಯ್ಸ್ ಅಂತ ಹೇಳ್ತೀವಿ. ಅಲಾಯ್ಸ್ಗೆ ಜಾಸ್ತಿ ಕೆಪಾಸಿಟಿ ಇರುತ್ತೆ ಹೀಟಿಂಗ್ ಡಿವೈಸಸ್ ಅಲ್ಲಿ ವರ್ಕ್ ಮಾಡೋಂಥದ್ದು. ಹಾಗಾದ್ರೆ ಒಂದು ಅಲಾಯನ ನಾವು ಕಂಡುಹಿಡಿಬೇಕಿಲ್ಲಿ. ಟಂಗ್ಸ್ಟನ್, ಬ್ರಾನ್ಸು, ಆರ್ಗಾನ್ ಇಸ್ ಅ ಗ್ಯಾಸ್. ಟಂಗ್ಸ್ಟನ್ನು, ಬ್ರಾನ್ಸ್ ಇಸ್ ಅ alloy, but it is having less heat dissipating capacity than nichrome. So that nichrome is the answer here. Heating materials ಅಲ್ಲಿ, ಎಲಿಮೆಂಟ್ಸ್ ಅಲ್ಲಿ ನಾವು ಯಾವ್ದನ್ನ ಯೂಸ್ ಮಾಡ್ತೀವಿ? ನಿಕ್ರೋಮ್ ಅನ್ನು ಯೂಸ್ ಮಾಡ್ತೀವಿ. ಓಕೆ, ಸೊ ವಾಟ್ ಅಬೌಟ್ ಟಂಗ್ಸ್ಟನ್ ಮೇಲೆ ಒಂದು ಕ್ವಶನ್ ಕೇಳ್ಬೋದು ನಿಮಗೆ. ನಾನು ಆ ಕ್ವಶನ್ ಇನ್ಕ್ಲೂಡ್ ಮಾಡಿಲ್ಲ ಇಲ್ಲಿ ಹೇಳ್ಬೇಕಂತಾನೆ. ಟಂಗ್ಸ್ಟನ್ ಎಲ್ಲಿ ಯೂಸ್ ಮಾಡ್ತಾರೆ? ಎಲೆಕ್ಟ್ರಿಕ್ ಬಲ್ಬ್ಗಳಲ್ಲಿ ಯೂಸ್ ಮಾಡ್ತಾರೆ. ಎಲೆಕ್ಟ್ರಿಕ್ ಬಲ್ಬಲ್ಲಿ ಯಾಕೆ ಎಲೆಕ್ಟ್ರಿಕ್ ಬಲ್ಬಲ್ಲಿ ಯೂಸ್ ಮಾಡ್ತಾರೆ ಅಂತಂದ್ರೆ ಅದರದ್ದು ಮೆಲ್ಟಿಂಗ್ ಪಾಯಿಂಟ್ ಹೈ ಇದೆ. ಹೈ ಅಲ್ಲ, ಹೈಯೆಸ್ಟ್ ಸೂಪರ್ಲೇಟಿವ್, ದಟ್ ಈಸ್ ಹೈಯೆಸ್ಟ್ ಮೆಲ್ಟಿಂಗ್ ಪಾಯಿಂಟ್ ಇದೆ. ಎಷ್ಟು? 3380 ಡಿಗ್ರಿ ಸೆಂಟಿಗ್ರೇಡ್ ಇದೆ ಅದರದ್ದು ಮೆಲ್ಟಿಂಗ್ ಪಾಯಿಂಟ್. ಇಷ್ಟಿರೋದ್ರಿಂದನೇ ಟಂಗ್ಸ್ಟನ್ ಅನ್ನ ಎಲೆಕ್ಟ್ರಿಕ್ ಬಲ್ಬಲ್ಲಿ ಯೂಸ್ ಮಾಡ್ತಾರೆ. ಜಾಸ್ತಿ ಎಲೆಕ್ಟ್ರಿಕ್ ಹೀಟ್ ಪ್ರೊಡ್ಯೂಸ್ ಆದ ಹಾಗೆಲ್ಲ ಅದನ್ನ ತಡ್ಕೊಳ್ಳೋ ಕೆಪಾಸಿಟಿ ಟಂಗ್ಸ್ಟನ್ಗಿದೆ ಅಂತ. ಓಕೆ, ಬಟ್ ಎಲೆಕ್ಟ್ರಿಕಲ್ ಹೀಟಿಂಗ್ ಎಲಿಮೆಂಟ್ ಡಿವೈಸಸ್ ಅಲ್ಲಿ ಅದಕ್ಕಿಂತ ನಿಕ್ರೋಮ್ ಅನ್ನ ಯೂಸ್ ಮಾಡ್ತಾರೆ. ಬಿಕಾಸ್ ಇದಕ್ಕೂ ಕೂಡ ಹೈಯೆಸ್ಟ್ ಅಮೌಂಟ್ ಆಫ್ ಮೆಲ್ಟಿಂಗ್ ಪಾಯಿಂಟ್ ಇದೆ ಅಂತ. ಓಕೆ, ನಮಗಿಲ್ಲಿ ನಮಗೆ ಟಂಗ್ಸ್ಟನ್ ಬೇಕಾಗಿಲ್ಲ ಎಲೆಕ್ಟ್ರಿಕ್ ಹೀಟ್ರಲ್ಲಿ. ಸೊ ನಿಕ್ರೋಮ್ ಈಸ್ ಯೂಸ್ಡ್. 39th ಹೋಗೋಣ. ಓಕೆ, ಈಗ ನಿಕ್ರೋಮ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಇಟ್ ಈಸ್ ಅನ್ ಅಲಾಯ್ ಆಫ್ 2 ಮೆಟಲ್ಸ್, ದಟ್ ಈಸ್ ನಿಕ್ಕಲ್ ಅಂಡ್ ಕ್ರೋಮಿಯಂ. ಅದಕ್ಕೆ ನಿಕ್ರೋಮ್ ಅಂತಾರೆ. ನಿಕ್ರೋಮ್, Ni ಮೀನ್ಸ್ ನಿಕ್ಕಲ್ ಅಂಡ್ ಕ್ರೋಮ್ ಮೀನ್ಸ್ ಕ್ರೋಮಿಯಂ. ಓಕೆ, ಸೊ ನಿಕ್ರೋಮ್. 39th ಕ್ವಶನ್ ಹೋಗೋಣ. The heat produced in a wire of resistance X when a current Y flows through it in time Z is given by ಅಂತ. ಸೊ ಇದು ಒಂಥರ ಟ್ರಿಕ್ಕಿ ಕ್ವಶನ್, ಒಂಥರ ಪಜಲ್ ಥರ ಕ್ವಶನ್ ಇದು ನೋಡಿ. ಹೀಟ್ ಪ್ರೊಡ್ಯೂಸ್ಡ್ ಅಂತ ಕೇಳಿದ್ದಾರೆ. ವಾಟ್ ಅಬೌಟ್ ಹೀಟ್ ಪ್ರೊಡ್ಯೂಸ್? ದಟ್ ಈಸ್ H is equal to, ನಾನು ಆಗಲೇ ಹೇಳಿದ್ದೀನಿ, I²RT ಅಂತ. ಇಲ್ಲೇನು ಹೇಳಿದೆ ನೋಡಿ, ಇನ್ ಎ ವಯರ್ ಆಫ್ ರೆಸಿಸ್ಟೆನ್ಸ್ ಎಕ್ಸ್ ಅಂದರೆ ಒಂದು ವಯರ್ ಇದೆ, ಅದರ ರೆಸಿಸ್ಟೆನ್ಸ್ ಎಷ್ಟಿದೆ? ಎಕ್ಸ್ ನಷ್ಟಿದೆ. ಅದ್ರದ್ದು ಅಲ್ಲಿ ಕರೆಂಟ್ ಎಷ್ಟು ಪಾಸ್ ಆಗ್ತಿದೆ? ವೈ ನಷ್ಟು ಕರೆಂಟ್ ಪಾಸ್ ಆಗ್ತಿದೆ. ದಟ್ ಈಸ್ I is equal to Y ಅಂತ ಆಯ್ತು. ಫ್ಲೋಸ್ ಥ್ರೂ ಇನ್ ಟೈಮ್ Z ಅಂದರೆ ಟೈಮ್ T is equal to Z ಅಂತ ಆಯ್ತು. Z ನಷ್ಟು ಟೈಮಲ್ಲಿ I ನಷ್ಟು ಕರೆಂಟ್ ಪಾಸ್ ಆದರೆ ಎಂಥ ವೈರಲ್ಲಿ? ಎಕ್ಸ್ ನಷ್ಟು ರೆಸಿಸ್ಟೆನ್ಸ್ ಇರೋ ವೈರಲ್ಲಿ ಹೀಟ್ ಎಷ್ಟಾಗುತ್ತೆ ಅಂತ. ಸೊ ಅಂದ್ರೆ ಅರ್ಥ H is equal to I²RT ಇದೆಲ್ಲ, ಈ I ಜಾಗದಲ್ಲಿ, R ಜಾಗದಲ್ಲಿ, T ಜಾಗದಲ್ಲಿ ಈ ಒಂದು ಆಲ್ಫಾಬೆಟ್ಸ್ ಅನ್ನು ಇನ್ಕ್ಲೂಡ್ ಮಾಡಬೇಕು. ಸೊ ಅವಾಗ ಹೆಚ್ಚಿನ ಫಾರ್ಮುಲಾ ಏನಾಗುತ್ತೆ ನೋಡಿ. H is equal to, H is equal to, what about I ಅಂದ್ರೆ Y ಇದೆ, so I² is equal to Y². what about R ವ್ಯಾಲ್ಯೂ R ಎಷ್ಟಿದೆ? X ನಷ್ಟಿದೆ, ಸೊ X ಬರ್ಕೊಂತೀನಿ. T ಎಷ್ಟಿದೆ ಇಲ್ಲಿ? T Z ನಷ್ಟಿದೆ, XZ. Y² XZ ಆಗುತ್ತೆ. ಹೀಟ್ ಪ್ರೊಡ್ಯೂಸ್ಡ್ ಈಸ್ Y² XZ. ಓಕೆ, Y² XZ ಎಲ್ಲಿದೆ ನೋಡಿ ಈ ಆಪ್ಷನ್ ಅಲ್ಲಿ? Y² ಇಲ್ಲಿದೆ, X ಇದೆ, Z ಇದೆ. ಇವರು ಮೂರುಗಳ ಪ್ರಾಡಕ್ಟೇ ಟೋಟಲ್ ಹೀಟ್ ಪ್ರೊಡ್ಯೂಸ್ಡ್. ಸೊ ದಟ್ ಆಪ್ಷನ್ ಬಿ ವಿಲ್ ಬಿ ದ ರೈಟ್ ಆನ್ಸರ್. ಓಕೆ, 40th and the last question in this series. Okay, chemically inactive gas are gases that are filled in the bulb to increase its life. Okay, ಎಲೆಕ್ಟ್ರಿಕ್ ಬಲ್ಬಲ್ಲಿ ಕೆಲವು ಗ್ಯಾಸ್ಗಳನ್ನು ಫಿಲ್ ಮಾಡ್ತೀವಿ ಅದರದ್ದು ಲೈಫ್ ಇನ್ಕ್ರೀಸ್ ಮಾಡೋದಕ್ಕೆ. ಆ ಗ್ಯಾಸ್ಗಳು ಎಂಥ ಗ್ಯಾಸ್ ಆಗಿರುತ್ತೆ ಅಂದರೆ ಇನ್ಆಕ್ಟಿವ್ ಗ್ಯಾಸಸ್ ಆಗಿರುತ್ತೆ. ಓಕೆ, ಹಾಗಾದ್ರೆ ಆ ಗ್ಯಾಸಸ್ ಯಾವುದು ಅಂತ ನೋಡೋಣ. ಓಕೆ, ಇಲ್ಲಿ 4 ಗ್ಯಾಸ್ ಕೊಟ್ಟಿದ್ದಾರೆ: ನೈಟ್ರೋಜನ್, ಆರ್ಗಾನ್, ಹೈಡ್ರೋಜನ್, ಜೆನಾನ್. ಓಕೆ, ನಿಮಗೆ ಸಿಲೆಬಸ್ ಅಲ್ಲಿ ಕೂಡ ಡೈರೆಕ್ಟ್ ಕ್ವಶನ್ ಇದೆ ಅದು. ಓಕೆ, ಇಲ್ಲಿ ಕೆಮಿಕಲಿ ಇನ್ಆಕ್ಟಿವ್ ನೈಟ್ರೋಜನ್, ಕೆಮಿಕಲಿ ಇನ್ಆಕ್ಟಿವ್ ಆರ್ಗಾನ್ ಅನ್ನು ಫಿಲ್ ಮಾಡ್ತಾರೆ ಎಲೆಕ್ಟ್ರಿಕ್ ಬಲ್ಬಲ್ಲಿ.
ಓಕೆ. ಸೊ ಇವೆರಡನ್ನು ಫಿಲ್ ಮಾಡೋದ್ರಿಂದ ಅದ್ರದ್ದು ಲೈಫ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಓಕೆ. ಸೊ ನೈಟ್ರೋಜನ್ ಆ್ಯಂಡ್ ಆರ್ಗಾನ್ ಇಸ್ ದ ರೈಟ್ ಆನ್ಸರ್. 1, 2 ಎರಡೂ ರೈಟ್ ಆನ್ಸರ್ ಆಗಿರೋದ್ರಿಂದ 1 and 2 ಎಲ್ಲಿ ತೋರಿಸ್ತದೆ ನೋಡಿ, ಆಪ್ಷನ್ ಸಿ ತೋರಿಸ್ತಾ ಇದೆ, ಬೋತ್ 1 and 2 ಅಂತ. ಸೊ ದಟ್ ವಿ ವಿಲ್ ಗೋ ವಿತ್ ದ ಆಪ್ಷನ್ 1 and 2. ಓಕೆ. ಸೊ ದಿಸ್ ಇಸ್ ಅಬೌಟ್ ದಿ ಗ್ಯಾಸಸ್, ಇನ್ಆಕ್ಟಿವ್ ಗ್ಯಾಸಸ್ ಪ್ರೆಸೆಂಟ್ ಇನ್ ಎಲೆಕ್ಟ್ರಿಕ್ ಬಲ್ಬ್ ಅಂತ ಹೇಳ್ತೀವಿ. ಓಕೆ. ಸೊ ದಿಸ್ ಸೀರೀಸ್ ಈಸ್ ಏನು ಅಬೌಟ್ ದಿ ಎಲೆಕ್ಟ್ರಿಸಿಟಿ ಚಾಪ್ಟರ್ನ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಸೊ ಇಲ್ಲಿ ನಿಮಗೆ ಇಷ್ಟೊತ್ತು ನಾನು ಡಿಸ್ಕಸ್ ಮಾಡಿರೋ ಎಲ್ಲ ಕ್ವಶನ್ಸಲ್ಲಿ ಯಾವುದೇ ಡೌಟ್ ಇದ್ರೂ ಕೂಡ, ಅಥವಾ ನಿಮ್ಗೆ ಏನಾದರೂ ಒಂದು ಕ್ವಶನ್ ಇದ್ದೋದಕ್ಕೆ ಆನ್ಸರ್ ಗೊತ್ತಾಗಿಲ್ಲ ಅಂತಂದರೆ ನಮ್ಮ ಟೆಲಿಗ್ರಾಮ್ಗೆ ಸಬ್ಸ್ಕ್ರೈಬ್ ಆಗ್ಕೊಳ್ಳಿ. ಅಲ್ಲಿ ಗ್ರೂಪ್ ಇದೆ ಮತ್ತು ಚಾನಲ್ ಇದೆ. ನೀವು ಚಾನಲ್ಗೆ ರೀಡೈರೆಕ್ಟ್ ಆಗ್ತೀರಿ. ಅಲ್ಲಿ ಬೇರೆ ಬೇರೆ ರಿಸೋರ್ಸಸ್ಸನ್ನೆಲ್ಲ ಪೋಸ್ಟ್ ಮಾಡಿದ್ದೀನಿ ನಾನು, ಬೇರೆ ಬೇರೆ ಸಬ್ಜೆಕ್ಟಿನ ಸಂಬಂಧ ಕೂಡ. ಅಲ್ಲಿ ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೊಂದು ಆಪ್ಷನ್ ಸಿಗುತ್ತೆ. ಜೊತೆಗೆ ನೀವು ನನ್ನ ಜೊತೆಗೆ ಚಾಟ್ ಮಾಡಬೇಕಂದ್ರೂ ಕೂಡ ಟೆಲಿಗ್ರಾಮ್ ಆ್ಯಪಲ್ಲಿ ಬಂದು ಚಾಟ್ ಮಾಡ್ಬೋದು. ಸೊ ಈ ರೀತಿ ನೀವು ನಮ್ಮ ಜೊತೆಗೆ ಕಾಂಟ್ಯಾಕ್ಟಲ್ಲಿರ್ಬೋದು. ಮತ್ತೆ ಹೇಳೋದಾದರೆ, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ, ಇದು ತುಂಬ ಯೂಸ್ ಆಗ್ತಿದೆ ನಿಮಗೆ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟರಲ್ಲೇ ಟೈಮನ್ನು ಅಡ್ಜಸ್ಟ್ ಮಾಡಿಕೊಂಡು ನಾನು ಎಲ್ಲ ಚಾಪ್ಟರ್ಗಳ MCQಗಳನ್ನು ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಕೀಪ್ ಲೈಕಿಂಗ್ ಆ್ಯಂಡ್ ಕೀಪ್ ಶೇರಿಂಗ್. ಓಕೆ. ಸೊ ಈ ಲಿಂಕನ್ನು, ಈ PDF-ಅನ್ನು ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೋಬೋದು. ಜೊತೆಗೆ ನಿಮ್ಮ ಒಪಿನಿಯನನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ. ನಮ್ಮ ಜೊತೆಗೆ ಯಾವಾಗಲೂ ಕೂಡ ಟಚ್ಚಲ್ಲಿರಿ, ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ಸೆಷನ್. ಓಕೆ. ಥ್ಯಾಂಕ್ ಯು ಸೊ ಮಚ್.